the master ji ready now? Ready, sir. Cameraman ready? Ready, sir. Sound? Ready, sir. Okay. Start! ರಾಣಿ ಬಾರೇ ಕುಳ್ಳನ ರಾಣಿ ಬಾ ಚಿನ್ನದ ರಾಣಿ ಬಾರೇ ಕುಳ್ಳನ ರಾಣಿ ಬಾ ಚಂಚಲೆ ನಿನ್ನ ಚೆಲುವಿನ ಕಣ್ಣ ಸಂಚೆನು ಬಲ್ಲೆ ಬಾ ದೇಶ ಬಲು ಚೆನ್ನ ಭಾರತದಲ್ಲೇ ನನ್ನ ಪ್ರಾಣ ಅಲ್ಲಿಗೆ ಹೋಗೋಣ ಚಿನ್ನದ ರಾಣಿ ಬಾರೇ ಕುಳ್ಳನ ರಾಣಿ ಬಾ ಚಂಚಲ ನಿನ್ನ ಚೆಲುವಿನ ಕಣ್ಣ ಸಂಚಲು ಬಲ್ಲೆ ಬಾ ಓ ವಾಂಚಿನಿ ಓ ವಾಯಿನಿ I love you I love you I love you. Oh, all the best. Thank you, brother. Thank you. Thank you. God bless you, Mary. Thank you so much for coming. Thank you. Thank you. ಸರ್, ನೀವು ಕೂತ್ಕೊಳ್ಳೋಕ್ಕಿಂತ ಮುಂಚೆ ನನಗೆ ಒಂದು ರಿಕ್ವೆಸ್ಟ್ ಸರ್. ಕೂತ್ಕೊಂಡಾಯ್ತಲ್ಲ. ಅಲ್ಲ, ಸಾರಿ ಲೇಟಾಗಿ ಹೇಳ್ಬಿಟ್ಟೆ ನಾನು. ವಿಷಯ ಏನಪ್ಪ ಅಂದರೆ ನಾನು ಸರ್ ಎಂಟ್ರಿ ನೋಡ್ತಾ ಇದ್ದೆ. ಏನು ಸರ್ ಲೇಡೀಸು ಏನು ಮಾಡ್ಕಿ ಸರ್ ಏ ಫುಲ್ಲು ಇನ್ನೂ ಲವ್ ಜಾಸ್ತಿ ಆಗ್ಬಿಟ್ಟಿದೆ ನಿಮ್ಮ ಮೇಲೆ. ಒಂದು ಹೇಳ ನಿನಗೆ, ಲೇಡೀಸ್ಗೆ ನನ್ನ ಮೇಲೆ ಎಷ್ಟು ಇಷ್ಟವೋ ನನಗೂ ಲೇಡೀಸ್ ಮೇಲೆ ಅಷ್ಟೇ ಇಷ್ಟ. ಅಂದರೆ ನಾನು ರೈಟ್ ಟೈಮಲ್ಲಿ ರೈಟ್ ಕ್ವೆಶನ್ ಇವಾಗ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಒಂದು ಸಣ್ಣ ರಿಕ್ವೆಸ್ಟು, ನೀವು ಡಾನ್ಸ್ ಎಲ್ಲ ಮಾಡ್ಬೇಕಾದ್ರೆ ನಾನು ಅಲ್ಲಿ ಕುತ್ಕೊಂಡು ಫುಲ್ ಕಿರಿಸ್ತಾ ಇದ್ದೆ. ನೀವು ಅಲ್ಲಿ ನಿಂತ್ಕೊಂಡು ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತಿದ್ರಲ್ಲ, ನಂಗೆ ಭಾಳ ಇಷ್ಟ ಆಯಿತು. ಅಲ್ಲಿಂದ ಓಡ್ ಬರೋಣ ಅಂತ ಅಂದ್ಕೊಂಡೆ. ಡೈರೆಕ್ಟ್ರು ಅದು ಅವ್ರ ಎಂಟ್ರಿಮಾ ಅಂತಂದರು. ನನಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಮುಂದುವರ್ಸೋಕ್ಕಿಂತ ಮುಂಚೆ ನನ್ನ ಜೊತೆ ಒಂದ್ಸಲಿ ಅದು ಹಿಂಗೆ ಒಂದೇ ಒಂದ್ಸಲಿ ಮಾಡ್ಲಾ ಪ್ಲೀಸ್ ಸರ್. ಹುಡುಗಿರು ಕೇಳಿದ್ರೆ ಬೇಡ, ಅದಕ್ಕೆ ಹೇಳಿದ್ದು. ನಿನ್ ಸೊಂಟ ಚೆನ್ನಾಗಿದೆ, ಈ ಸೊಂಟ ಚೆನ್ನಾಗಿಲ್ವೇ ಸರ್? ಆಕ್ಚುಲಿ ಮ್ಯಾಜಿಕ್ ನೋಡಿ, ಆ ಸೊಂಟದಿಂದನೇ ಜಾಸ್ತಿ ಮ್ಯಾಜಿಕ್ ಬರುತ್ತೆ. ರೆಡಿ, ಆಕ್ಷನ್ ಚಲೋ, ರೆಡಾವ್ ಅಲ್ಲ ಬರ್ತಿ. ಸರ್, ಇವತ್ತು ನೀವು ಇಂಡಸ್ಟ್ರಿಯಲ್ಲಿ 50 ವರ್ಷಗಳನ್ನ ಕಂಪ್ಲೀಟ್ ಮಾಡಿರೋ ಒಂದು ಸಂದರ್ಭವನ್ನ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾಕಮ್ಮ, ಏನಾಯ್ತು? ಏನಿಲ್ಲ, ನಾನು ಚಿಕ್ಕ ಹುಡುಗಿ ಇರುವಾಗ್ಲಿಂದನೂ ನಿಮ್ಮ ಮೂವೀಸ್ನ ನೋಡ್ತಾ ಬಂದಿದ್ದೀನಿ. ಸೊ ನನಗೆ ಬುದ್ಧಿ ಬಂದಾಗ ನಾನು ನಿಮ್ಮ ಮೂವಿ ಫಸ್ಟ್ ನೋಡಿದ್ದು ಗುರು ಶಿಷ್ಯರು. ಸೊ ಅವಾಗ ಇರೋ ಫೇಸಿಗೂ ಇವಾಗಿರೋ ಫೇಸಿಗೂ ನಿಮ್ಮ ಸ್ಕಿನ್ ಒಂದೇ ರೀತಿ, ಕೆನ್ನೆ ತುಂಬ ಚಬ್ಬೆ ಆಗಿದೆ. ಸೊ ಒಂದೇ ಒಂಥರ ನಿಮ್ಮ ಕೆನ್ನೆ ಇಚ್ಚಕ್ಬೇಕು ಅನಿಸ್ತಾ ಇದೆ. ಬೇಡ ಬೇಡ, ಮೊದಲು ಇಚ್ಚಿಕಿದ್ರೆ ಸ್ವಲ್ಪ ಸಿಕ್ಕಿರೋದೇನೋ, ಈಗೆಲ್ಲ ಬರೀ ಮೂಳೆನೇ ಸಿಗ್ತದೇನೋ. ಬೇರೆ ಪರವಾಗಿಲ್ಲ, ನಿನ್ ಆಸೆ ಬೇಡ, ಕೆನ್ನೆನೇ ಇಚ್ಚಕ್ಬೇಕಂತೇಳಿ ಆಸೆ ಆಗ್ತಿದೆ. ಸರಿ ರೆಡಿ, ಗ್ರಾಂಟೆಡ್ ತಗೊಂಡ್ಬಿಡಿ, ಯಾರು ಬೇಡ ಅಂದ್ರು. ರೈಟ್ ರೈಟ್, ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು.
ಥ್ಯಾಂಕ್ ಯು. ಏನೇನ್ ಆಸೆಗಳಪ್ಪ, ಏನೇನ್ ಆಸೆಗಳು. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಮಿಕ್ಕಿದವ್ರಿಗೂ ಆಸೆ ಆಗ್ತಾ ಇರುತ್ತೆ ದ್ವಾರಕೀಶ್ ಸರ್ ಅವ್ರ ಕೆನ್ನೆ ಮುಟ್ಬೇಕು ಅಂತ, ಹಂಗನ್ಬಿಟ್ಟು ಎಲ್ರು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ನಾನು ಆಗ್ಲೇ ಹೇಳಿದೆ ದ್ವಾರಕೀಶ್ ಸರ್, ನೀವು ಇಂಡಸ್ಟ್ರಿಯಲ್ಲಿ 50 ವರ್ಷಗಳನ್ನ ಕಂಪ್ಲೀಟ್ ಮಾಡಿರೋಂಥ ಒಂದು ಸಂದರ್ಭವನ್ನು ನಾವು ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಎಲ್ಲರೂ ಹೇಳ್ತಾರೆ 50 ವರ್ಷಗಳವರೆಗೂ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಬಂದಿದ್ದಾರೆ, ಅವಾಗ ಎಂಟರ್ಟೈನ್ ಮಾಡ್ತಾ ಇದ್ರು ಅಂತ. ನಾನು ಹೇಳಕ್ ಇಷ್ಟಪಡ್ತೀನಿ, ನೀವು ಅವಾಗ್ಲೂ ಎಂಟರ್ಟೈನ್ ಮಾಡ್ತಾ ಇದ್ರ, ಇವಾಗ್ಲೂ ಎಂಟರ್ಟೈನ್ ಮಾಡ್ತಾ ಇದ್ದೀರಾ, ಇನ್ನು ಮುಂದಕ್ಕೂ ಎಂಟರ್ಟೈನ್ ಮಾಡ್ತಿರ್ತೀರಾ. ಆ ಒಂದು ನಮಗೆ ಎಂಟರ್ಟೈನ್ಮೆಂಟ್ನ ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ದೊಡ್ಡ ನಮನಗಳು. ಥ್ಯಾಂಕ್ ಯು. ಕರೆಕ್ಟಾಗಿ ಹೇಳ್ತಾರಲ್ವಾ ಹಾಗಾದ್ರೆ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ? ಅದನ್ನೇ ನಾನು ಒಪ್ಕೊಳ್ಳೋಕ್ಕೇನು ಹೋಗಲ್ಲ. ಕೀರ್ತಿ ಆಯಿತು ಅಂತ ಹೇಳೋಕ್ಕಿಂತ ಹೆಚ್ಚಿಗೆ ಕೀರ್ತಿಯನ್ನು ನೀವೆಲ್ಲ ಮಾಡ್ಕೊಂಡಿದ್ದೀರ ಅಷ್ಟೇ. ನನ್ನ ಬದುಕು ಅಷ್ಟೇ. ಎಂಟರ್ಟೈನ್ಮೆಂಟ್, ಮನರಂಜನೆ ಅನ್ನೋದು ನನ್ನ ಬದುಕು. ಹಾಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸಗಳು ಹೋಗ್ತಾರೋ ಅದೇ ಥರ ಸಿನಿಮಾನ ಭಾಳ ಇಷ್ಟಪಟ್ಟು ತೊಗೊಂಡವನು ನನ್ನ ಜೀವನದಲ್ಲಿ. ನಾನು ಸಿನಿಮಾ ನನ್ನ ಬದುಕಾಯಿತು. ಆ ಬದುಕನ್ನು 50 ವರ್ಷ ಕಳೆದಿದ್ದೀನಿ. 50 ವರ್ಷದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೆದ್ದಿರ್ಬೋದು, ಸೋತಿರ್ಬೋದು, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರ್ಬೋದು, ಕೋಟ್ಯಾಂತರ ರೂಪಾಯಿ ಬಿಟ್ಟಿರ್ಬೋದು. ಆದರೆ ಎಲ್ಲೋ ಆಸೆಗಳು, ಎಲ್ಲಿವರೆಗೆ ಆಸೆಗಳಿರ್ತದೆ ಅಲ್ಲಿವರೆಗೆ ಜೀವನ ಚೆಂದಾಗಿರ್ತದೆ. ಬಹುಶಃ ಕಷ್ಟಗಳನ್ನು ನೀವು ಪ್ರೀತಿಸಿರ್ತೀರ, ಅದಕ್ಕೋಸ್ಕರ ಅದು ನಿಮ್ಗೆ ಮುಂದೆ ದಾಟಿ ಇಲ್ಲಿವರೆಗೂ ರೀಚ್ ಆಗೋದಕ್ಕೆ ಹೆಲ್ಪ್ ಆಗಿರುತ್ತೆ ಅನ್ಸುತ್ತಲ್ವಾ ಸರ್? ಕಷ್ಟವನ್ನು ಪ್ರೀತಿಸಲೇಬೇಕು, ಪ್ರೀತಿಸುವಾಗ ಆಗ್ಬಿಡ್ತದೆ, ಬೇಡ ಅಂತ ಹೇಳಕ್ಕಾಗಲ್ಲ. ನೀನು ಯಾರು ಟು ಟೇಕ್ ಇಟ್ ಅಲ್ವಾ? ಹಾಗೆ ಎಲ್ಲವನ್ನು ತಗೋಬೇಕು, ತಗೊಂಡಷ್ಟು ಜೀವನ ಚೆಂದಾಗಿರ್ತದೆ. ತಗೊಳ್ಳಿಲ್ಲ ಅಂದ್ರೆ ಕಷ್ಟ ಆಗ್ತದೆ. ಸಿನಿಮಾ ಅಂದ್ರೆ ದ್ವಾರಕೀಶ್ ಸರ್, ದ್ವಾರಕೀಶ್ ಸರ್ ಅಂದ್ರೆ ಸಿನಿಮಾ. ಅವರ ಡೇ ಬಿಗಿನ್ ಆಗೋದೇ ಸಿನಿಮಾಯಿಂದ, ಅವರ ದಿನ ಕೊನೆಗೊಳ್ಳೋದು ಕೂಡ ಒಂದು ಸಿನಿಮಾಯಿಂದ. ಸಿನಿಮಾ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ಇಟ್ಕೊಂಡಿರುವಂಥ ದ್ವಾರಕೀಶ್ ಸರ್ ಅವ್ರ ಬಗ್ಗೆ ನಾನು ಮಾತಾಡೋಕ್ಕಿಂತ ನೀವು ಈ AV ಮೂಲಕ ಅವರ ಬಗ್ಗೆ ತಿಳ್ಕೊಂಡ್ರೆ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ. ದ್ವಾರಕೀಶ್ ಸರ್ ಅವರ ಬಗ್ಗೆ ಒಂದು AV ನಿಮ್ಗೋಸ್ಕರ. ಭಾರತ ಸಿನಿಮಾ ಇತಿಹಾಸದಲ್ಲೇ ನಿರ್ಮಾಪಕ, ನಿರ್ದೇಶಕನಾಗಿ ಯಶಸ್ವಿಯಾದ ಏಕೈಕ ಹಾಸ್ಯ ನಟ ದ್ವಾರಕೀಶ್ ಕನ್ನಡ ಚಿತ್ರರಂಗ ಕಂಡ ಅಪ್ರತಿಮ ಹಾಸ್ಯ ನಟ. 21ರ ವಯಸ್ಸಲ್ಲೇ ವೀರ ಸಂಕಲ್ಪ ಚಿತ್ರದಲ್ಲಿ ಪುಟ್ಟ ಹಾಸ್ಯ ಪಾತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ ದ್ವಾರಕೀಶ್ ಕುಳ್ಳ ದೇಹದಿಂದಲೇ ಕೋಟ್ಯಾಂತರ ಪ್ರೇಕ್ಷಕರ ಹೃದಯವನ್ನು ಕೊಳ್ಳೆ ಹೊಡೆದ್ರು. ಇವರು ಊರಾಗ್ಲ ಬಾಯ್ ಬಿಟ್ಟು ನಕ್ರೆ ಊರೇ ಬಿದ್ ನಗುತ್ತೆ. ಒಂದೊಂದರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕವೇ ಇಲ್ಲ. 1969ರಲ್ಲಿ ಮೇಯರ್ ಮುತ್ತಣ್ಣ ಚಿತ್ರದ ಮೂಲಕ ನಿರ್ಮಾಪಕರಾಗಿ ಚಿತ್ರರಂಗದಲ್ಲಿ ಅಕ್ಷರಶಃ ಹೊಸದೊಂದು ಯುಗವನ್ನೇ ಆರಂಭಿಸಿದ್ರು. ಸಿಂಗಾಪುರ್ನಲ್ಲಿ ಚಿತ್ರಿಸಿದ ಮೊದಲ ಕನ್ನಡ ಚಿತ್ರ, ಆಫ್ರಿಕಾದಲ್ಲಿ ಮೊದಲ ಟಾರ್ಜನ್ ಚಿತ್ರ, ಬಾಲಿವುಡ್ನಿಂದ ಹಿನ್ನೆಲೆ ಗಾಯಕ ಕಿಶೋರ್ ಕುಮಾರ್ ಅವರನ್ನ ಮೊದಲ ಬಾರಿಗೆ ಕನ್ನಡ ಚಿತ್ರಕ್ಕೆ ಹಾಡಿಸಿದ ತಂತ್ರಜ್ಞ, ಕನ್ನಡ ಹಾಡನ್ನು ಲಂಡನ್ನ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ ಧೀಮಂತ, ಕಳ್ಳ ಕುಳ್ಳ, ಕುಳ್ಳ ಕುಳ್ಳಿ, ಪ್ರಚಂಡ ಕುಳ್ಳ, ಸಿಂಗಾಪುರ್ನಲ್ಲಿ ರಾಜ ಕುಳ್ಳ, ಕುಳ್ಳ ಏಜೆಂಟ್ 000, ಹೀಗೆ ಕುಳ್ಳನ ಸೀರೀಸ್ಗಳಲ್ಲಿ ಮಿಂಚಿದ ಮೇರುತಾರೆ. ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ನಟರಾಗಿ ಕನ್ನಡ ಚಿತ್ರರಂಗದಲ್ಲಿ 50 ವರ್ಷಗಳನ್ನು ಪೂರೈಸಿದ ರಾಜ ಕುಳ್ಳ. ನಾನೇ ಕಣ್ಣು ಭೂಪ, ನಾನೇ ಕಣ್ಣು ಊರಲ್ಲಿ ಯಾರಿಲ್ಲ ನನ್ನನ್ನು ಬಲ್ಲರು. ನರಸಿಂಹರಾಜರವರ ನಂತರ ರಾಜ್ ಜೊತೆ ಕಾಮಿಡಿಯನ್ ಆಗಿ ಸಾಹಸ ಸಿಂಹ ವಿಷ್ಣು ಅವರೊಂದಿಗೆ ಜೋಡಿಯಾಗಿ ನಟಿಸಿದ್ದು ಕನ್ನಡ ಚಿತ್ರರಂಗದಲ್ಲಿ ಅಚ್ಚಳಿಯದ ಇತಿಹಾಸ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ಕನ್ನಡ ಸಿನಿಮಾಗಳೆಂದರೆ ಇಳಿ ವಯಸ್ಸಿನಲ್ಲೂ ಹುಚ್ಚರಾಗುವ ಈ ವಾಮನ ಮೂರ್ತಿ ಸಿನಿಮಾ ರಂಗದ ಅಹಂಕಾರಗಳನ್ನು ಕಂಡ ಕೂಡಲೇ ಸಿಡಿದೆದ್ದು ನಿಲ್ಲುವ ಉಗ್ರ ನರಸಿಂಹ. ನೀವಾಗಲೇ ಹೇಳಿದ್ರಿ, ಸಿನಿಮಾ ಇಂಡಸ್ಟ್ರಿ ನಾವು ಕಷ್ಟಗಳನ್ನು ನೋಡಿದ್ದೀವಿ, ಸುಖಗಳನ್ನು ನೋಡಿದ್ವಿ. ಕಷ್ಟಗಳನ್ನ ಮೆಟ್ಟಿ ನಿಲ್ಲೋನೇ ವಿನ್ನರ್ ಅಂತ ಹೇಳ್ತಾರೆ, ಅವನೇ ಸಾಧನೆ ಮಾಡೋರು. ಸೊ ಅಂತ ಎಲ್ಲ ಕಷ್ಟಗಳನ್ನ ನೀರು ಕುಡಿದಷ್ಟು ಸುಲಭ ಕುಡಿದ್ಬಿಟ್ಟು, ಬಟ್ ನಿಮ್ಮಲ್ಲಿ ಅಷ್ಟು ಕಷ್ಟ ಇದ್ರು ನನಗೆ ಈ ಸಿನಿಮಾ ಅಂದ್ರೆ ಇಷ್ಟ ಅಂತ ನಗ್ನಾಗ್ತಾ ಎಲ್ಲರನ್ನೂ ನಗ್ಸಿದಂಥ ವ್ಯಕ್ತಿತ್ವ, ಅದ್ರ ಬಗ್ಗೆ ನನ್ಗೆ ಹೇಳಿ. ಅದೇ ನಾನು ಮೊದಲೇ ಹೇಳಿದಾಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಯಾಕೆಂದರೆ ಹಲವಾರು ಆಸೆಗಳನ್ನು ಇಟ್ಟಿದ್ದವನು ನಾನು. ಸಿಂಗಾಪುರ್ ರಾಜ ಕುಳ್ಳಕ್ಕೆ ಹೋಗಿದ್ದಾಗ್ಬೋದು, ಆಫ್ರಿಕಾದಲ್ಲಿ ಶೀಲಾ ನೀವು ತೋರಿಸಿದ್ದೆಲ್ಲ ಆಗ್ಬೋದು. ಇತ್ತು ಏನೋ ಹುಡುಗನಾಗಿದ್ದಾಗ ಎಲ್ಲೋ ಬಂಡೀಪುರಿಗೆ ಹೋದಾಗ
ಯಾಕೊಂದು ಸಿನಿಮಾ ನಾವು ಆಫ್ರಿಕಾದ ನಾನು ಏನಾದ್ರು ಸಿನಿಮಾಕ್ಕೆ ಹೋದರೆ ಆಫ್ರಿಕಾದಲ್ಲಿ ಸಿನಿಮಾ ತೆಗಿಬೇಕು ಅಂತ ಆಸೆಪಟ್ಟೆ, ಅಥವಾ ಮೈಸೂರು ಗಾಯತ್ರಿ ಟಾಕೀಸಲ್ಲಿ ಸಿನಿಮಾಗಳನ್ನು ನೋಡ್ತಿದ್ದಾಗ ಒಂದು ಸಿನಿಮಾ ನೋಡಿದ್ದೆ, ಮೈಸೂರು ಗಾಯತ್ರಿ ವಿಕ್ಟೋರಿಯಾ ಫಾಲ್ಸ್ ಅಂತ. ಆ ವಿಕ್ಟೋರಿಯಾ ಫಾಲ್ಸ್ ಅನ್ನೋದು ನನ್ನ ಜೀವನದಲ್ಲಿ ಏನಾದ್ರು ಸಿನಿಮಾಕ್ಕೆ ಹೋದರೆ ವಿಕ್ಟೋರಿಯಾ ಫಾಲ್ಸಲ್ಲಿ ಒಂದು ಸಿನಿಮಾ ತೆಗಿಬೇಕು ಅಂತ ಆಸೆಪಟ್ಟೆ. ಎಲ್ಲದಕ್ಕೂ ದೇವರು ನನಗೆ ಹೆಲ್ಪ್ ಮಾಡ್ದ. ಯಾವುದೋ ಒಂದು ಫೋರ್ಸ್ ಇತ್ತು ನನಗೆ. ಇಲ್ಲಾಂದರೆ ಕನ್ನಡ ಚಿತ್ರರಂಗದಲ್ಲಿ 50 ಸಿನಿಮಾ ತೆಗೆಯೋದಾಗಲಿ, ಅಥವಾ ಎಲ್ಲೋ ಒಂದು ಸ್ಮಾಲ್ ಒಂದು ಚಿಕ್ಕ ಹಾಸ್ಯ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಬಂದು ಎಲ್ಲೋ ನರಸಿಂಹರಾಜು ಹಿಂದ್ಗಡೆ 200 ರೂಪಾಯಿಗೆ ನಿಂತ್ಕೊಂಡು ಪಾರ್ಟ್ ಮಾಡಿ ಅದೆಲ್ಲವನ್ನು ದಾಟಿ ಸ್ವಂತ ಚಿತ್ರ ಮಾಡಿ ರಾಜ್ಕುಮಾರ್ ಡೇಟ್ ಸಿಗೋದೇ ಕಷ್ಟ. ರಾಜ್ಕುಮಾರ್ ಡೇಟ್ ಅಂದರೆ ಅಷ್ಟು ಸುಲಭ ಅಲ್ಲ. 69ನೇ ಇಸ್ವಿಲಿ ರಾಜ್ಕುಮಾರ್ ಡೇಟ್ ತೊಗೊಂಡು ಮೇಯರ್ ಮುತ್ರಣ ಸಿನಿಮಾಗಳನ್ನು ಮಾಡಿದ್ದಾಗಲಿ, ಆಮೇಲೆ ಕುಳ್ಳ ಅಂತ ಒಂದು ಐಡಿಯಾ ಬಂದಿದ್ದಾಗಲಿ, ಆಮೇಲೆ ಕುಳ್ಳನ ಸಿನಿಮಾಗಳನ್ನು ಮಾಡಿದ್ದಾಗಲಿ, ಎಗೇನ್ ವಾಟ್ ಐ ಸೇ ಇಸ್ ಒಂದು ಇನ್ಸ್ಪಿರೇಷನ್. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಇನ್ಸ್ಪಿರೇಷನ್ ಇರಬೇಕು. ಎಲ್ಲಿವರೆಗೆ ಆಸೆಗಳಿರ್ತವೆ ಅಲ್ಲಿವರೆಗೆ ನಾವು ಚೆನ್ನಾಗಿರ್ತೀವಿ ಲೈಫಲ್ಲಿ. ಓಕೆ, ಫಸ್ಟ್ ಟೈಮ್ ನೀವು ಆ್ಯಕ್ಟರ್ ಆಗಿದ್ದ ವಿಷಯ ನನಗೆ ಹೇಳಿ. ಫಸ್ಟ್ ಟೈಮ್ ಅದು ಕೂಡ ಭಾಳ ಮೋಸ್ಟ್ ಅಡ್ವೆಂಚರಸ್, ಒಂದು ಜೀವನದ ಫಿಲಾಸಫಿಗೆ ಸಿಂಕ್ ಆಗತಕ್ಕಂಥದ್ದು. ಫಸ್ಟ್ ಟೈಮ್ ಆ್ಯಕ್ಟೆಡ್, ನಿಮಗೆಲ್ಲ ಗೊತ್ತಿದೆ, ವೀರ ಸಂಕಲ್ಪ ಅಂತ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡಿದೆ. ನಾನು ಮೊದಲು ಮಾಡಿದ್ದ ಪಾತ್ರ ಯಾವುದಪ್ಪ ಅಂದರೆ ಸಿಂಹಾಸನ ಹತ್ತೋದು. ಫಸ್ಟ್ ಟೈಮ್ ದ್ವಾರಕೀಶ್ ಫಸ್ಟ್ ಶಾಟ್ ವಾಸ್ ಕ್ಲೈಂಬಿಂಗ್ ಆನ್ ಎ ಸಿಂಹಾಸನ. ಯಾಕಪ್ಪ ದ್ವಾರಕೀಶನ ಸಿಂಹಾಸನದ ಮೇಲೆ ನಮ್ಮ ಮಾವ ಸೋದರ ಮಾವ ಕೂಡಿಸಿದ್ರು ಅಂದರೆ, ದ್ವಾರಕೀಶ್ ಎಲ್ಲೋ ಕನ್ನಡ ಚಿತ್ರರಂಗದಲ್ಲಿ ಚೆನ್ನಾಗಿರಲಿ, ದ್ವಾರಕೀಶ್ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ರಾಜನಾಗಿ ಮೆರಿಬೇಕು ಅನ್ನೋದಕ್ಕಂತ ರಾವು ಕಾಲ ಎಲ್ಲ ನೋಡಿ ಗೋಲ್ಡನ್ ಸ್ಟುಡಿಯೋಸ್ ಮಡ್ರಾಸ್ ಮಧ್ಯಾಹ್ನ 3 ಗಂಟೆಗೆ ರಾವು ಕಾಲ ಮುಗೀತು. ಸಂಜೆ 4 ಗಂಟೆಗೆ ಆ ಶಾಟನ್ನು ತೆಗೆದ್ರು, ಸಿಂಹಾಸನದ ಮೇಲೆ ಕೂತ್ಕೊಳ್ಳೋ ಶಾಟ್. ಅನ್ಫಾರ್ಚುನೇಟ್ಲಿ ಹೇಗೆ ನೋಡು ಫಿಲಾಸಫಿ ಅಂಟ್ಕೊಳ್ಳುತ್ತೆ ಅಂದರೆ, ಆ ಕ್ಯಾಮ್ರಾಮನ್ ಅಂದ, ಸರ್ ಇಳಿಯೋ ಶಾಟ್ ಏನಾರ ಇದೆಯಾ ಅಂದ. ಅಯ್ಯೋ, ಲೈಟಿಂಗ್ ಎಲ್ಲ ರೆಡಿಯಾಗಿದೆ, ಇಳಿಯೋ ಶಾಟ್ ಇದ್ರೆ ಒಂದು ತೆಗೆದು ಬಿಡೋಣ ಸರ್ ಅಂತ. ಹೌದಪ್ಪ ಇಳಿಯೋ ಶಾಟ್ ಇದೆ, ನೋಡಪ್ಪ ನೀನು ಮೇಲಿಂದ ಇಳಿದು ಬಿಡು ಅಂತ. ನೋಡು ಕೂತಿದ್ದು 5 ನಿಮಿಷ ನಾನು ಕೂತಿದ್ದು. 5 ನಿಮಿಷ ಕೂತಿದ್ದಾದ್ಮೇಲೆ ಇಳಿಯಪ್ಪ ಅಂದರು, ಮತ್ತೆಲ್ಲ ಲೈಟ್ ಆನ್ ಅಂದರು. 5 ನಿಮಿಷ ಕೂತಿದ್ದೆ, ಮತ್ತೆ ಆ್ಯಕ್ಷನ್ ಅಂದರು, ದಬಾ ಅಂತ ಹೇಳಿದ್ಬಿಟ್ಟು. ಎಲ್ಲೋ ದ್ವಾರಕೀಶ್ ಚಲನಚಿತ್ರ ರಂಗದ ಜೀವನವನ್ನು ನೀವೆಲ್ಲ ಹುಡುಕಿದಾಗ ಒಳಹೊಕ್ಕು ನೋಡಿದ್ರೆ ದ್ವಾರಕೀಶ್ ಸಿಂಹಾಸನದ ಮೇಲೆ ಬಂದ, ಸ್ವಲ್ಪ ಕೂತಿದ್ದ, ಮತ್ತೆ ದಡ ಅಂತ ಹೇಳ್ದ. ಹೇಗೆ ಸಿಂಕ್ ಆಯ್ತು ನೋಡು ಸೀನು, ಅಷ್ಟು ಚೆನ್ನಾಗಿ ಸಿಂಕ್ ಆಯ್ತು ವೀರ ಸಂಕಲ್ಪ. ಅಲ್ಲಿಂದ ದ್ವಾರಕೀಶ್ ತಿರುಗಿ ನೋಡಲಿಲ್ಲ. ಆಮೇಲೆ ಎಲ್ಲ ಸಿನಿಮಾಗಳು ಪಾತ್ರಗಳನ್ನು ಮಾಡ್ಕೋತಾ ಬಂದ್ಬಿಟ್ವಿ. ಐ ನೆವರ್ ಮತ್ತೆ ಹಿಂತಿರುಗಿ ನೋಡೋದು ನೋ. ನನ್ನ ಲೈಫಲ್ಲಿ ಯಾರ ಹತ್ರನೂ ಹೋಗಿ ನನಗೊಂದು ಚಾನ್ಸ್ ಕೊಡಿ ಸಿನಿಮಾದಲ್ಲಿ ಅಂತ ಕೇಳಿದವನೇ ಅಲ್ಲ ನಾನು. ಮೊದಲು ವೀರ ಸಂಕಲ್ಪದಲ್ಲಿ ಮಾಡಿದೆ, ಆಮೇಲೆ ಸಿನಿಮಾಗಳೆಲ್ಲ ಬರೋಕ್ಕೆ ಶುರು ಆಯಿತು. ರಾಜ್ಕುಮಾರ್ ಜೊತೆ ಸುಮಾರು 40 ಸಿನಿಮಾಗಳನ್ನು ಪಾತ್ರ ಮಾಡಿದೆ, ನಿರ್ಮಾಪಕನೂ ಅದೇ. ಅದ್ಭುತ. ಫಸ್ಟ್ ಶಾಟ್. ನಾನು ಜಂಬಕ್ಕೆ ಕೇಳ್ಕೊಳ್ಳೋದ ನಿನಗೆ, ನಮ್ಮ ಸಂಬಂಧಿಕರ ಮನೆಯಲ್ಲಿ ಯಾವುದೇ ಮದುವೆ ಆದರೂ ಮುಂಜಿ ಆದರೂ ಹೆಣ್ಮಕ್ಳು ಯಾವಾಗ ನನ್ನ ಹತ್ರನೇ ಇರೋದು. ಅವಾಗ ಯಾರು ಹೇಳಿದ್ರಲ್ಲ ಈಗ ಚೆಬ್ಬಿ ಅಂತ, ಈ ಚೆಬ್ಬಿಗೆ ಭಾಳ ಡಿಮ್ಯಾಂಡ್ ಇತ್ತು. ಹಾಗಾದ್ರೆ ದ್ವಾರಕೀಶ್ ಸರ್ ಅವರು ಫಸ್ಟ್ ಟೈಮ್ ಮಾಡಿದಂಥ ಸಿನಿಮಾ, ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ, ಅದರ ಅನುಭವ ಹೇಗಿತ್ತು? ಫಸ್ಟ್ ನಾನು ಮಾಡಿದ ಸಿನಿಮಾ ಮಮತೆಯ ಬಂಧನ ಅಂತ 1965. 1965ನೇ ಇಸ್ವಿಲಿ 55,000 ರೂಪಾಯಿಗೆ ಆ ಸಿನಿಮಾನ ಮಾಡಿದೆ ನಾನು. 55,000. 55,000ಕ್ಕೂ ಕಷ್ಟ ಆಯ್ತು ಬಿಡು. 55,000 ಅನ್ಬೋದು, ಬಟ್ 55,000 ಅವತ್ತು ದೊಡ್ಡ ವಿಷಯ. ಹೌದು. ಒಂದು ನೆಗೆಟಿವ್ಗೆ 200 ರೂಪಾಯಿ, ಒಂದು ಪಾಸಿಟಿವ್ಗೆ 30 ರೂಪಾಯಿ, 75 ಪೈಸಾ ಲೀಟರು ಪೆಟ್ರೋಲು, 29 ರೂಪಾಯಿ ಹಾಕ್ಬಿಟ್ರೆ ಫುಲ್ ಟ್ಯಾಂಕು ಫಿಯೇಟ್ ಕಾರು. ಅಂಥ ಕಾಲ ಅದು. ಒಂದು ದೊಡ್ಡ ಸ್ಟಾರ್ ಹೋಟ್ಲ್ಗಳಲ್ಲಿ 800 ರೂಪಾಯಿ ರೂಮು, 600 ರೂಪಾಯಿ ರೂಮು, ದೊಡ್ಡ ರೂಮ್ಗಳು. ಆಲ್ ಡೀಲಕ್ಸ್ ರೂಮ್ಸ್ ಆರ್ 600 rupees. ಈಗ ನಾರ್ಮಲ್ ಹೋಟ್ಲ್ಗಳೆಲ್ಲ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. 40 ರೂಪಾಯಿಗೆ ಫಸ್ಟ್ ಕ್ಲಾಸಲ್ಲಿ ಹೋಗಿದ್ದೀನಿ ನಾನು ಟ್ರೈನಲ್ಲಿ, 60 ರೂಪಾಯಿಗೆ ಫ್ಲೈಟಲ್ಲಿ ಹೋಗಿದ್ದೀನಿ ಮದ್ರಾಸ್ಗೆ. ಸೊ ಅಂಥ ಕಾಲ ಅದು. ಸೊ ಯಾವಾಗ ಮಮತೆ ಬಂಧನದಲ್ಲಿ ಏನಪ್ಪ ಚೆನ್ನಾಗಿ ಜ್ಞಾಪಕ ಇರೋದು ಅಂದರೆ, ಒಬ್ಬ ಮಾರ್ವಾಡಿ ನಾನು ನೋಡ್ಕೊಂಬಂದ. ಅವನು ದ್ವಾರಕೀಶ್ ಅಂತ ಒಬ್ಬನಿಗೆ ಸಾಲ ಕೊಟ್ಬಿಟ್ಟಿದ್ದಾನೆ. ಆ ಮಾರ್ವಾಡಿ ಮನೆಗೆ ಹುಡ್ಕೊಂಬಂದ ಮದ್ರಾಸಲ್ಲಿ. ಅವನು ಬಂದ್ಬಿಟ್ಟು ದ್ವಾರಕೀಶ್ ಹಾರೇ ಇದರ್ ಅಂದ. ನಾವು ಒಳಗಡೆಯಿಂದ ಹೊರಗಡೆ ಬಂದೆ. ಕ್ಯಾ ಸಾಬ್ ಅಂದೆ. ಕಾಯ್ ಓ ದ್ವಾರಕೀಶ್, ಓ ತೋ ಪೈಸಾ ದೇನಾ ಹಮ್ಕೋ, ಕಾಯ್ ಓ ದ್ವಾರಕೀಶ್ ಅಂದ. ಓ ಈ ನನ್ನ ಮಗನಿಗೆ ದ್ವಾರಕೀಶ್ ಆಗಿ ಗೊತ್ತಿಲ್ಲ ಅಂದ್ಬಿಟ್ಟು, ದ್ವಾರಕೀಶ್ घर में नहीं ಚಲೋ ಅಂದೆ. इसको बोलो ಓ ತೋ ಪೈಸಾ ದೇನಾ ಅಂದ. ಮೈ ಬೋಲ್ತಾ ಹೋತು ಚಲೋ ಬಾ ಅಂದೆ. ಯಾಕೆ ಹೇಳ್ತೀನಿ ಅಂದರೆ, ಕಷ್ಟಪಟ್ಟು ಸಾಲಗಳು ಮಾಡಿ ಆ ಕಾಲದಲ್ಲಿ ಸಿನಿಮಾಗಳು ಮಾಡಿದ್ವಿ. ಇವಾಗ ಅನಿಸುತ್ತೆ, ಬಟ್ ಅವಾಗ ನಮಗೆ ಕಷ್ಟ ಅನ್ನಿಸ್ಲಿಲ್ಲ. ಅವೆಲ್ಲ ಮಾಡಬೇಕು. BM ವೆಂಕಟೇಶು ಹೀರೋ ಆಗಿದ್ದ ಅದರಲ್ಲಿ. ಎಲ್ಲೋ BM ವೆಂಕಟೇಶ್ ಒಂದು ಉಂಗುರ ಇತ್ತು, ಉಂಗುರ ತೊಗೊಂಡೋಗಿ ಅಡ ಇಟ್ವಿ. ಅಡ ಇಟ್ಬಿಟ್ಕೊಂಡು 3 ದಿವಸ ಶೂಟಿಂಗ್ಗಳು ಮಾಡಿದ್ವಿ.
ಎಲ್ಲವೂ ಒಳಗಡೆ ಇದ್ದಂಥ ಆಸೆಗಳು ಇದು ಯಾವುದನ್ನು ಲೆಕ್ಕ ತಗೊಳ್ಳಿಲ್ಲ. ಮಮತೆಯ ಬಂಧನ ಪಿಕ್ಚರ್ನ ವೀನಸ್ ಮೂವೀಸ್ ಅಂತ ದೊಡ್ಡ ಕಂಪನಿ ರಿಲೀಸ್ ಮಾಡ್ತು. ವೀನಸ್ ಮೂವೀಸ್ ಅಂದರೆ ಮಣಿರತ್ನಂ ಅವರ ತಂದೆ ಕಂಪನಿ ಅದು. ಆ ಕಂಪನಿಯಲ್ಲಿ ಪಿಕ್ಚರ್ನ ರಿಲೀಸ್ ಮಾಡಿದೆ. ವಾವ್, ದಟ್ ವಾಸ್ ನೈಸ್. ಇದಿಷ್ಟು ನಿಮ್ಮ ಪ್ರೊಫೆಷನಲ್ ಲೈಫ್ ಬಗ್ಗೆ ಮಾತಾಡಿದ್ವಿ, ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋಣ ದ್ವಾರಕೇಶ್ ಸರ್. ನಿಮ್ಮ ಪರ್ಸನಲ್ ದ್ವಾರಕೇಶ್ ಸರ್, ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಅಂದ ತಕ್ಷಣ ಫುಲ್ ಜೋಶೆ ಹೇಳು ಅಂತಂದ್ರಿ. ಬಟ್ ಆ ಜೋಶನ್ನ ಹಂಗೆ ಮೇಂಟೈನ್ ಮಾಡಿಟ್ಕೊಳ್ಳಿ, ಯಾಕಂದ್ರೆ ದ್ವಾರಕೇಶ್ ಸರ್ ಅವರ ಪರ್ಸನಲ್ ಲೈಫಲ್ಲಿ ಬಂದಂಥ ಫಸ್ಟ್ ಟೈಮ್ಗಳ ಬಗ್ಗೆ ಸಾಕಷ್ಟು ಮಾತಾಡೋದಿದೆ. ಆದ್ರೆ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ಮಲ್ಲಮ್ಮನ ಪವಾಡದಲ್ಲಿ ನಾನು ರಾಜ್ಕುಮಾರ್ ಕೂತಿದ್ವಿ. ಅವಾಗ ಇವರು ಹೇಳಿದ್ರು, ನಮ್ಮ ದ್ವಾರಕೇಶ್ ಹೇಳಿದ್ರು, ಅಯ್ಯಯ್ಯೋ ನಾನು ಸರೋದೇವ್ರ ಜೊತೆಲಿ ಅಭಿನಯಿಸ್ತಾ ಇದ್ದೀನಿ, ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗ್ತಾಯಿದೆ, ತುಂಬ ದಿವಸದಿಂದ ನಾನು ನಿಮ್ಮನ್ನು ನೋಡಬೇಕು ಅಂತ ಆಸೆ ಪಡ್ತಾಯಿದ್ದೆ, ಈ ಪಿಕ್ಚರಲ್ಲಿ ನಾನು ನಿಮ್ಮ ಜೊತೆಲಿ ಅಭಿನಯಿಸೋ ಒಂದು ಅವಕಾಶ ನನಗೆ ಸಿಕ್ತು ಅಂತ ಅಂದ್ಬಿಟ್ಟು ಬಹಳ ಸಂತೋಷ ಪಟ್ಕೊಂಡು, ಅಲ್ಲಂತೂ ತುಂಬ ತಮಾಷೆ ಮಾಡೋರು, ನಕ್ಕು ಸಾಕಾಗೋದು. ನ್ಯಾಯವೇ ದೇವರಲ್ಲಿ ಅವ್ರ ರೋಲ್ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಕೃಷ್ಣ ರುಕ್ಮಿಣಿ ಸತ್ಯಭಾಮದಲ್ಲಿ ಹೆಂಗಸು ವೇಷ ಹಾಕೊಂಬರ್ತಾರೆ, ಅದಂತೂ ತುಂಬ ನಗು. ಅಂದರೆ ದ್ವಾರಕೇಶ್ ಅವ್ರನ್ನ ಯಾರಾದರೂ ನೋಡಿದವರು ನಿಜವಾಗ್ಲೂ ಇವರೊಬ್ಬರು ಹಾಸ್ಯ ನಟರ ಅಂತ ಕಾಣುತ್ತೆ. ಆ ರೀತಿ ಗಂಭೀರವಾಗೂ ಇರ್ತಾರೆ, ಗಂಭೀರವಾಗಿ ಇಟ್ಕೊಂಡೇ ತುಂಬ ಒಂದು ಹಾಸ್ಯವಾಗಿ ಏನಾದರೂ ಹೇಳಿಬಿಡ್ತಾರೆ. ಮೊನ್ನೆ ಅವ್ರಿಗೆ 70ನೇ ವರ್ಷದ್ದು ಬರ್ತ್ಡೇ ಆಯಿತು. ಆ ಬರ್ತ್ಡೇಗೆ ಹೇಳಿದ್ರು, ಸರೋಜಮ್ಮ ನೀವು ಇಲ್ಲದೇ ಇದ್ದರೆ ಚೆನ್ನಾಗಿರಲ್ಲ, ಭಾಗ್ಯವಂತರ ಇಲ್ಲದೇ ಇದ್ದರೆ ಹೇಗೆ ಚೆನ್ನ ಅಂತ ಹೇಳಿದ್ರು. ದ್ವಾರಕೇಶ್ಗೋಸ್ಕರ ನಾನು ಅವರ ಹುಟ್ಟಿದಬ್ಬಕ್ಕೆ ಹೋಗಿ ಅವರಿಗೆ ವಿಶ್ ಮಾಡಿದೆ. ಅವರಿಗೆ ಯಾವ ವಿಧವಾದ ಕಷ್ಟನೂ ಭಗವಂತ ಕೊಡಬಾರ್ದು, ಶಾಂತಿ ಸುಖ ಸಂತೋಷ ಕೊಡಲಿ ಅಂತ ಆ ದೇವ್ರನ್ನ ಬೇಡ್ತೀನಿ. ಪ್ರತಿಯೊಬ್ಬರು ಕಲಾವಿದರು ಈ ರೀತಿ ಚೆನ್ನಾಗಿ ಜೀವನದಲ್ಲಿ ಕಷ್ಟ ಸುಖ ಅನುಭವಿಸೋರನ್ನ ನೋಡಿ ಅದನ್ನೆಲ್ಲ ಕಲ್ತ್ಕೋಬೇಕು ಅಂತ ನಾನೆಲ್ಲ ಕಲಾವಿದರನ್ನ ಕೇಳ್ಕೊಳ್ತೀನಿ. ಅವ್ರದ್ದು ಎಷ್ಟು ವಿಷಯಗಳು ಹೇಳಿದ್ರು ಸಾಲಲ್ಲ. ದ್ವಾರಕೇಶ್, ನೀವು ಯಾವತ್ತೂ ಚೆನ್ನಾಗಿರ್ಬೇಕಪ್ಪ. ಒಂದು ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇನ್ನೊಂದೆರಡು ಪ್ರಶ್ನೆ ನಿಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಈಗ ಎಲ್ರಿಗೂ ಬಹಳ ಇಷ್ಟವಾದಂಥ ಸಿನಿಮಾ, ಇವತ್ತಿಗೂ ನಿಮ್ಮನ್ನ ನೋಡಿದಾಗ ಬಹಳ ನೆನಪಿಗೆ ಬರುವಂಥ ಚಿತ್ರ ಅಣ್ಣಾವ್ರ ಜೊತೆ ನೀವು ಮಾಡಿದಂಥ ಸಿನಿಮಾ ಮೇಯರ್ ಮುತ್ತಣ್ಣ ಸಿನಿಮಾ. ಸೊ ನೀವು ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ, ಅದರ ಮೊದಲ ಅನುಭವ ಹೇಗಿತ್ತು? ಅಣ್ಣವ್ರ ಜೊತೆ ಮಾಡಿದಂಥ ಸಿನಿಮಾ ಅನುಭವ. ರಾಜ್ಕುಮಾರ್ ಜೊತೆ ಸಿನಿಮಾ ಮಾಡೋದೇ ಒಂದು ಅಚೀವ್ಮೆಂಟ್. ಓಕೆ. ಜೀವನದಲ್ಲಿ ಅಂದ್ಕೊಂಡಿರಲಿಲ್ಲ ನಾನು. ಎಲ್ಲೋ ರಾಜಣ್ಣ ಆಗ್ಬೋದು, ರಾಜಣ್ಣನ ತಮ್ಮ ವರ್ಧಪ್ಪ ಆಗ್ಬೋದು, ಎಲ್ಲರೂ ದ್ವಾರಕೇಶ್ ನಿರ್ಮಾಪಕನಾಗಬಹುದು ಅಂತ ಅವ್ರ ಮನಸ್ಸಲ್ಲಿ ಬಂದಿತ್ತು. ರಾಜ್ಕುಮಾರ್ ಸಿನಿಮಾ ಮಾಡಿದ್ಮೇಲೆ ನಾನೊಬ್ಬ ಪಕ್ಕಾ ನಿರ್ಮಾಪಕನಾದನೇನೋ ಅಂತ ನನಗೆ ಅನಿಸ್ತದೆ. ಆ ರಾಜ್ಕುಮಾರ್ ಸಿನಿಮಾದಲ್ಲಿ ಇನ್ನೊಂದು ನನಗೆ ಅಂದರೆ ರಾಜ್ಕುಮಾರ್ನ ಆನೆ ಮೇಲೆ ಮೆರವಣಿಗೆ ಮಾಡಿಸಿದ್ವಿ ಆ ಪಿಕ್ಚರ್. ಅದೇನೋ ನನಗೆ ಆಸೆ, ರಾಜಣ್ಣನ ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಬೇಕು ಅಂತ. ಸೊ ಬಂಡೀಪುರಕ್ಕೆ ಹೋಗಿ ಆನೆ ತಂದು, ನಾನು ಹುಟ್ಟಿ ಬೆಳೆದ ಜಾಗ ಮೈಸೂರು ಇಟ್ಟಿಗೆಗೂಡು, ಆ ಇಟ್ಟಿಗೆಗೂಡಲ್ಲಿ ರಾಜ್ಕುಮಾರ್ನ ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿ. ಆಮೇಲೆ ಇನ್ನೊಂದೇನಪ್ಪ, ರಾಜ್ಕುಮಾರ್ ಮೇಯರ್ ಮುತ್ತಣ್ಣ ಬಗ್ಗೆ ಹೇಳಬೇಕು ಅಂದರೆ, ರಾಜಣ್ಣ ನಮಗೆ ಸಪೋರ್ಟ್ ಮಾಡೋದು. ಚೆನ್ನಾಗಿದೆ ಈ ರೋಲ್ ಮಾಡಿ, ಹೆಂಗಿದೆ ಹೆಂಗೆ ಮಾಡಿ, ನಾನೇನೋ ಒನ್ ಮೋರ್ ಟೇಕ್ ಎಲ್ಲ ಆಗ್ಬಿಟ್ರೆ ಇನ್ನೊಂದು ಸತಿ ಮಾಡಿದ್ವಿ ದ್ವಾರಕೇಶ್, ಪರವಾಗಿಲ್ಲ ಮಾಡಿದ್ವಿ ದ್ವಾರಕೇಶ್. ಇನ್ನೊಂದು ದಿ ಗ್ರೇಟ್ನೆಸ್ ಆಫ್ ರಾಜ್ಕುಮಾರ್, ಅದೆಲ್ಲ ನಾವು ಹೇಳಬೇಕು. ಯಾಕೆಂದರೆ ನೋಡು, ನಾನು ಇವಾಗ ಮಾತಾಡ್ಬೇಕಾದ್ರೆ ಹೇಳ್ತೀನಿ, ಇನ್ನೊಂದು ಸತಿ ಮಾಡಿದ್ದು ದ್ವಾರಕೇಶ್. ಯಾವತ್ತೂ ದ್ವಾರಕೇಶ್ನ ಬಹುವಚನದಲ್ಲೇ ಮಾತಾಡಿದವರು ರಾಜ್ಕುಮಾರ್. ಒಡಿರಯ್ಯ ಚಪ್ಪಾಳೆ. ಒಂದು ದಿನಾನು ಆ ಮನುಷ್ಯ ದ್ವಾರಕಿ ಬಾರೋ ಅದು ಇಲ್ಲವೇ ಇಲ್ಲ, ಅವ್ರ ಹತ್ರ ಇಲ್ಲವೇ ಇಲ್ಲ. ದ್ವಾರಕೇಶ್ ಅವರೇ ಬನ್ನಿ ಕೂತ್ಕೊಳ್ಳಿ, ನಾನು ತೆಗೆದಿದ್ದ 2 ಸಿನಿಮಾ ಆದ್ರೂ ದ್ವಾರಕೇಶ್ ನೀನೊಬ್ಬ ಅನ್ನದಾತ ನೀವು ಅಂತ ಹೇಳೋರು ರಾಜ್ಕುಮಾರ್. ಇವೆಲ್ಲ ನಾವು ಕಲಿಬೇಕು. ಇನ್ನೊಂದು ಫಸ್ಟ್ ಟೈಮ್, ಈಗ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಕನ್ನಡ ಸಿನಿಮಾ ನೋಡ್ತಾ ಇರೋಂಥ ವೀಕ್ಷಕರಿಗೆ ಬಹುಶಃ ಅದು ಫಸ್ಟ್ ಟೈಮ್. ನೀವು ಸಿಂಗಾಪುರ್ ತೋರಿಸಿದ್ದು, ನಾವು ಯಾವತ್ತೂ ಸಿಂಗಾಪುರ್ ನೋಡಿರ್ಲಿಲ್ಲ. ಪರದೆ ಮೇಲೆ ಸಿಂಗಾಪುರನ ಅಷ್ಟು ಚೆನ್ನಾಗಿ, ಬಹುಶಃ ಸಿಂಗಾಪುರ್ ಹೋದಾಗ್ಲೂ ನಮ್ಗೆ ಅಷ್ಟು ಚೆನ್ನಾಗಿದೆ ಸಿಂಗಾಪುರ್ ಅಂತ ಅನ್ಸಿರಲ್ಲ. ಸಿಂಗಾಪುರ್ನ ನೀವು ಅಷ್ಟು ಚೆನ್ನಾಗಿ ತೋರಿಸಿದ್ರಿ. ಸೊ ನೀವು ಫಸ್ಟ್ ಟೈಮ್ ಫಾರಿನ್ಗೆ ಹೋದಾಗ ಆ ಒಂದು ಅನುಭವ ಹೇಗಿತ್ತು, ನಿಮ್ಮ ಫಸ್ಟ್ ಅನುಭವ? ಮೊದಲನೇ ಅನುಭವ 30 ದಿವಸದಲ್ಲಿ ಅಲ್ಲಿ ಹೋಗಿದ್ವಿ. 30 ಡೇಸು 30 ಡೇಸಲ್ಲಿ ಸಿನಿಮಾ ಮಾಡಬೇಕು ಅನ್ನೋದು ಅಲ್ಲಿತ್ತು. ನಮ್ಗೆ ಇದ್ದಿದ್ದೆ ಪರ್ಮಿಷನ್ನು. 30 ದಿವಸಕ್ಕೆ 30 ದಿವಸ ಹೋಗಿ ಅಲ್ಲೇ ಇದ್ವಿ. ಏನಪ್ಪ ಜ್ಞಾಪಕ ಇರೋದು ಅಂತಂದರೆ, ಯಾರಪ್ಪನ ಶೂಟಿಂಗ್ ಮಾಡ್ತಾಯಿದ್ರೆ ಏನಿದು ಅನ್ನೋರು ಟಿ ವಿ ತೆಗಿತಾ ಇದ್ದೀವಿ ನಾವು. ಯಾರಿಗೂ ಸಿನಿಮಾ ಅಂತ ಹೇಳ್ತಿರ್ಲಿಲ್ಲ. ಸಿನಿಮಾ ಅಂತ ಹೇಳಿದ್ರೆ ಅಲ್ಲಿ ಕಾಂಪ್ಲಿಕೇಶನ್ನು, ಟಿ ವಿ ಅಂತ ಹೇಳ್ತಾ ಇದ್ವಿ. ಇನ್ನೊಂದು
ಆ ಕಾಲದಲ್ಲಿ ಅಷ್ಟು ಸುಲಭವಾಗಿ ದುಡ್ಡುಗಳು ತೊಗೊಂಡೋಗೋದು ಕಷ್ಟ. ಫಾರಿನ್ ಎಕ್ಸ್ಚೇಂಜ್ ಇರಲಿಲ್ಲ. ನಮಗೆಲ್ಲ $500 ಕೊಟ್ಟಿರೋರು ಆ $500 ಮಾತ್ರ ತೊಗೊಂಡು ಹೋಗಬೇಕು. ಸ್ವಲ್ಪ ದುಡ್ಡುಗಳು ಬೇಕಾಗ್ಬೋದು ನಮಗೆ. ಅವಾಗ ದುಡ್ಡುಗಳು ಹೆಂಗಪ್ಪ ಮಾಡೋದು ಅಂತಂದಾಗ ಎಲ್ಲೋ ಬೂಡ್ಸಿನ ಸಂಧಿ ಒಳಗಡೆ, ಕಾಚಾ ಸಂಧಿ ಒಳಗಡೆ ಸ್ವಲ್ಪ ದುಡ್ಡುಗಳು ಇಟ್ಕೊಂಡು ಸೊ ದುಡ್ಡುಗಳು ಇಟ್ಕೊಂಡು ಅವಾಗೆಲ್ಲ ಸ್ವಲ್ಪ ಹೋಗಿದ್ವಿ. ಸೊ ಇದೊಂದು ನಮಗೆ. ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ಡಿಸಿಪ್ಲಿನ್ಡ್ ಆಫ್ ಶೂಟಿಂಗ್. ಎಲ್ಲ ಬೆಳಗ್ಗೆ 6 ಗಂಟೆ ರೆಡಿ ಆಗ್ಬಿಡ್ಬೇಕು. ಎಲ್ಲ ಪ್ರತಿಯೊಬ್ಬರು 6 ಗಂಟೆ ರೆಡಿ ಆಗಬೇಕು. 6 ಗಂಟೆಗೆ ಬಸ್ಸಲ್ಲಿ ಕೂತ್ಕೊಂಡ್ಬಿಡ್ಬೇಕು. ಏರ್ ಕಂಡೀಷನ್ ಬಸ್ ಆ ಕಾಲದಲ್ಲಿ ಮಾಡಿದ್ದೆ. ಅವಾಗೆಲ್ಲ ಅಲ್ಲಿ ಏರ್ ಕಂಡೀಷನ್ ತೊಗೊಂಡ್ಬಂದೆ ನಾನು ಬೆಂಗಳೂರಿಗೆ ಒಂದು. ಅವಾಗೆಲ್ಲ ಏರ್ ಕಂಡೀಷನ್ ಕಾರ್ಗಳು ಇರಲಿಲ್ಲ. ಅದು ಫಸ್ಟ್ ಟೈಮ್ ನೀವೇ ಏರ್ ಕಂಡೀಷನ್ ತಗೊಂಬಂದೆ ನಾನು ಬೆಂಗಳೂರಿಗೆ. 30 ದಿನ ಫೆಲಿನಾ ಅಂತ ಒಬ್ಬಳನ್ನ ಹುಡುಕಿದ್ವಿ. ಫೆಲಿನಾ ಭಾಳ ಕಷ್ಟ. ಅದೊಂದೆಲ್ಲೋ ಹೋಗಿ ಯಾರನ್ನೋ ಹಿಡ್ಕೊಂಡು ಅಯ್ಯ ಕಣ್ಣು ಅಂತ ಒಬ್ಬರಿದ್ರು. ರಾತ್ರಿ ಅವ್ರು ಹೇಳಿ ಒಂದು ಹುಡುಗಿ ಬೇಕಪ್ಪ ನಮಗೆ, ನನಗೆ ಫಾರಿನ್ ಹುಡುಗಿನೇ ಹಾಕ್ಬೇಕು ಅಂತ. ಎಷ್ಟೋ ಜನ ನಮ್ಮ ಡಿಸ್ಕಷನ್ಲಿ ಕನ್ನಡ ಮಾತಾಡೋದು ಹೆಂಗೆ, ಕನ್ನಡ ಮಾತಾಡಲ್ಲ. ಸಿಂಗಾಪುರ್ ಹುಡುಗಿ ಚೈನೀಸ್ ಹುಡುಗಿನ ಹಾಕ್ಬಿಟ್ಟು ಕನ್ನಡ ಹೆಂಗೆ ಮಾತಾಡ್ತಾಳೆ ಅವಳು. ಹೆಂಗ್ ಸರ್ ಮ್ಯಾನೇಜ್ ಮಾಡಿದ್ರಿ ನೀವು? ಹುಡುಕಿದ್ವಿ ಅವಳಿಗೆ ಹೇಳಿದ್ವಿ. ಅವಳಿಗೆ ಬರ್ದು ಕೊಡೋವಿ. ಅವ್ರದ್ದೇನೋ ಚೈನೀಸಲ್ಲಿ ಬರ್ಕೊಳ್ಳೋದು. ಅವರು ನೀನು ಹೆಸರು ಏನು ನಿಂದು ಅದು ಅಂತ ನೋಡು. ಸರಿ ನೀನು ಹೇಳಿದ್ದೆ ರೈಟ್ ಅಂದ್ಬಿಟ್ಟು ಅವಳು ಇಟ್ಕೊಂಡು ಮಾಡಿದ್ವಿ. ಹುಡುಕಿದ್ವಿ. ಅದಕ್ಕೆ ಹೇಳ್ತಾ ಇದ್ದಾಗ ಆಸೆಗಳಿದ್ದರೆ ನಿನಗೇನು ಕಷ್ಟಗಳು ಗೊತ್ತಲ್ಲ. ನನಗೆ ಯಾಕಪ್ಪ ಬಂತು ಸಿಂಗಾಪುರ್ ಐಡಿಯಾ ಅಂತ ಹೇಳಿದ್ರೆ, ತಮಿಳಲ್ಲಿ ಒಂದು ಸಿನಿಮಾ ಬಂದಿತ್ತು, ಉಲಗ ಸುಟ್ರ ವಾಲಿಬಾನ್ ಅಂತ MGR ಮಾಡಿದ್ರು. ಆ MGR ಮಾಡಿ ಸಿನಿಮಾ ಎಲ್ಲೋ ನನಗೊಂಚೂರು ಇನ್ಸ್ಪಿರೇಷನ್ ಬಂತು. ಯಾಕೆ ಕನ್ನಡದವರಾಗಿ ನಾವು ಒಂದು ಫಾರಿನಲ್ಲಿ ಹೋಗಿ ಸಿನಿಮಾ ತೆಗಿಬಾರ್ದು ಅಂತ ಆಸೆ ಬಂತು. ಎಲ್ಲರೂ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದ್ರು. ಹೋಗಿ ತಕ್ಕೊಂಬಂದ್ವಿ. ವಿಷ್ಣುವರ್ಧನ ಜೊತೆಲೇ ಇದ್ದ ನನಗೆ. ಅದು ಬಾಂದ್ರೆ ಯಾವಾಗ ಬಾಂದ್ರು ಬರೋದದು. ಸೊ ಹಿ ವಾಸ್ ಸೋ ಕ್ಲೋಸ್ ಟು ಮೀ. ಸೊ ಬಂತು, ಎಲ್ಲ ಹೋದ್ವಿ. ಮಂಜುಳಾ ಬಗ್ಗೆ ಹೇಳ್ಬೇಕಾಗಿಲ್ಲ ಅದು. ಸೊ ವಿ ಆಕ್ಚುಲಿ ನಿಜ ಹೇಳ್ಬೇಕು, ವಿಷ್ಣು ಸರ್ನ, ಮಂಜುಳಾ ಅವ್ರನ್ನ ನಾವು ಎಷ್ಟು ಮಿಸ್ ಮಾಡ್ತೀವಿ ಅಂತಂದ್ರೆ, ಅವ್ರ ಸಿನಿಮಾಗಳು ನೋಡ್ತಾ ಇದ್ರೆ ನಮ್ಮ ಜೊತೆ ಇನ್ನಿಲ್ಲ ಅಂತ ಅದು ಅನ್ಸೋದೇ ಇಲ್ಲ ಸರ್. ಖಂಡಿತ ಅನ್ಸೋದೇ ಇಲ್ಲ. ಅಥವಾ ಸಿಂಗಾಪುರ್ ರಾಜಕುಳ ಮಾಡೋ ಟೈಮಲ್ಲಿ ನಮ್ಮದೇ ದರ್ಬಾರ್ ಅಲ್ವಾ, ಅವಾಗ ನಾವೇ ರಾಜರು. ಅವಾಗೇನು ನಮಗೇನು ನಾವೇನು ಕೇಳಿದ್ರು ನಡೀತಾ ಇತ್ತು. ನಮಗೆ ಯಾವ ಕಲಾವಿದರು ಬರಲ್ಲ ಇಷ್ಟು ದುಡ್ಡು ಕೊಡಿ ಅಷ್ಟು ದುಡ್ಡು ಕೊಡಿ ಅನ್ನೋದು ದ್ವಾರಕೀಶ್ಗೆ ಅಭ್ಯಾಸನೇ ಎಲ್ಲ ಬಿಡು. ಅದೆಲ್ಲ ಕೇಳಿಸ್ಕೊಂಡು ಸರಿ ಇವಾಗ ಹೆಂಗೂ ಹುಡುಕೊಂಡು ಫೆಲಿನಾ ಅವ್ರನ್ನ ಕರ್ಕೊಂಡು ಬಂದ್ರಿ ನೀವು. ನೋಡಿ ಫೆಲಿನಾನೇ ಹಿಡ್ಕೊಂಡಿದ್ಯಾ ನೀನು. ಫೆಲಿನಾ ಅವ್ರನ್ನ ಇವಾಗ ಖಂಡಿತವಾಗ್ಲೂ ಕೇಳಕ್ಕಾಗಲ್ಲ ನಿಮ್ಮ ಅನುಭವ ಹೇಗಿರೋದ. ಬಟ್ ನಿಮ್ ಜೊತೆ ಫಸ್ಟ್ ಶಾರ್ಟ್ ಅಲ್ಲಿ ನಿಂತಾಗ ಫೆಲಿನಾ ಎಕ್ಸ್ಪ್ರೆಷನ್, ರಿಯಾಕ್ಷನ್ ಹೆಂಗಿತ್ತು ಸರ್? ಅವ್ರ ಡೈಲಾಗ್ ಎಲ್ಲ ಕೊಟ್ಟಾಗ ಅವ್ಳ ರಿಯಾಕ್ಷನ್ನೇ ಬರ್ತಾ ಇಲ್ಲ ಅವಳಿಗೆ. ಅದಕ್ಕೇನು ಗೊತ್ತಿಲ್ಲ ಅವಳಿಗೆ. ಕಷ್ಟಪಟ್ಟು ಅವಳು ಪಾತ್ರ ಮಾಡಿದ್ಲು. ಹೈಟ್ ಬೇರೆ ಜಾಸ್ತಿ, ಅವಳು ಹೈಟ್ ಜಾಸ್ತಿ, ನಾನು ಕುಳ್ಳ. ಅವಳು ಮೊದಲು ಏನು ತಿಳ್ಕೊಂಡ್ಬಿಟ್ಟಿದ್ಲು, ಅವಳು ವಿಷ್ಣುವರ್ಧನ್ ಜೊತೆ ಮಾಡ್ತೀನಿ ತಿಳ್ಕೊಂಡ್ಬಿಟ್ಟಿದ್ಲು. ನಾವು ವಿಷ್ಣು ಅಂತ ಹೇಳ್ಬಿಟ್ಟು ಟೇಕಲ್ಲಿ ನಾನು ಮಾಡ್ಬಿಟ್ಟೆ ಅವಳಿಗೆ. ಸೊ ಅವಳಿಗೆ ಆಮೇಲೆ ಯು ಆರ್ ಡೂಯಿಂಗ್ ವಿತ್ ಮೀ, ಎಸ್ ಐ ಆಮ್ ಡೂಯಿಂಗ್ ವಿತ್ ಯು, ನಾಟ್ ಹೀ. ಆ ಥರ ಎಲ್ಲ ವಾಟ್ ಎವರ್ ಇಟ್ ಇಸ್ ಎಲ್ಲವನ್ನು ಕಾಮಿಡಿಯಾಗಿ ಮಾಡಿದ್ವಿ. ನಥಿಂಗ್ ವಿ ಮೇಡ್, ಯಾವುದು ಸೀರಿಯಸ್ ಆಗಿ ಮಾಡಲಿಲ್ಲ. ಕಾಮಿಡಿಯಾಗಿ ಸೊಗಸಾಗಿ 30 ದಿನ ಅಲ್ಲಿ ಶೂಟಿಂಗ್ ಕೆಲಸ ಮಾಡ್ಕೊಂಡ್ವಿ. ಹೆಲಿಕಾಪ್ಟರ್ಗಳಲ್ಲಿ ಶಾರ್ಟ್ಗಳು ತೆಗೆದ್ವಿ. ಎಲ್ಲವನ್ನು ಆಸೆಗಳಲ್ಲಿ ಮಾಡಿದ ಸಿನಿಮಾ ಸಿಂಗಾಪುರ್ನಲ್ಲಿ ರಾಜಕುಳ. ಇವಾಗ ಎಲ್ಲರೂ ಹೇಳ್ತಾರೆ ಹೈಯೆಸ್ಟ್ ಪೇಡ್ ಆಕ್ಟರ್ ರಜನಿಕಾಂತ್ ಅವರು ಹೈಯೆಸ್ಟ್ ಪೇಡ್ ಆಕ್ಟರ್ ಅಂತ. ಬಟ್ ಆ ಕಾಲದಲ್ಲೇ ದ್ವಾರಕೀಶ್ ಸರ್ ಅವರು ರಜನಿಕಾಂತ್ ಅವ್ರಿಗೆ 24 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಕರೆಸಿ ಸಿನಿಮಾ ಮಾಡಿಸಿದ್ರಲ್ಲ ಸರ್. ನಿಜವಾಗ್ಲೂ ನೀವು ಗ್ರೇಟ್. ಅದಕ್ಕೋಸ್ಕರ ಚಪ್ಪಾಳೆ ಹೊಡಿತೀವಿ. ಆ ಕಾಲದಲ್ಲಿ ಎಲ್ರಿಗೂ ದ್ವಾರಕೀಶ್ ಮೇಲೆ ಪ್ರೀತಿ ಇತ್ತು. ನಾನೆಲ್ಲೋ ಬೆಂಗಳೂರು ಬಿಟ್ಟು ರಾತ್ರಿ ಬೆಂಗಳೂರು ಬಿಟ್ಟು ಮದ್ರಾಸ್ಗೆ ಓಡೋದಾಗ ನನಗೆ ಬೆನ್ನು ತಟ್ಟಿ ತಮಿಳು ಸಿನಿಮಾನ ಮಾಡಿಸಿದ್ದು ರಜನಿಕಾಂತ್. ಇವೆಲ್ಲ ಸುಮ್ಮನೆ ಇಷ್ಟು ಲಕ್ಷ ಕೊಟ್ವಿ ಅಷ್ಟು ಲಕ್ಷ ಕೊಟ್ವಿ ಅನ್ನೋದೆಲ್ಲ ಅದು ಸುಮ್ಮನೆ ಹೇಳ್ಬೋದು, ಅಷ್ಟೇ ಹೇಳ್ಬೋದು, ಅಷ್ಟೇ ಹೊರತು ಲಕ್ಷಗಳಲ್ಲ. ಪ್ರೀತಿ, ವಿಶ್ವಾಸ, ದ್ವಾರಕೀಶ್ ಮೇಲಿದ್ದ ನಂಬಿಕೆ. ಬಟ್ ಬಾಲಿವುಡ್ ಅನ್ನೋ ಒಂದು ಚಿತ್ರರಂಗ ಬಹಳ ಬೇರೆ ಆದಂಥ ಒಂದು ಚಿತ್ರರಂಗ ಅಂತ ಹೇಳ್ತಾರೆ. ಸೊ ನಿಮಗೆ ಫಸ್ಟ್ ಟೈಮಲ್ಲಿ ಸಿನಿಮಾ ಮಾಡಿದಾಗ ಅದು ಅನ್ನಿಸ್ತಾ ನಿಮಗೆ ಇದು ನನ್ನ ಎನ್ವಿರಾನ್ಮೆಂಟ್ ಅಲ್ಲ, ಇದು ನನ್ನ ಚಿತ್ರರಂಗ ಅಲ್ಲ ಅಂತ ಅನುಭವ ಆಯ್ತಾ ನಿಮಗೆ? ಮದ್ರಾಸಲ್ಲಿ ನಾವು ಓಡಾಡೋ ಸ್ಟೈಲೇ ಬೇರೆ, ಬೆಂಗಳೂರು ಬಂದು ಇಳಿದ ತಕ್ಷಣ ಓಡಾಡೋ ಸ್ಟೈಲೇ ಬೇರೆ. ಬೇರೆಯವ್ರ ಮನೇಲಿ ನೀವು ಓಡಾಡೋ ಸ್ಟೈಲೇ ಬೇರೆ, ನಿಮ್ಮ ಮನೇಲಿ ನೀನು ಓಡಾಡೋ ಸ್ಟೈಲೇ ಬೇರೆ. ನಿಮ್ಮ ಮನೆ ಬಾತ್ರೂಮಲ್ಲಿ ನೀವು ಕೂತ್ಕೊಳ್ಳೋ ಸ್ಟೈಲೇ ಬೇರೆ, ಬೇರೆಯವ್ರ ಮನೆ ಬಾತ್ರೂಮಲ್ಲಿ ಕೂತ್ಕೊಳ್ಳೋ ಸ್ಟೈಲೇ ಬೇರೆ. ಸೊ ಅದು ನಮ್ಮ ಮನೆ. ಆ ನಮ್ಮ ಮನೆ ಅನ್ನೋದೇ ಕರ್ನಾಟಕ. ಎಲ್ಲೋ ಬೊಂಬೈಗೆ ಹೋದಾಗ ಮೊದಲು ಖುಷಿ, ಹಿಂದಿ ಸಿನಿಮಾ ಮಾಡ್ತೀನಿ ಅನ್ನೋ ಖುಷಿ. 5 ಸ್ಟಾರ್ ಹೋಟ್ಲು, ದೊಡ್ಡ ದೊಡ್ಡ ಹೀರೋಯಿನ್ಗಳು. ನಾನು ನೋಡ್ತಾ ಇದ್ದೆ ಹಿಂದಿ ಸಿನಿಮಾ, ನಾವು ನೋಡ್ತಾ ಇದ್ದೆ ದೇವಾನಂದ್, ನಾವು ನೋಡ್ತಾ ಇದ್ದೆ ರಾಜ್ ಕಪೂರ್, ನಾವು ನೋಡ್ತಾ ಇದ್ದೆ ದಿಲೀಪ್ ಕುಮಾರ್. ಈ ಮೆಹಬೂಬ್ ಸ್ಟುಡಿಯೋಲ್ಲ ಈ ಎಸ್ ಟಿ ಬರ್ಮನ್ ಸಾಂಗ್ ಮಾಡಿದ್ದು, ಇಲ್ಲಿ ಕಿಶೋರ್ ಕುಮಾರ್ ಸಾಂಗ್, ಇಲ್ಲಿ ಮೊಹಮ್ಮದ್ ರಫಿ ಸಾಂಗ್. ಆ ಎಕ್ಸೈಟ್ಮೆಂಟಲ್ಲಿ ನಾನೆಲ್ಲ ಆ ಜಾಗಕ್ಕೆ ಹೋದೆ.
ಅದೇ ತಾರದೇವ್ ಸ್ಟುಡಿಯೋನಲ್ಲಿ ನಾನು ಸಾಂಗ್ಗಳೆಲ್ಲ ರೆಕಾರ್ಡ್ ಮಾಡಿದೆ. ಅದೇ ಬಪ್ಪಿ ಲಾರಿ ಇಟ್ಕೊಂಡೆ, ಅದೇ ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್, ಆಶಾ ಭೋಸ್ಲೆ, ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಆರ್ಕೆಸ್ಟ್ರಾ ಟ್ರೂಪನ್ನೆಲ್ಲ ತಗೊಂಡು ಮಾಡಿದ್ವಿ. ಅವಾಗ ಏನು ಅನಿಸುತ್ತೆ, ನಿನಗೆ ಚಂದ ಅನಿಸುತ್ತೆ, ಎಲ್ಲವೂ ಚಂದ, ಹ್ಯೂಜ್. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ವೆನೆವರ್ ದ್ವಾರಕೀಶ್ ಜೀವನದಲ್ಲಿ ಅತ್ಯಂತ ಖುಷಿಯಾದ ಜೀವನ ಯಾವುದು, ಅಥವಾ ದ್ವಾರಕೀಶ್ ಜೀವನದಲ್ಲಿ ತಾನು ಸಾಹುಕಾರ ಅಂತ ತಿಳ್ಕೊಂಡಿದ್ದ ದಿವಸ ಯಾವುದು ಅಂತ ಯಾರಾದರೂ ನೀವುಗಳು ಪ್ರಶ್ನೆ ಕೇಳಿದ್ರೆ ನಾನು ಹೇಳೋ ಉತ್ತರ ಲಂಡನ್ ಸ್ಟುಡಿಯೋದಲ್ಲಿ ದ್ವಾರಕೀಶ್ ಚಿತ್ರ ಸಾಂಗ್ ನಂಬರ್ 1 ಅಂತ ಅವ್ನು ಹೇಳಿದ್ನಲ್ಲ, ಅವತ್ತೇ ನಾನು ಸಾಹುಕಾರ ಆಗಿದ್ದೆ. ದ್ವಾರಕೀಶ್ ಸರ್ ಅವರ ಚಾರ್ಮ್ನೆಸ್ ಬಗ್ಗೆ ಹೇಳಬೇಕಾಗಿಲ್ಲಪ್ಪ. ನೋಡಿ, ಸರ್ 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 ಇಲ್ಲಿ ಕೂತ್ಕೊಳ್ಳಿ ಸರ್, ಈ ಕಡೆ ಕೂತ್ಕೊಳ್ಳಿ ಸರ್ ಅಂತ ಎಲ್ಲ ಲೇಡೀಸ್ ಅವ್ರವ್ರ ಪಕ್ಕದೇ ಕರೆಸ್ಕೊತಾ ಇದ್ರು. ಬಟ್ ಯಾಕೆಲ್ಲರೂ ಇಲ್ಲಿ ಕೂತ್ಕೊಳ್ಳಿ ಅಂತಂದರೆ, ಎಲ್ರಿಗೂ ಗೊತ್ತು ದ್ವಾರಕೀಶ್ ಈಸ್ 70. ಸರ್ ಇದು ನಾನು ನಿಜವಾಗ್ಲೂ ನಂಬಲ್ಲ. ಇದು ಒಂಥರ ಮುಗಿದ ಕೇಸು, ಎಲ್ಲಿ ಕೂತ್ರು ಇದಷ್ಟೇ. ಅಲ್ಲಿ ನೋಡಿ ಸರ್, ನೀವು ಯಾವಾಗ್ಲೂ 30ನೇ ಅಂತ. ಯಾವ 30 30 60 30 60 ಆ 30 60ನಾ ಸರ್? ಆ 30 ಅಂದ್ರೂ ಕಿಕ್ ಜಾಸ್ತಿ ಅಲ್ಲ? ಅದು ಇಲ್ಲ ಬಿಡಿ. ಈಗ ಪರ್ಸನಲ್ ಲೈಫಲ್ಲಿ ಅವರ ಫಸ್ಟ್ ಟೈಮ್ಸ್ ಕೇಳೋಣ. ಪರ್ಸನಲ್ ಲೈಫಲ್ಲಿ ನನಗೆ ಕರೆಕ್ಟಾಗಿ ಹೇಳಿ ಸರ್, ನೀವು ನೆನ್ಪು ಮಾಡ್ಕೊಂಡು ಹೇಳಿ, ನಿಮ್ಮ ಫಸ್ಟ್ ಟೈಮ್ ಕ್ರಶ್. ಮೈಸೂರು ದಸರಾ ಎಕ್ಸಿಬಿಷನಲ್ಲಿ ಹೋದಾಗೆಲ್ಲ ಕ್ರಶ್ಗಳೇ. ನಾನು ಶಾರದಾ ವಿಲಾಸ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಲೀಲಾದೇವಿ ಅಂತ ಒಬ್ಬರು, ಗಿರಿಜಾ ಲೀಲಾದೇವಿ ಅಂತ ಇಬ್ಬರು ಪಕ್ಕದಲ್ಲಿರೋರು. ನಾನು ಸ್ಕೂಟ್ರ್ ಮೇಲೆ ಹೋಗ್ಬೇಕು ಕಾಲೇಜಿಗೆ. ಯಾವಾಗಲೂ ನಾನು ಸ್ಕೂಟ್ರ್ ಮೇಲೆ ಹೋಗ್ತಿದ್ದೆ ಕಾಲೇಜ್, ಶಾರದಾ ವಿಲಾಸ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಕ್ರಾಸ್ ಇದೆ ಗಣೇಶ ಟಾಕೀಸ್ ಹತ್ರ. ಯಾವಾಗಲೂ ಅಲ್ಲಿ ನಿಂತ್ಕೊಳ್ಳೋರು. ನಾನು ನೋಡ್ಬಿಟ್ಟು ಅವ್ರು ಕಾಲೇಜಿಗೆ ಹೋಗ್ತಾಯಿದ್ರು. ಅದರಲ್ಲಿ ಲೀಲಾದೇವಿ ಚೆನ್ನಾಗಿದ್ರು, ಈ ಗಿರಿಜಾ ಚೆನ್ನಾಗಿರಲಿಲ್ಲ. ಈ ಗಿರಿಜಾ ನಮ್ಗೆ ಏಟ್ ಹಾಕೋದು, ನಾವು ಲೀಲಾದೇವಿಗೆ ಏಟ್ ಹಾಕೋಬೇಕು. ಲವ್ಲಿ ಡೇಸ್ ಅಂಡ್ ವಂಡರ್ಫುಲ್ ಡೇಸ್. ಅದಕ್ಕೆ ಯಾವಾಗಲೂ ಹೇಳೋದು, ಯೌವನ ಮತ್ತೆ ಬರೋದಿಲ್ಲ. ಆ ಯೌವನದ ಸಮಯದಲ್ಲಿ ಭಾಳ ಚೆಂದಾಗಿ, ಭಾಳ ಸೊಗಸಾಗಿ ಆ ಲೈಫನ್ನು ಕೊಟ್ಟಿರ್ತಾನೆ, ಅದನ್ನು ಉಪಯೋಗಿಸ್ಕೋಬೇಕು, ಆದರೆ ಚೆಂದಾಗಿರ್ಬೇಕು. ದ್ಯಾಟ್ಸ್ ಅ ಲೈಫ್, ವೆರಿ ಬ್ಯೂಟಿಫುಲ್ ಲೈಫ್. ವಾವ್. ಗಿರಿಜಾದೇವಿ, ಲೀಲಾದೇವಿ. ಗಿರಿಜಾದೇವಿ ದ್ವಾರಕೀಶ್ ಅವ್ರನ್ನ ಇಷ್ಟಪಡ್ತಾ ಇದ್ರು, ದ್ವಾರಕೀಶ್ ಅವರು ಲೀಲಾದೇವಿಯವರು ಸ್ವಲ್ಪ ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಅವ್ರ ಕಡೆ ಕಣ್ಣಾಯ್ತಾ ಇತ್ತು. ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ದ್ವಾರಕೀಶ್ ಸರ್ ಅವ್ರ ಜೊತೆ ಮಾತಾಡ್ತಾ. ಈಗ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. Hey hey, aha, la ra 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 ru, ru, lu, adu, atadu, ni adu adu, adi nodu, a raja, e rani, e jaki, o joker. ಎದುರಲ್ಲಿ ನಿಗಾ ಇಡು, ಎದುರಲ್ಲಿ ನಿಗಾ ಇಡು, ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು, ಆ ರಾಜ ಏ ರಾಣಿ ಏ ಜಾಕಿ ಓ ಜೋಕರ್, ಎದುರಲ್ಲಿ ನಿಗಾ ಇಡು, ಎದುರಲ್ಲಿ ನಿಗಾ ಇಡು. ಕಣ್ಣಿನಲ್ಲಿ ಸನ್ನೆ ಏಕೆ, ಮನಸ್ಸಿನಲ್ಲಿ ಆಸೆ ಏಕೆ, ಏನೇನೋ ಎಣಿಕೆ ಗೂಡಿಕೆ ಏಕೆ, ನಿನ್ನ ಕಣ್ಣು ಹೆಣ್ಣ ಮೇಲೆ 100 ಕಣ್ಣು, ನಿನ್ನ ಮೇಲೆ ಜೋಪಾನ ಜಾರಿಯೇ ಬಿದ್ದಿಯೇ ಜೋಕೆ. ಆಹಾ ಮೈಯನ್ನು ಕುಣಿಸು ಕುಣಿಸು, ಕಣ್ಣನ್ನು ತಣಿಸು ತಣಿಸು, ಅತ್ತ ಇತ್ತ ಸುತ್ತಾಡು, ಬೇಗ 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 ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು, ಆ ರಾಜ ಏ ರಾಣಿ ಏ ಜಾಕಿ ಓ ಜೋಕರ್, ಎದುರಲ್ಲಿ ನಿಗಾ ಇಡು,
ಎದುರಲ್ಲಿ ನೀ ಗಾಯಿಡು. ನನಗೆ ದ್ವಾರಕೀಶ್ ಮಾಮ 2 ರೂಪದಲ್ಲಿ ಗೊತ್ತು. ಒಂದು ಪರ್ಸನಲ್ ಫ್ಯಾಮಿಲಿ ಫ್ರೆಂಡ್ ಆಗಿ, ಇನ್ನೊಂದು ಒಬ್ಬ ಹಿರಿಯ ಮುಖ ನಟ, ಹಿರಿಯ ನಿರ್ದೇಶಕ, ಹಿರಿಯ ನಿರ್ಮಾಪಕ. 50 years ಆ್ಯಸ್ ಅನ್ ಆ್ಯಕ್ಟರ್, 50 years ಆ್ಯಂಡ್ ಬ್ಯಾನರ್ ಆಗಿ ಕೂಡ 48 ಸಿನಿಮಾ ಇವಾಗ. ಇಟ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ನಾನು ಹೇಳಬಲ್ಲೆ. ನಾವು ಚಿಕ್ಕ ವಯಸ್ಸಲ್ಲಿ ಸಿನಿಮಾಗೆ ಹೋಗಬೇಕು ಅಂದಾಗ ನನಗೆ ಗೊತ್ತಿರೋ ಪ್ರಕಾರ ಒಂದು ತುಂಬ ನಮ್ಮನ್ನು ನಗಿಸಿ ಖುಷಿ ಪಡಿಸಿದಂಥ ವ್ಯಕ್ತಿ. ಆವಾಗ ಎಲ್ಲೋ ಒಂದು ಸತಿ ನಮ್ಮ ಮನೆಗಳಿಗೆ ಬಂದಾಗ ಅಷ್ಟಿಷ್ಟೆಲ್ಲ ನಮಗೆ ಖುಷಿಯಾಗಿದೆ ಆ ಟೈಮಲ್ಲಿ. ಇವತ್ತಿಗೆ ಈ ಸೋ ಕ್ಲೋಸ್ ಟು ಅಸ್. ಒಂದು ನನಗೆ ಯಾವ ಇದರಲ್ಲೂ ಕೂಡ ಒಂದು ನಾನೊಬ್ಬ ಸೀನಿಯರ್ ಆ್ಯಕ್ಟರು, ನಾನೊಬ್ಬ ದೊಡ್ಡ ನಿರ್ದೇಶಕ, ಒಂದು ದೊಡ್ಡ ನಿರ್ಮಾಪಕ ಅನ್ನೋ ಒಂದು ಭಾವನೆ ನಮ್ಗೆ ಯಾವತ್ತೂ ತಂದು ಕೊಟ್ಟಿಲ್ಲ ಅವರು. ಸೊ ಈಸ್ ಜಸ್ಟ್ ಲೈಕ್ ಈಸ್ ಅನದರ್ ಫ್ಯಾಮಿಲಿ ಫಾರ್ ಅಸ್. ನಾನು ದ್ವಾರಕೀಶ್ ಮಾಮ ಹಂಗೆ ನನಗೆ ಸಿಕ್ಕಿದಾಗೆಲ್ಲ ನಾನು ಅವ್ರ ಕಾಲು ಎಳೆಯೋದು ಜಾಸ್ತಿ. ಆ್ಯಂಡ್ ಈಸ್ ಫನ್ ಫನ್ ಟು ಟಾಕ್ ವಿತ್. ಅಂದರೆ ಈ ನಾರ್ಮಲಾಗೆ ಈ ಏಜ್ ಡಿಫ್ರೆನ್ಸ್, ಜನ್ರೇಷನ್ ಗ್ಯಾಪ್ ಗೊತ್ತಾಗ್ಬಿಡುತ್ತೆ ಯಾರ ಹತ್ರ. ಸ್ವಲ್ಪ ಹೊತ್ತು ಮೇಲೆ ಆಗಲ್ಲ, ಏನೋ ವ್ಯೂಸು, ಒಪಿನಿಯನ್ಸು ಎಲ್ಲ ಚೇಂಜ್ ಇರೋದ್ರಿಂದ ತುಂಬ ಹೊತ್ತು. ಬಟ್ ಅವರೊಟ್ಟಿಗೆ ಎಷ್ಟೊತ್ತು ಬೇಕಾದ್ರೆ ಕೂತು ಮಾತಾಡ್ಬೋದು. ಆ್ಯಂಡ್ ಅವ್ರ ಮನೆಯಲ್ಲಿ ಫಂಕ್ಷನ್ಗಳಾದಾಗಲೂ ಅಷ್ಟೇ, ನಾವೆಲ್ಲ ಸೇರಿ ಪಾರ್ಟಿಗಳು ಮಾಡಿದಾಗಲೂ ಅಷ್ಟೇ, ಯಾವತ್ತೂ ಒಂದು ಹಿ ನೋಸ್ ಹೌ ಟು ಗಿವ್ ಸ್ಪೇಸ್ ಟು ಎವ್ರಿಬಡಿ. ಆ ಸ್ಪೇಸ್ ಒಳಗೆ ಅವ್ರು ಯಾವತ್ತೂ ಬರಲ್ಲ. ವಿ ಆರ್ ವೆಲ್ಕಮ್ ಟು ಗೋ ಇನ್ ಟು ಹಿಸ್ ಸ್ಪೇಸ್. That is one thing good about him, and I think one of the very humble and nice human beings I've come across, and is a very sweet person. He's a very sweet person, not only to me, to my entire family. ದ್ವಾರಕೀಶ್ ಮಾಮಂಗೆ 70ನೇ ವರ್ಷದ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ನಾನು ಆಗಿದೆ. ಆದರೆ again I want to wish you many more happy returns of such wonderful days. ಒಳ್ಳೆ ಆರೋಗ್ಯ, ಇನ್ನೂ ತುಂಬ ವರ್ಷಗಳು ನೀವು ನಮ್ಮ ಮಧ್ಯೆ ಇರಲಿ ಅಂತ ನಾನು ಖುಷಿಯಾಗಿ ಆರೋಗ್ಯಕರವಾಗಿ ಇರಿ ಅಂತ ಹೇಳಿ ಒಂದು ವಿಶ್ ಮಾಡ್ತಾ ಇದ್ದೀನಿ. ಬಟ್ ಐ ವಿಶ್ ಆ್ಯಂಡ್ ಪ್ರೇ ಗುಡ್ ಥಿಂಗ್ಸ್ ಆ್ಯಂಡ್ ಸ್ಮೈಲ್ಸ್ ಫಾರ್ ದ ಎಂಟೈರ್ ಫ್ಯಾಮಿಲಿ. ಎಲ್ಲರೂ ಚೆನ್ನಾಗಿರಿ, ನಗ್ನಗ್ತಾ ಎಲ್ಲರೂ ನಗಾಡ್ಸ್ಕೊಂಡಿದ್ದೀರ ತಾವು. ಸದಾ ನಿಮ್ಮ ಮನೆಯಲ್ಲಿ ನಗು, ಸಂತೋಷ ಇರಲಿ ಅಂತ ಈ ನಿಮ್ಮ ಕಿಚ್ಚ ಕೇಳ್ಕೊತಾರೆ. ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ನಿಮ್ಮ ಬಗ್ಗೆ ತಿಳ್ಕೊಂಡಿರೋಷ್ಟು ವಿಷಯಗಳೇನಿದೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ತಿಳ್ಕೊಂಡು ನಮಗೆಲ್ಲ ಪತ್ರಿಕೆಗಳ ಮೂಲಕ ಅಥವಾ ಪದಗಳ ಮೂಲಕ ನಮ್ಮನ್ನ ದ್ವಾರಕೀಶ್ ಅಂದ್ರೆ ಏನು ಅನ್ನೋದನ್ನ ಕರೆಕ್ಟ್ ಆಗಿ ತೋರಿಸ್ಕೊಟ್ಟಂತ ಒಬ್ರು ವ್ಯಕ್ತಿ ಈಗ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಬರ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ದ ಒನ್ ಅಂಡ್ ಓನ್ಲಿ ಸುಮನಾ ಕಿತ್ತೂರ್. ನನಗೆ ಕರೆಕ್ಟ್ ಜೋಶ್ ಬಂದ್ಬಿಡ್ತು. ಕರೆಕ್ಟ್ ಆಗಿರೋನೇ ಕರ್ಸಿದೀಯ ನೋಡಿದ್ರ, ನಾನು ಹೇಳ್ದೆ ದ್ವಾರಕೀಶ್ ಸರ್ ಅವರು ಅಲ್ಲಿ ಸ್ವಲ್ಪ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕೀನ ಕಳ್ದಾಕೊಂಡ್ಬಿಟ್ಟಿದ್ದಾರೆ. ಆ ಕೀ ಕರೆಕ್ಟ್ ಆಗಿ ನೀವು ಇಟ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಇಲ್ಲ, ನಾನು ಅದು ಒಪ್ಪಲ್ಲ. ಏನಂದ್ರೆ ಯಾವತ್ತು ಒಂದು ವಿಷಯದಲ್ಲಿ ನಾನು ಅವ್ರ ಬಗ್ಗೆ ಹೇಳ್ತೀನಿ, ಏನಂದ್ರೆ ಹೇಳೋದನ್ನ ಅವ್ರು ಹೇಳ್ತಾರೆ, ಯಾವ್ದನ್ನ ಲಾಕ್ ಮಾಡಕ್ ಹೋಗಲ್ಲ. ಅದೊಂದು ಗುಣ. ಸೊ ನಿಮ್ಮದ್ರೆ ನಾನು ಕೇಳ್ತೀನಿ, ಫಸ್ಟ್ ಟೈಮ್ ದ್ವಾರಕೀಶ್ ಸರ್ ಅವ್ರನ್ನ ಮೀಟ್ ಮಾಡಿದಂತ ಅನುಭವ ಹೇಗಿತ್ತು? ಫಸ್ಟ್ ಅನುಭವ ನನಗೆ ಯಾಕೆ ಅಂಕಲ್ ಬಗ್ಗೆ ತುಂಬಾ ಇದಾಯ್ತು ಅಂದ್ರೆ, ನಾನು ಒಂದೇ ಸರ್ತಿ ಭೇಟಿ ಆಗಿದ್ದು. ಅವರು ಮಾತಾಡ್ತಾ ಹೋದಂಗೆ ನನಗೆ ಅವ್ರು ಸ್ಟಾಪ್ ಮಾಡ್ಲಿ ಅಂತ ಅನ್ನಿಸ್ತಾ ಇರ್ಲಿಲ್ಲ. ಇನ್ನೂ ಮಾತಾಡ್ಲಪ್ಪ ಆ ಥರ ಅನುಭವ ತುಂಬಾ ಕಮ್ಮಿ ಜನಗಳ ಜೊತೆಗೆ. ಮಾತಾಡ್ತಾನೆ ಇದ್ರು ಅಂಕಲ್ಲು. ಅಂದ್ರೆ ಎಷ್ಟು ಅಂತ ಹೇಳಿದ್ರೆ ಅದು ಅನುಭವದಿಂದ ಬಂದಂತ ಸಾರಗಳವೆಲ್ಲ, ಸುಮ್ಮನೆ ಮಾತಾಡುವಂಥದ್ದಲ್ಲ ಅದು. ನಾನು ಹೇಳಿದೆ, ಅಂಕಲ್ ನೀವು ಮಾತಾಡ್ತಾ ಇದ್ದೀರಾ, ಯಾಕೆ ಬರಿಬಾರ್ದು ಅಂತ ಹೇಳಿದೆ. ನನಗೆ ಗೊತ್ತಿರೋ ಹಾಗೆ ನಾನು 4 ವರ್ಷದ ಹಿಂದೆ ಭೇಟಿ ಆದಾಗ ನಾನೊಂದು 3-4 ಮಂತ್ಸು ಅಂಕಲ್ಗೆ ನಾನು ಹೇಳಿದೆ, ನಾನು ಬರಿತೀನಿ ಮೊದಲು, ಅದಕ್ಕೂ ಮುಂಚೆ ನಾನೊಂದು 4 ಮಂತ್ಸು ನಾನು ನಿಮ್ಮ ಜೊತೆ ಒಡನಾಟ ಇಟ್ಕೊಂಡಿರ್ತೀನಿ ಅಂಕಲ್, ಬರ್ತೀನಿ ಅಂತ ಹೇಳಿ. ಆ ಟೈಮಲ್ಲಿ ಹೇಳಬೇಕು ಅಂದರೆ, ನಿಜ ಹೇಳಬೇಕು ಅಂದರೆ ಅಂಕಲ್ಲು ತುಂಬ ಕುಗ್ಗೋಗಿದ್ರು, ಬಹಳಷ್ಟು ಕುಗ್ಗೋಗಿದ್ರು. ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಸಿನಿಮಾ ಅನ್ನೋದು ಅವ್ರನ್ನ ಎಷ್ಟು ಮಟ್ಟಿಗೆ ಕುಗ್ಸಿತ್ತು ಆ ಟೈಮಲ್ಲಿ ಅಂತೇಳಿ. ಆದರೂ ಕೂಡ ನನಗೆ ತುಂಬ ಮೆಚ್ಚುಗೆ ಆಗಿದೆ ಏನಪ್ಪ ಅಂತ ಹೇಳಿದ್ರೆ, ದ್ವಾರಕೀಶ್ ಅಂತ ನೀವು ಪದ ಹಾಕಿದ್ರೆ ಅದ್ರ ಜೊತೆಗೆ ನೀವು ಛಲ ಹಠ ಹಾಕಲೇಬೇಕು. ಅದು ನನಗೆ ತುಂಬ ಇಷ್ಟ ಆಯಿತು. ನಾನು ಹೇಳಿದೆ, ಅಂಕಲ್ ಇಲ್ಲ ಬರೆಯೋಣ ಅಂತ. ಆ ಬರೆಯುವಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಒಂದು ವಿಷಯ ಸ್ಪಷ್ಟವಾಗಿತ್ತು. ಅಂಕಲ್ ಹೇಳಿದ್ರು, ಮರಿ ನಾನು ಒಂದೇ ಫಸ್ಟು ಕೇಳಿದ್ದವರು, ನೀನು ಬರೀತೀಯಾ ನಂದು ಆತ್ಮಕತೆ? ಬರೀತೀನಿ ಅಂಕಲ್. ಒಂದೇ ನಾನು ಏನು ಹೇಳ್ತೀನಿ ಎಲ್ಲ ಬರೀತೀಯಾ? ಯಾಕಂದರೆ ನಾನು ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ನನ್ನೊಳಗಡೆ ಏನಿದೆ ಎಲ್ಲನೂ ಹೇಳ್ತೀನಿ.
ನೀನು ಬರೀತೀಯ ಕರೆಕ್ಟು, ಬರೆದದನ್ನು ಪ್ರಕಟಿಸುವಂತಹ ಎದೆಗಾರಿಕೆ ಇದೆಯಾ ಅಂತ ಕೇಳಿದ್ರು. ನಾನು ಹೀಗೆ ಹೋಗಿ ಕೇಳಿದ್ದೆ ಶ್ರೀಧರ್ ಸರ್ ಅವರಿಗೆ. ಅವ್ರು ಹೇಳಿದರು ಖಂಡಿತ ಇದೆ ಅಂತ ಹೇಳಪ್ಪ, ಅವ್ರು ಏನು ಹೇಳ್ತಾರೆ ನಾನು ಅಗ್ನಿ ಪೇಪರಲ್ಲಿ ಖಂಡಿತ ಹಾಕ್ತೀನಿ ಅಂತ. ಸುಮಾರು 52 ವಾರಗಳ ಕಾಲ ಅದು ಬಂತು. ನನಗೆ ಎಲ್ಲರೂ ಕೇಳ್ತಾರೆ ನೀವು ಎಲ್ಲಿ, ನಾನು ಸಿನಿಮಾ ಆ್ಯಕ್ಷನ್ ಕಟ್ ಹೇಳಬೇಕಾದ್ರೆ ಪ್ರತಿಯೊಬ್ಬರು ನನಗೆ ಕೇಳಿದ್ದು ನೀವು ಯಾವ ಯೂನಿವರ್ಸಿಟಿಗೆ ಹೋಗಿ ಕಲ್ತ್ರಿ, ಏನು ಮಾಡಿದ್ರಿ ಅಂತ ಹೇಳಿ ಅಂತ. ನನಗೆ ನಿಜವಾಗ್ಲೂ ಗೊತ್ತಾಗಿದ್ದು, ಒಂದು ಅಗ್ನಿ ಶ್ರೀಧರ್ ಅವರು ನನ್ನ ಗುರು ಆದರೆ, ಎರಡನೇದು ಒಂದು ಸಿನಿಮಾಗೆ ಒಂದು ಸಂಬಂಧ. ಸಿನಿಮಾ ಹೀಗಿದೆ, 50 ವರ್ಷಗಳ ಏನು ಸಿನಿಮಾ ಅಂತ ಇದೆ, 100 ವರ್ಷಗಳ ಸಿನಿಮಾ, 50 ವರ್ಷಗಳ ಕನ್ನಡ ಚಿತ್ರರಂಗ, ಅಷ್ಟೂ ಸಾರನ ಅಂಕಲ್ಲು ಅದೊಂದು ಧಾರಾವಾಹಿಯಲ್ಲಿ ಕೊಟ್ಟಿರು. ನಾನು ಅದನ್ನು ಓದ್ತಾ ಬರಿತಾ ನಾನೇ ಚೇಂಜ್ ಆಗಕ್ಕೆ ಶುರುವಾದೆ. ಪ್ರತಿದಿನ ನಾನು ಸ್ಟೂಡೆಂಟ್ ಆಗಕ್ಕೆ ಬದಲಾಗಲಿಕ್ಕೆ ಶುರುವಾದೆ. ನನಗೆ ಗೊತ್ತಾಯಿತು, ನನಗೆ ತುಂಬ ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ, ನನಗೆ ಹೆಂಗೆ ಅದು ಸಾಧ್ಯ ಆಗುತ್ತೆ, ಇಲ್ಲ ಮರಿ ನಾನು ಇಂಥ ದಿನ ಮುಹೂರ್ತ ಮಾಡ್ತಾ ಇದ್ದೆ ಸಿನಿಮಾನ, ಇಂಥ ದಿನನೇ ರಿಲೀಸ್ ಆಗುತ್ತೆ, ನಾವಿವತ್ತು ಒಂದೇ ಒಂದು ಸಿನಿಮಾ ಮಾಡಿ ಆ ಸಿನಿಮಾನ ರಿಲೀಸ್ ಮಾಡೋಷ್ಟೊಳಗಡೆ 28 ಚೇಂಜಸ್ಸು 38 ಚೇಂಜಸ್ಸು ಎಲ್ಲ ಆಗಿ ಕಡೆಗೆ ರಿಲೀಸ್ ಮಾಡ್ತೀವಿ. ಅದು ಹೆಂಗೆ ಸಾಧ್ಯ ಆಗುತ್ತೆ, ಇವತ್ತು ನಾನು ಮುಹೂರ್ತ ಮಾಡ್ತೀನಿ, 3 ತಿಂಗಳು ಬಿಟ್ಟು ಇದೇ ಡೇಟಿಗೆ ನಾನು ರಿಲೀಸ್ ಮಾಡ್ತೀನಿ ಥಿಯೇಟ್ರಲ್ಲಿ, ಮಾಡ್ತಾರೆ ಅದನ್ನು. ಅವ್ರು ಆಕ್ಚುಲಿ ನನ್ನ ಪ್ರಶ್ನೆ ಅವರೇ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ ಈಗ, ಹೇಗೆ ಸಾಧ್ಯ ಆಗುತ್ತೆ? ಒಂದು ಹೇಳ್ಬಿಡಲ್ಲ ಮರಿ, ಆ ಕಾಲದಲ್ಲಿ ನಾನು ಸತ್ಯವಾಗಿರ್ತೀನಿ, ಸತ್ಯವಾಗಿ ಸಿನಿಮಾ ತೆಗಿತೀನಿ, ನನಗೆ ಬೇರೆ ಡೈವರ್ಷನ್ಗಳಿಲ್ಲ, ದ್ವಾರಕೀಶ್ ಮಾತಿನ ಪ್ರಕಾರ ಸಿನಿಮಾ ತೆಗಿತಾನೆ ಅಂತ ಹಣ ಕೊಡೋನ್ಗೂ ನನ್ನ ಮೇಲೆ ನಂಬಿಕೆ ಇತ್ತು, ಪಾತ್ರ ಮಾಡೋ ಕಲಾವಿದರಿಗೂ ನನ್ನ ಮೇಲೆ ನಂಬಿಕೆ ಇತ್ತು, ಥಿಯೇಟರ್ನವ್ರಿಗೂ ನನ್ನ ಮೇಲೆ ನಂಬಿಕೆ ಇತ್ತು, ಎಲ್ಲರಿಗೂ ನನ್ನ ಮೇಲೆ ನಂಬಿಕೆ ಇತ್ತು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಸಪೋರ್ಟ್ ಮಾಡವ ನನಗೆ. ಯಾವ ಡೇಟ್ಗಳು ಚೇಂಜ್ ಆಗ್ತಾ ಇರಲಿಲ್ಲ. ಯಾವ ಡೇಟಾರ ಚೇಂಜ್ ಆಗಿಬಿಟ್ರೆ ಬಾಯಿಗೆ ಬಂದಂಗೆ ಬೈಯವ ಎಲ್ಲರೂ. ನನಗೆ ಅದೇನೋ ಮೊದಲಿಂದ ನಾನು ಅಭ್ಯಾಸ ಆಗ್ಬಿಟ್ಟಿದ್ದು ಬಿಡು. ಅದು ಟೈಮ್ ಪ್ರಕಾರ ಶೂಟಿಂಗ್ ಆಗ್ಬಿಡ್ಬೇಕು, ಟೈಮ್ ಪ್ರಕಾರ ರಿಲೀಸ್ ಆಗಬೇಕು. ಒಂದು ಸಿನಿಮಾ ಅಂದರೆ ಅದಕ್ಕೆ ತಕ್ಕ ಪ್ಲ್ಯಾನ್ ಇರಬೇಕು. ಆ ಪ್ಲ್ಯಾನ್ ಪ್ರಕಾರ ಸಿನಿಮಾ ಆಗಬೇಕು ಅನ್ನೋದು ಮೊದಲಿಂದಲೂ ದ್ವಾರಕೀಶ್ಗೆ ಇದ್ದಂಥ ಹಠ. ಅದನ್ನು ಛಲ ಅಂತ್ಯೋ, ಹಠ ಅಂತ್ಯೋ, ಬಿಸ್ನೆಸ್ ಅಂತ್ಯೋ, ಏನು ಬೇಕಾದ್ರೆ ಅನ್ನವ, ಅದು ಆ ಥರ ಸಿನಿಮಾಗಳನ್ನು ಮಾಡ್ಕೊಂಡು. ಆ್ಯಕ್ಚುಲಿ ತ್ರಿವಿಕ್ರಮನೆ ಹಂಗೆ ನೋಡೋಕೆ ಹೋದರೆ ಅವರ ಇಡೀ ಬದುಕನ್ನ ತೊಗೊಂಡ್ರೆ 50 ವರ್ಷದ ಅನುಭವ, ಸಿನಿಮಾ ರಂಗದ ಅನುಭವ, 20 ವರ್ಷ ಅವರ ಹುಡುಗಾಟಗಳು, ಅವೆಲ್ಲ ಸೇರಿಸ್ಕೊಂಡು 70 ವರ್ಷದ ಅನುಭವ ಇದೆ ಅಲ್ಲ. ಅವ್ರು ಹೇಗೆ ಅಂತ ಹೇಳಿದ್ರೆ ಅವರು ಇಷ್ಟು ರೀಚ್ ಏನಪ್ಪ ದ್ವಾರಕೀಶ್ಗೆ ಮಾತು ಬಂದಿದ್ದೆ ಕೇಳ್ತೀನಿ ನಾನು. ಏನಪ್ಪ ದ್ವಾರಕೀಶ್ಗೆ ದುಃಖವಾದ ವಿಷಯ ಕನ್ನಡ ಚಿತ್ರರಂಗದಲ್ಲಿ ಅಂತ ಹೇಳಿದ್ರೆ ಇರುತ್ತೆ. ಎಲ್ಲರಿಗೂ ಸೋಲು ಗೆಲುವುಗಳಿರ್ತವೆ, ಎಲ್ಲರಿಗೂ ಸದಾ ಗೆಲುವಿರಲ್ಲ, ಅಥವಾ ಎಲ್ರಿಗೂ ಸದಾ ಸೋಲಿರಲ್ಲ. ಆದರೆ ಬಿದ್ದಾಗ ಕೆಲವು ಕಲಾವಿದರು ಬೀಳ್ತಾರೆ, ಕೆಲವು ಕಲಾವಿದರು ಗೆಲ್ತಾರೆ. ಬಿದ್ದ ಕಲಾವಿದರನ್ನು ಎಬ್ಬಿಸೋದು ಗೆದ್ದ ಕಲಾವಿದನ ಕರ್ತವ್ಯ. ದ್ವಾರಕೀಶ್ 18 ವರ್ಷ ಕನ್ನಡ ಚಿತ್ರರಂಗದಲ್ಲಿ ಬಿದ್ದ ನಿಜ. ಯಾವನು ಬಂದ ನನ್ನ ಎತ್ತಕ್ಕೆ? ಇಲ್ಲ, ಯಾರೂ ಬರಲಿಲ್ಲ. ನಾನು ಯಾರನ್ನೂ ಕೇಳಲೂ ಇಲ್ಲ. ನಾನು ಸಿನಿಮಾ ತೆಗ್ಯಕ್ಕೆ ಬಂದಿದ್ದೇ ಹೊರತು ಬಂಗ್ಲೆ ಕಟ್ಟಬೇಕು ಬಂದಿದ್ದಂತ ಮೊದಲಿಂದ ನಾನು ಇರಲಿಲ್ಲವಲ್ಲ. ನನಗೆ ಎತ್ತಲಿಲ್ಲ, ಯಾರೂ ಎತ್ತಲಿಲ್ಲ. ಆದರೆ ಎಲ್ಲೋ ಬಂತು, ಎಲ್ಲೋ ಸಿಂಕ್ ಆಯಿತು, ಏನೋ ಆಯಿತು, ಅದನ್ನೇ ನಂಬಿದ್ದೆ. ಅಲ್ಲೇ ಇದ್ದೆ. ಕಾದು ಹೊಡಿತು ಒಂದು ಆಪ್ತ ಮಿತ್ರ. ದೇವರು ಯಾವಾಗಲೂ ತಕ್ಷಣ ಪ್ರತ್ಯಕ್ಷ ಆಗಲ್ಲ. ಅವನು ಪ್ರತ್ಯಕ್ಷ ಆಗೋದೇ 17ನೇ ರೀಲಲ್ಲಿ. ಅದು ಕುಂಬಾರನಿಗೆ ಆಗ್ಬೋದು, ಪುರಂದರದಾಸ್ಗೆ ಆಗ್ಬೋದು, ಕನಕದಾಸನಿಗೆ ಆಗ್ಬೋದು. ಯಾರಿಗೂ ಮೊದಲನೇ ರೀಲಲ್ಲಿ ದೇವರು ಬರಲ್ಲ. ದೇವರು ಬರೋದೇ ಕೊನೆ ರೀಲಲ್ಲಿ. ಕೊನೆ ರೀಲಲ್ಲಿ ಯಾವನು ದೇವರು ನೋಡ್ತಾನೆ ಅವನೇ ನಿಜವಾದ ದೇವರ ಭಕ್ತ. ಸುಮನ್ ಅವರೇ, ಇವಾಗ ನೀವು ಮಾತಾಡ್ತಾ ಹೇಳಿದ್ರಿ ಅವರ ಹುಡುಗಾಟಗಳ ಬಗ್ಗೆ ನೀವು ಹೇಳಿದ್ರಿ. ಸೊ ನಾನು ಅವಾಗಿಂದ ಫಸ್ಟ್ ಟೈಮ್ ಅಂತ ಹೇಳಿದ್ವಿ ನಾವು. ನನಗೆ ಹೇಗೆ ಅಂತ ಹೇಳಿದ್ರೆ, ಈಗ ದ್ವಾರಕೀಶ್ ಅಂಕಲ್ ಅಂತ ಹೇಳಿದ್ರೆ ಇಡೀ ಇದು ಹೃದಯದಲ್ಲಿದೆ, ಇಡೀ ಚಿತ್ರಣ. ಅವರು ಸಣ್ಣ ಮಗು ಆಗಿದ್ದಾಗ ಅವ್ರ ಅಮ್ಮ ಇಷ್ಟು ಗಾತ್ರ ಇದೆ, ಇವ್ನು ಹೆಂಗೆ ಎತ್ಕೊಂಡು ಹೋಗೋದು ಅಂತ ಎತ್ತು ಕರ್ಕೊಂಡೋಗಿ ಥಿಯೇಟ್ರಲ್ಲಿ ಕೂರಿಸ್ಕೊಂಡು ಸಿನಿಮಾ ನೋಡ್ತಾ ಆಗಿದ್ದಿಂದ ಹಿಡಿದು ಅವರ ಬದುಕಿನಲ್ಲಿ ಬಂದಂತಹ ಮತ್ತೊಂದು ಪ್ರೇಮ, ಅಲ್ಲಿಂದ ಹಿಡಿದು ಇವತ್ತು ಅವರೊಂದು ಕರೀನಾ ಕಪೂರ್ ಇದೆ ಅವ್ರ ಮನೇಲಿ ಒಂದು ಸಣ್ಣ ಮಗು, ಅಲ್ಲಿ ತನಕನೂ ನನಗೆ ಒಂದು ಚಿತ್ರಣ ಗೊತ್ತಿದೆ. ಆಕ್ಚುಲಿ ಒಂದು ಹೇಳ್ಬೇಕಂದ್ರೆ ಅಂಬುಜಾ ಆಂಟಿ ಅವ್ರ ಬಗ್ಗೆ ಅಂಕಲ್ ಹೇಳಿದ್ರೆ ಗೊತ್ತಿಲ್ಲ ನನಗೆ. ಅದನ್ನ ನಾನು ಅನ್ಕೋತಾ ಇದ್ದೆ, ಎಷ್ಟು ಚೆನ್ನಾಗಿದೆ ಅದು ಅಂತ ಹೇಳಿದ್ರೆ. ದಸರಾ ಟೈಮು ಅಂತ ಅನ್ಸುತ್ತೆ, ಇದೇ ಥರ ಒಂದಷ್ಟು ಹೆಣ್ಮಕ್ಳುಗಳು ಗುಡ್ಡೆ ಹಾಕೊಂಡು ಆ ಊರಿಂದ ಬಂದವರು ಈ ಊರಿಂದ ಬಂದವರು ಎಲ್ಲರೂ ಮಾತಾಡ್ತಾ ಇರಬೇಕಾದ್ರೆ ಇವ್ರು ಎಂಟ್ರಿ ಕೊಟ್ಟಾಗ ನನಗೆ ಅವತ್ತು ಹೇಳಿದ ಮಾತು, ಅಂಕಲ್ ಮುಖದಲ್ಲಿದ್ದಂತಹ ಇದು ಆ ಜಲಕ್ಕೂ ಇನ್ನೂ ನಾನು ಬರ್ತಿಲ್ಲ. ಅದೊಂದು ನೋಟ ಪುಟ್ಟ, ಅದೊಂದೇ ನೋಟ ನಾನು ಫ್ಲಾಟ್ ಆಗ್ಬಿಟ್ಟೆ ಅವಳಿಗೆ. ಅದು ಅಂಬುಜಾ ಆಂಟಿ. ಸೊ
ಇವರಿಗೆ ಅವರು ಯಾಕಂದ್ರೆ ಇವ್ರಿಗಿನ್ನ ಹೆಚ್ಚು ಓದಿದ್ದಾರೆ, ಇವ್ರಿಗಿನ್ನ ಸೊಫಿಸ್ಟಿಕೇಟೆಡ್ MA ಮಾಡ್ಕೊಂಡಿರೋವಂಥದ್ದು. ಜಾಫರ್ ಶರೀಫ್ ಅಂತ ಅವ್ರನ್ನ ಹೋಗಬಾರ ಅಂತ ಕರಿತಿದ್ದಂತಹ ಫ್ರೆಂಡ್ ಅವರು. ಆಮೇಲೆ ಅವರ ಫ್ಯಾಮಿಲಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇದರಲ್ಲಿ ಭಾಗವಹಿಸಿದಂಥ ಫ್ಯಾಮಿಲಿ ಅದು. ಇಷ್ಟೆಲ್ಲ ಇದ್ರು ಕೂಡ ಇವ್ರು ಇಷ್ಟಿದ್ದಾರೆ. ಸೊ ಇವ್ರು ನೋಡಿದ ತಕ್ಷಣನೇ ಇವ್ರಿಗೆ ಪ್ರೀತಿ ಇದೆ, ಆದ್ರೆ ಹೇಳ್ಕೊಳಕ್ ಇವ್ರಿಗೆ ಭಯ ಅಂಕಲ್ಗೆ. ಕಡೆಗೆ ಅವರು ದಸರಾ ಮುಗಿಸ್ಕೊಂಡು ಊರಿಗೆ ಹೊಟ್ಟೋಗ್ತಾರೆ. ಹೋದ್ಮೇಲೆ ಇವ್ರು ಮಾಡೋ ಕೆಲಸ ಏನು ಗೊತ್ತಾ, ಚಿತ್ರದುರ್ಗ ಅವ್ರದ್ದು. ಸೊ ಮೈಸೂರು ಬಸ್ ಸ್ಟ್ಯಾಂಡ್ಗೆ ದಿನ ಬರೋದು, ಚಿತ್ರದುರ್ಗಕ್ಕೆ ಹೋಗೋ ಬಸ್ಸನ್ನು ದಿನ ನೋಡೋದಂತೆ, ಮನೆಗೆ ಹೋಗೋದಂತೆ. ರೈಟ್ ಅಂಕಲ್? ನೋಡು ವಯಸ್ಸು ಏನೇನು ತಪ್ಪು ಮಾಡುತ್ತೆ. ಸದ್ಯ ದುರ್ಗಕ್ಕೆ ಹೋಗೋ ಬಸ್ ಎಲ್ಲ ತೊಳಿಲಿಲ್ವಲ್ಲ. ಅಲ್ಲ ಅವ್ರು ಹೇಳಿದ್ರು ಫಸ್ಟ್ ನೋಟದಲ್ಲೇ ಫ್ಲಾಟ್ ಆಗ್ಬಿಟ್ರಿ. ವಾಟ್ ಇಸ್ ದಟ್ ಒನ್ ಥಿಂಗ್? ಅಂಬುಜಾ ಹ್ಯಾಡ್ ಎ ನೇಮ್ ಇನ್ ಫ್ಯಾಮಿಲಿ. ಭಾಳ ಓದ್ತಾಳೆ ಹುಡುಗಿ, ಭಾಳ ಮಾತಾಡ್ತಾಳೆ, ಓದಲ್ಲೆಲ್ಲ ಭಾಳ ನಂಬರ್ ಅಂತ. ಅವಳ ವಿಷಯ ನನಗೆ ಎಷ್ಟೋ ಜನ ಹೇಳಿದ್ದಾರೆ. ದ್ವಾರಕಿ ಈ ಥರ ಅಂತೆ, ಅವನು ಭಾಳ ಆ್ಯಕ್ಟಿವ್ ಅಂತೆ, ಹಂಗೆ ಡ್ರಾಮಾ ಮಾಡ್ತಾನಂತೆ ಅಂತ ನನ್ನ ಬಗ್ಗೆ ಅವಳಿಗೆ ಒಂದಿಷ್ಟು ಸೀನ್ಗಳಾಗಿದೆ. ಸೊ ಇಬ್ಬರಿಗೂ ಕೆಲವು ಸೀನ್ಗಳಾಗಿದ್ದರಿಂದ ಮೇಜರ್ ಸೀನ್ ಲಾಕ್ ಆಗೋಯ್ತು. ಸೊ ಪ್ರೀವಿಯಸ್ ಫ್ಲಾಶ್ ಬ್ಯಾಕ್ಗಳಲ್ಲಿ ಇತ್ತಲ್ಲ, ಒಬ್ರಿಗೊಬ್ರು ಮಾತುಗಳು ಕೇಳಿದ್ರಿಂದ ಅದು ಕ್ಲಿಕ್ ಆಗೋಯ್ತು. ಅವ್ರಿಗೆ 50 ವರ್ಷ ಆಗಿರುತ್ತೆ. ಆ ಟೈಮಲ್ಲಿ ಅವರಿಗೆ ಇನ್ನೊಂದು ಪ್ರೀತಿ ಹುಟ್ಟುತ್ತೆ. ಆ ಪ್ರೀತಿ ಹುಟ್ಟಿದಾಗ ಏನಾಗುತ್ತೆ, ಅವರು ಅದನ್ನ ಸಂಭಾಳಿಸೋ ರೀತಿ ಇದೆ ಅಲ್ಲ, ಅದು ಹ್ಯಾಟ್ಸ್ ಆಫ್ ಟು ಹಿಮ್. ಅಂದರೆ ಹೆಂಗೆ ಅದು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಿಗೆ ನಾನು ಅಂಬುಜಾ ಅಮ್ಮಂಗೆ ತುಂಬ ಇದನ್ನು ಮಾಡ್ತೀನಿ. ಹೇಗೆಂದರೆ ಸಾಮಾನ್ಯವಾಗಿ ಜೀವನಗಳಲ್ಲಿ ಹೆಣ್ಮಕ್ಳುಗಳು ಬಿಟ್ಕೊಡದೇ ಇರೋದು ಅಂತಂದರೆ ಗಂಡ ಮನೆ ಮಕ್ಕಳು ಬಿಟ್ಕೊಡಲ್ಲ. ಬಟ್ ಇವ್ರು ಮಾಡೋದು ಒಂದು ಚೆನ್ನಾಗಿದೆ. ನಾನು ಪ್ರೀತಿಸಿ ಮದುವೆ ಆಗಿದ್ದೀನಿ, ಬೇರೆ ಯಾರೋ ಹೇಳಿ ಆಕೆ ಮನಸ್ಸನ್ನು ಕೆಡ್ಸೋ ಬದಲು ಅಂತ ಹೇಳಿ ಈ ಅಂಕಲೇ ಹೋಗ್ತಾರೆ. ಹೋಗಿ ನಾನೊಂದು ಪುಸ್ತಕ ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೀನಿ, ಕ್ಲೈಮ್ಯಾಕ್ಸು ನಿನ್ನ ಕೈಯಲ್ಲಿದೆ ಅಂಬುಜಾ, ಟ್ರಾಜಿಡಿ ಮಾಡ್ತೀಯಾ ಸುಖಾಂತ ಮಾಡ್ತೀಯಾ, ನಿನಗೆ ಸೇರಿದ್ದು. ಹೀಗೆ ಶೈಲಜಾ ಅನ್ನೋ ಒಂದು ಹೆಣ್ಮಗು ನನ್ನ ಜೀವನದಲ್ಲಿ ಬಂದಿದೆ, ಇಷ್ಟೇ ಹೇಳ್ತಾರೆ. ಅವರಿಬ್ಬರ ನಡುವೆ ನಡೆಯೋ ಸಂಭಾಷಣೆ ಇಷ್ಟೇ. ಅದಾದ ನಂತರ ಒಂದಷ್ಟು ಟೈಮು ಕಳೆದ ನಂತರ ಅವ್ರು ಹೇಳ್ತಾರೆ, ಅಂಬುಜಾ ನಾನು ಇಷ್ಟಪಟ್ಟಿದ್ದು ನಿನ್ನನ್ನು, ನೀನೇನು ಇಷ್ಟಪಡ್ತೀವಿ ಅದನ್ನು ನಾನು ಇಷ್ಟಪಡ್ತೀನಿ. ಅದಾದಮೇಲೆ ಅವರು ಇನ್ನೊಂದು ಘಟ್ಟ ಬರುತ್ತೆ ಅವ್ರಿಗೆ. ಅವರು ಆಂಟಿಗೆ ಕನ್ವೆ ಮಾಡಿದ್ರು ಎಲ್ಲ ಸರಿ, ಮಕ್ಕಳು ಹೇಳಬೇಕಲ್ಲ. ನನಗನ್ಸುತ್ತೆ ತಾಜ್ ಕೋರಮಂಡಲ್ ಅಂತ ಅನ್ಸುತ್ತೆ, ಚೆನ್ನೈಯಲ್ಲಿ ತಾಜ್ ಕೋರಮಂಡಲಲ್ಲಿ ಅಷ್ಟು 5 ಮಕ್ಳನ್ನ ಕರ್ಕೊಂಡು ಹೋಗ್ಬಿಟ್ಟು ಫ್ರೆಂಡ್ ಇರ್ತಾರೆ ಜೊತೆಲಿ, ಅವ್ರಿಗೆಲ್ಲ ಜ್ಯೂಸ್ ಕೊಡಿಸ್ತಾರೆ. ಇವ್ರು ಕೂತ್ಕೊಂಡು ಹೇಳ್ತಾರೆ ನಾನು ಇನ್ನೊಂದು ಮದುವೆ ಆಗ್ತಿದ್ದೀನಿ ಅಷ್ಟೇ. ಅದಾದ್ಮೇಲೆ ಬಂದ್ಬಿಡ್ತಾರೆ. ಇವ್ರಿಗೆ ಎದುರು ಇದು ಮಾಡೋಕ್ಕಾಗಲ್ಲ. ಮತ್ತೆ ಫ್ರೆಂಡ್ಸು ಮನೆಗೆ ಕರ್ಕೊಂಡ್ಬರ್ತಾರೆ ಮಕ್ಳನ್ನ. ಆ ಮಕ್ಕಳು ಮನೆಗೆ ಬಂದ್ಬಿಟ್ಟು ಹೇಳ್ತವೆ, ಡ್ಯಾಡಿ ನೀ ಏನು ಇಷ್ಟಪಡ್ತೀವೋ ಅದನ್ನು ನಾವು ಇಷ್ಟಪಡ್ತೀವಿ ಅಂತ. ನನಗೆ ತುಂಬ ಖುಷಿ ಆಗೋದು ಏನು ಅಂತ ಹೇಳಿದ್ರೆ, ಬೂಟಾಟಿಕೆ ಇರಲಿಲ್ಲ ಇದರಲ್ಲಿ. ಯಾಕಂದರೆ ಆ ಹೆಣ್ಮಗುಗೂ ಅನ್ಯಾಯ ಮಾಡಲಿಲ್ಲ, ಈ ಹೆಣ್ಮಗುಗೂ ಅನ್ಯಾಯ ಮಾಡಲಿಲ್ಲ. ಇವತ್ತು ನನಗೆ ತುಂಬ ಖುಷಿ ಆಗೋಂಥ ಒಂದು ಘಟ್ಟ ಏನು ಅಂತ ಹೇಳಿದ್ರೆ, ದ್ವಾರಕೀಶ್ ಅಂಕಲ್ದಲ್ಲಿ ಅವರು ಚೆನ್ನೈಲಿದ್ದಾಗ, ಯಾರು ಅಂಬುಜಾ ಅಮ್ಮ ಅವರು, ಇಲ್ಲಿ ಶೈಲಜಾ ಅವ್ರು ಇರ್ತಾಯಿದ್ರು. ಇವರು ಚೆನ್ನೈಗೆ ಹೋಗಿ ಇಳಿದಾಗ ಅವ್ರು ರಿಸೀವ್ ಮಾಡ್ಕೋತಾ ಇದ್ರು, ಇಲ್ಲಿಗೆ ಬಂದಾಗ ಇವ್ರು ರಿಸೀವ್ ಮಾಡ್ಕೋತಾ ಇದ್ರು. ಇವಾಗ ಒಟ್ಟಿಗೆ ಬ್ಯಾಂಗ್ಳೂರ್ಲಿದ್ದಾರೆ. ಅಷ್ಟೂ ಜನ ಹಂಗೆ ನೋಡೋಕೆ ಹೋದರೆ ಅಂಕಲ್ನ ಎಲ್ಲ ಮಕ್ಕಳುಗಳು ಶೈಲಜಾ ಆಂಟಿನ ತುಂಬ ಇಷ್ಟಪಡ್ತಾರೆ, ಅಮ್ಮನಿಗಿನ್ನ ಹೆಚ್ಚು ಇಷ್ಟಪಡ್ತಾರೆ. ಎಲ್ಲರೂ ಒಟ್ಟಿಗಿದ್ದಾರೆ. ಇಲ್ಲಿ ಹೇಗೆ ಹುಟ್ಟಿತು ಸರ್? ಇಟ್ ಹ್ಯಾಪಂಡ್. ಯಾಕೆ ಹ್ಯಾಪಂಡ್ ಅಂದರೆ, ಎಲ್ಲೋ ಒಂಥರ ಗ್ಯಾಪ್ ಇತ್ತು ಅಂತ ಕಾಣ್ತಿದೆ ಜೀವನದಲ್ಲಿ. ನನಗೇನಾಗೋಯ್ತು ಅಂತಂದರೆ, ಐ ಲಾಸ್ಟ್ ಮನಿ ಇನ್ ಸಿನಿಮಾಸ್. ಸಿನಿಮಾಗಳು ಓಡ್ತಾ ಇಲ್ಲ. ಒಂದು ಕಡೆ ಫ್ರೆಂಡ್ಸ್ಗಳ ವಿಷ್ಣುವರ್ಧನ್ ಜೊತೆ ಕೂಡ ಜಗಳ ಆಡ್ಬಿಟ್ಟಿದ್ದೀನಿ. ಒಂದು ಕಡೆ ರಜನಿಕಾಂತ್ ಇಲ್ಲ, ಒಂದು ಕಡೆ ರಾಜ್ಕುಮಾರ್ ಇಲ್ಲ. ರಾಜ್ಕುಮಾರ್ ಫ್ಯಾಮಿಲಿ ಜೊತೆ ಸಿನಿಮಾನೇ ಮಾಡಿಲ್ಲ ನಾನು. ಆಫ್ಟರ್ 1974 ಇಂದ ಇವತ್ತಿನವರೆಗೂ ನಾನು ಸಿನಿಮಾ ಮಾಡಿಲ್ಲ. ಸೊ ಒಂದು ಕಡೆ ಅವರು ಇಲ್ಲ, ಯಾರೂ ಇಲ್ಲ. ಎಲ್ಲರೂ ಒಂಥರ ಫ್ರೆಂಡ್ಸ್ಗಳು ಹೊಟ್ಟೋದ್ರು, ದುಡ್ಡುಗಳು ಹೊಟ್ಟೋಯ್ತು, ಪ್ರಾಪರ್ಟಿಗಳು ಹೊಟ್ಟೋಯ್ತು, ಎಲ್ಲ ಹೊಟ್ಟೋಯ್ತು. ಟಾಪಲ್ಲಿದ್ದ ದ್ವಾರಕೀಶ್ಗೆ ಎಲ್ಲವೂ ಕ್ಲೋಸ್. ಡೆವಲಪ್ ಮಾಡಬೇಕಲ್ಲ ಇವನಿಗೆ ಅಂತ ಎಲ್ಲ ದೇವತೆಗಳು ಕೂತ್ಕೊಂಡು ಯೋಚನೆ ಮಾಡಿ ಸೊ ದೇರ್ ಇಸ್ ಎ ಲಿಂಕ್ ಅಂತ ಪ್ಲ್ಯಾನ್ ಮಾಡೋದು. ಆ ಲಿಂಕ್ ಅನ್ನೋದೇನಪ್ಪ ಅಂತ ಹೇಳಿದ್ರೆ, ಶೈಲಜಾ ಅಂತ ಒಂದು ಹೆಣ್ಣು ಯಾರಿಗೋ ಒಂದು ಸಿನಿಮಾ ಚಾನ್ಸ್ಗೋಸ್ಕರ ತನ್ನ ಅಕ್ಕನ ಮಗಳನ್ನು ನನ್ನ ಹತ್ರ ಕರ್ಕೊಂಡ್ಬರ್ತಾಳೆ. ದ್ವಾರಕೀಶ್ ಅವರೇ, ನೀವು ಶ್ರುತಿನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ನೀವು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ನಮ್ಮ ಅಕ್ಕನ ಮಗಳು ಒಬ್ಳಿದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಅಂತ. ನಾನು ಅಕ್ಕನ ಮಗಳನ್ನು ನೋಡಲ್ಲ, ಅವಳನ್ನೇ ನೋಡ್ತೀನಿ. ನೀವು ಹಾಗಾದ್ರೆ ಅವ್ರನ್ನ ಪ್ರೇಮಿಸ್ತಿದ್ದ ವಿಷಯ ಶೈಲಜಾ ಅವ್ರಿಗೆ ಫಸ್ಟ್ ಗೊತ್ತಾಯ್ತಾ? ನೀವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಹೇಳಿದೆ ಅವಳಿಗೆ. ಅದು ಎಲ್ಲ ಒಂದು ಲಿಂಕ್ ಆಗಿ ಬಂದರು. ಯಾವ ಬೆಂಗಳೂರಿಗೆ ಬಂದರು, ಆಕೆ ಫೋನ್ ಮಾಡಿದ್ರು, ಏನಾಯ್ತು ನಮ್ಮ ಅಕ್ಕನ ಮಗಳದು ಪಾರ್ಟ್ ಅಂತ. ಅಕ್ಕನ ಮಗಳಿರಲಿ, ಮೊದಲು ನೀವು ಬನ್ನಿ ಅಂತ. She is a bank officer. She is not an ordinary. She is a double graduate. She is a bank officer. Badminton champion ಆಕೆ. So she came. ಅವ್ರು ಕೇಳಿದೆ ನನಗೆ, somehow I don't know, you are disturbing me. 50 ವರ್ಷ ಮರಿ ನನಗೆ, 5 ಮಕ್ಕಳು ತಂದೆ ಮರಿ ನಾನು, ಕಪಾಳ ಕೊಡ್ದು ಬರ್ತಾರೆ ಯಾರ. ಇಟ್ ಈಸ್ ನಾಟ್ ಈಸಿ. ಅದು ಸುಲಭ ಅಲ್ಲ. ಬಾಯಲ್ಲಿ ಮಾತಾಡ್ಬೋದು, ಇವತ್ತು ನಗ್ಬೋದು, ಇವತ್ತು ಚಪ್ಪಾಳೆ ಹೊಡಿಬೋದು. ಇಟ್ಸ್ ಎ ವೆರಿ ಡಿಫಿಕಲ್ಟ್ ಥಿಂಗ್. ಇಲ್ಲಿ ಯಾರೂ ಮಾಡಬಾರ್ದು ಈ ತಪ್ಪನ್ನ. ಇಟ್ ಈಸ್ ರಾಂಗ್. ಇಟ್ ಹ್ಯಾಪನ್ಡ್ ಇನ್ ಮೈ ಲೈಫ್.
ಬಟ್ ಐ ಟುಕ್ ಇಟ್ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ಮೈ ಫ್ಯಾಮಿಲಿ. ಇವಳು ಹೇಳಿದಾಗೆ ಸುಮ್ಮನೆ ಹೇಳಿದಾಗೆ ನನ್ನ ಫ್ಯಾಮಿಲಿಗೆ ಐ ಮಸ್ಟ್ ಬಿ ಗ್ರೇಟ್ಫುಲ್. ಅವರೆಲ್ಲರೂ ಅಂಬುಜ ಆಗ್ಬೋದು, ನನ್ನ ಮಕ್ಕಳು 5 ಮಕ್ಕಳಾಗ್ಬೋದು, ಎಲ್ಲವೂ ದೇ ಸಪೋರ್ಟೆಡ್ ಮೀ. ಇಟ್ ಹ್ಯಾಪಂಡ್. ಶೈಲಜಾ ಬರದೇ ಹೋಗಿದ್ರೆ ನಾನು ಏನಾಕೋತಾ ಇದ್ದೆ, ವಿಷ ತಗೋತಾ ಇದ್ದೆ. ಹೆಂಗೆ ಹೌ ಕ್ಯಾನ್ ಐ ಲೀವ್? ಟಾಪ್ ದೊಡ್ಡ ಮನೆಯಲ್ಲಿದ್ದೆ, 5 ಕಾರ್ ಇತ್ತು, ನಂತರ ಇಂಪೋರ್ಟೆಡ್ ಕಾರ್ಗಳು, ಎಲ್ಲವೂ ಹೊಟ್ಟೋಯ್ತು, ಎಲ್ಲ ಮ್ಯಾಜಿಕ್ ಥರ ಹೊಟ್ಟೋಯ್ತು. ಅದು ಯಾವುದೂ ಅಲ್ಲ ಜೀವನ, ಇನ್ನೊಂದಿದೆ. ಅದಕ್ಕೆ ದೇವರು 100 ಬಾಗಿಲು ಮುಚ್ಚಿದ್ರೆ 101ನೇ ಬಾಗಿಲು ತೆಗಿತಾನಂತೆ. ಆ 101ನೇ ಬಾಗಿಲು ಅನ್ನೋದೇ ಪ್ರೀತಿ. ನಮಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನೀವು ಹೇಳಬೇಕು ಅಂತಂದ್ರೆ ಏನು ಹೇಳ್ತೀರಾ? ನನಗೆ ತುಂಬ ಖುಷಿ ಆಗೋದು ಏನು ಅಂತ ಹೇಳಿದ್ರೆ, ನಾವಿವತ್ತು ಎಲ್ಲ ಅಯ್ಯೋ ಕೋಟಿ ಸಿನಿಮಾ ಮಾಡ್ತೀವಿ, ಎಲ್ಲ ಮೊದಲುಗಳು ಇದು ಅಂತ ಹೇಳ್ತೀವಿ. ಆ ಕಾಲದಲ್ಲೇ ಎಲ್ಲನೂ ಮಾಡಿಬಿಟ್ಬಿಟ್ರು ಅವರು. ಎಲ್ಲ ಸಿನಿಮಾಗಳು ತಗೊಳ್ಳಿ, ಬಹುಶಃ ನನಗೆ ಅನ್ಸುತ್ತೆ 1987 ಅಂತ ಅನ್ಸುತ್ತೆ, 87, 88, 89 2 ವರ್ಷದಲ್ಲಿ 14 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. 14 ಸಿನಿಮಾಗಳು. ತುಂಬಾ ಕ್ಲೋಸ್ ಆಗಿದ್ದು ವಿಷ್ಣು ಸರ್ ಅವ್ರ ಬಗ್ಗೆ. ವಿಷ್ಣು ಸರ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ದ್ವಾರಕೀಶ್ ಅವ್ರ ಹತ್ರ ಕೇಳಬೇಕು ಅಂತ. ಹೌದು. ಚಿತ್ರರಂಗಕ್ಕೆ ಬಂದ ದಿವಸ ನಾನು ಅವನ ನೋಡಿದ ದಿವಸದಿಂದ ಅವನು ನನಗೆ ಬೇಕು ಅಂತ ಅನ್ನಿಸ್ತು ಬಿಡು. ಯಾವಾಗ ಆತನ ನಾಗರಾವು ಸಿನಿಮಾದಲ್ಲಿ ನೋಡಿದೆ ಅವತ್ತಿಂದ ಮನಸ್ಸಲ್ಲಿ ಬಂತು, ನನಗೆ ಬೇಕಾಗಿತ್ತು, ನನಗೂ ಒಬ್ಬ ಕಲಾವಿದ ಜೀವನದಲ್ಲಿ ಬೇಕಾಗಿತ್ತು. ಸೊ ಎಲ್ಲೋ ಆತನ ಕರ್ಕೊಂಬಂದಕ್ಕೂ ಆಗಲೇ ಕುಳ್ಳ ಸಿನಿಮಾಗಳೆಲ್ಲ ಮಾಡಿದ್ವಿ. ಕಳ್ಳ ಕುಳ್ಳ ಅಂತ ಒಂದು ಸಿನಿಮಾ ನಮ್ಮ CBL ಶಾಸ್ತ್ರಿ ಅವರಿಗೆ ಮಾಡಿದ್ವಿ, ನನಗೂ ಬೇಕಾಗಿತ್ತು. ಎಲ್ಲೋ ಆ ಹುಡುಗ ನಮ್ಮ ಸಿನಿಮಾಗಳಲ್ಲಿ ಪಾತ್ರ ಮಾಡಿದಾಗ ಎಲ್ಲೋ ನನಗೆ ಭಾಳ ಹತ್ತಿರವಾದ. ನನಗೂ ಬೇಕಾಗಿದ್ದು ಒಬ್ಬ ನಾಯಕ ನಟ, ಅವನಿಗೂ ಒಬ್ಬ ಒಳ್ಳೆಯ ನಿರ್ಮಾಪಕ ಬೇಕಾಗಿತ್ತು. 2 ಚೆನ್ನಾಗಿ ಲಾಕ್ ಆಯಿತು. ನನ್ನ ಆಸೆಗಳನ್ನು, ಹಲವಾರು ಆಸೆಗಳನ್ನು ತೀರಿಸ್ಕೊಳ್ಳೋಕ್ಕೆ ಅವನು ಸಹಾಯ ಮಾಡ್ದ. ದ್ವಾರಕೀಶ್ ಇವತ್ತೊಂದು 50 ಸಿನಿಮಾ ತೆಗೆದೇನಾನಿದೆ, ಅದರಲ್ಲೊಂದು 18-19 ಸಿನಿಮಾ ವಿಷ್ಣುವರ್ಧನ್ದೇ ಇದೆ. ಇನ್ನೊಂದೇನು ಆ ಹುಡುಗನಲ್ಲಿ ಇದ್ದಂಥ ದೊಡ್ಡ ಗುಣ ಅಂದರೆ, ನನ್ನ ಹತ್ರ ಯಾವತ್ತೂ ಕತೆ ಕೇಳೋದಾಗಲಿ, ಹಣದ ವಿಷಯ ಕೇಳೋದಾಗಲಿ ಯಾವತ್ತೂ ಮಾಡಿಲ್ಲ ಬಿಡು. ಅದು ಯಾವತ್ತೂ ನಾನು ಹೇಳೋದು ಇಲ್ಲ. ಹಿ ವಾಸ್ ಸೋ ಫೈನ್ ವಿತ್ ಮೀ. ವಿಷ್ಣು ನಮ್ಮ ಮನೇಲಿ ಇದ್ದಂಥ ಹುಡುಗ, ನಮ್ಮ ಮನೆ ಹುಡುಗ. ಎಲ್ಲೋ ಅವಾಗವಾಗ ಎಲ್ರಿಗೂ ಬೇಕಾದ ಸ್ಥಿತಿಗಳು, ಎಲ್ಲೋ ಮಿಸ್ ಅವಾಗವಾಗ ಬರೋದು, ಅದೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಎಲ್ಲೋ ನಮಗೆ ಕೊನೆಯಲ್ಲಿ ನಮಗೆ ಆಪ್ತ ಮಿತ್ರ ಕೊಟ್ಟವನು ಅವನೇ ತಾನೆ. ದಿ ಕ್ರೆಡಿಟ್ ಗೋಸ್ ಟು ಹಿಮ್ ಆಲ್ಸೋ. ಸೊ ಅದರಿಂದ ಜೊತೆಲೇ ಬೆಳೆದಂಥ ಹುಡುಗ ಅವನು. ಎಲ್ಲೋ ಅವನ ಜೊತೆ ಜಗಳಾಡಿ ಒಂದು 10 ವರ್ಷ ನಾನು ಸಿನಿಮಾನೇ ಮಾಡಲಿಲ್ಲ. ಅವೆಲ್ಲ ನಮಗೆ ತೊಂದರೆಗಳಾದವು. ಇಲ್ಲದೆ ಹೋಗಿದ್ರೆ ಯಾವ ತೊಂದರೆನೂ ನನಗೆ ಆಗ್ತಾಯಿರಲಿಲ್ಲ, ನಾನು ಈ ಥರ ಕಳಿತಾನೂ ಇರಲಿಲ್ಲ. ಇನ್ನೂ ಮೇಲಕ್ಕೆ ಹೋಗ್ತಿದ್ನೋ ಏನಾಗ್ತಿದ್ದೋ ಗೊತ್ತಿಲ್ಲ ಬಿಡು ಅನ್ನೋ ಒಂದು ಸ್ಟೋರಿ ಅದು. ಎಲ್ಲೋ ದ್ವಾರಕೀಶ್ ಚಿತ್ರದಲ್ಲಿ ಜ್ಞಾಪಿಸ್ಕೋಬೇಕಾದ್ದು ವಿಷ್ಣುವರ್ಧನ. ಅವನು ಎಂದೂ ನಮ್ಮ ಜೊತೆ ಇದ್ದೇಗಾನೆ. ಅವ್ನು ಎಲ್ಲಕ್ಕಿಂತ ಹೆಚ್ಚಿಗೆ ಒಂದು ಹೇಳ್ತೀನಿ ನಾನು, ಅಂಕಲ್ದು ಯಾವಾಗಲೂ ಜಡ್ಜ್ಮೆಂಟು ಇದಾಗಲ್ಲ ಸಿನಿಮಾದಲ್ಲಿ. ಆ ಸಿನಿಮಾ ಗೆಲ್ಲುತ್ತೆ ಆಗುತ್ತೆ ಅನ್ನೋದು ಒಂದು ಥಾಟ್ ಇತ್ತಲ್ಲ ಅವ್ರಿಗೆ, ಅದು ಎಷ್ಟು ಬ್ಯೂಟಿಫುಲ್ ನೋಡಿ. ಅದು ಆ ಸಂದರ್ಭದಲ್ಲಿ ನನ್ಗನ್ಸೋ ಮಟ್ಟಿಗೆ ನೀ ಬರೆದ ಕಾದಂಬರಿ ಅಂಕಲ್ ಫಸ್ಟ್ ಡೈರೆಕ್ಷನ್ ಅದು. ಅದಕ್ಕೆ ಮೂಲ ಕಾರಣ ಪುಟ್ಟಣ ಕಣ್ಗಾಲ್ ಅವರು. ಇವ್ರು ಏನು ಮಾಡ್ತಾರೆ, ಇವರು ಪುಟ್ಟಣ ಕಣ್ಗಾಲ್ ಅವರು ಮತ್ತು ವಿಷ್ಣುವರ್ಧನ್ ಅವರು ಇವರ ಚೆನ್ನೈ ನಿವಾಸಕ್ಕೆ ಹೋದಾಗ ಇವ್ರು ಹೇಳ್ತಾರೆ, ನನ್ನ ನೆಕ್ಸ್ಟ್ ಸಿನಿಮಾ ಬಂದ್ಬಿಟ್ಟು ನೀ ಬರೆದ ಕಾದಂಬರಿ, ಅದು ಹೀಗೆ ರೀಮೇಕ್ ಮಾಡ್ತಾ ಇದ್ದೀನಿ. ಆದರೆ ಒಂದು ಸಾಂಗ್ ಮಾತ್ರ ನಾನು 1000 ಕ್ಯಾಮ್ರಾ ಸ್ಟಿಲ್ ಕ್ಯಾಮ್ರಾಸ್ಗಳು ತರಿಸ್ಬಿಟ್ಟು ಅದನ್ನ ಶೂಟ್ ಮಾಡ್ಬಿಟ್ಟು ಏನೋ ಮಾಡ್ತೀನಿ ಅಂತ ಹೇಳಿದಾಗ ಹಾಗೇ ನೋಡ್ತಾ ಕೂತಿರ್ತಾರೆ ಇವ್ರು ಹೇಳೋದನ್ನೆಲ್ಲ. ದ್ವಾರಕಿ, ನಾನು ತುಂಬ ದಿನದಿಂದ ನೀನು ನೋಡ್ತಾ ಇದ್ದೀನಿ, ನೀನೇ ಕತೆ ಮಾಡಿಸ್ತೀಯ ಸಿನಿಮಾಗೆ, ನೀನೇ ಸಾಂಗ್ಗಳು ಬರ್ಸ್ತೀಯ, ಆಮೇಲೆ ಈ ಸಾಂಗ್ಗಳು ಹೊಸ ಹೊಸ ಲೊಕೇಶನ್ ಹುಡ್ಕೊಂಡು ಹೋಗ್ತೀಯ, ನೀನು ಈ ಸಾಂಗ್ ಇಲ್ಲೇ ಶೂಟ್ ಆಗಬೇಕು ಅಂತಲೂ ಬಯಸ್ತೀಯ, ಎಲ್ಲ ಐಡಿಯಾ ಇರ್ಬೇಕಾದ್ರೆ ನೀನು ಯಾಕೆ ನೀನು ಡೈರೆಕ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಇಮ್ಮಿಡಿಯೇಟು ಪುಟ್ಟಣ ಕಣ್ಗಾಲ್ ಅವ್ರಿಗೆ ಇವ್ರು ಹೇಳ್ತಾರೆ, ವಿಷ್ಣು ಅವರು, ನೀ ಬರೆದ ಕಾದಂಬರಿಗೆ ನೀನು ಡೈರೆಕ್ಟ್ ಮಾಡಿದ್ರೆ ಮಾತ್ರ ದ್ವಾರಕಿ ನಾನು ಕಾಲ್ ಶೀಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗೆ ಶುರುವಾಗೋದು ನೀ ಬರೆದ ಕಾದಂಬರಿ. ಅದು ಚೆನ್ನಾಗಿದೆ. ಅದಾದಮೇಲೆ ಇವ್ರು ಹೇಳಿದಾಗೆ ವಿಷ್ಣುವರ್ಧನ್ ಸರ್ ಅವರು, ನೀನು ಯಾರು ಹೀರೋಯಿನ್ ಆಗ್ತೀಯಾ, ಯಾರು ಇದು ಹಾಕ್ತೀಯಾ, ನನ್ನ ದುಡ್ಡೇನು ಏನು ಕೇಳದೇ ಇರೋಂಥ ಒಬ್ಬ ಮನುಷ್ಯ ಅವತ್ತು ಕೇಳ್ತಾರೆ ನೀ ಬರೆದ ಕಾದಂಬರಿ ಹೀರೋಯಿನ್ ಯಾರು ಅಂತ. ಇವ್ರು ಹೇಳ್ತಾರೆ, ಸುಮ್ಮನಿರು ಮರಿ, ಮುಹೂರ್ತದಲ್ಲಿ ತೋರಿಸ್ತೀನಿ ಅಂತ. ಊಟಿಲ್ ಮುಹೂರ್ತ ಎಲ್ಲ ಬಂತು, ಭವ್ಯ ಬಂದು ಇಳಿತಾರೆ. ನೋಡಿದ ತಕ್ಷಣನೇ ಸರ್, ವಿಷ್ಣು ಸರ್ ಆಫ್, ಮೂಡೆಲ್ಲ ಅಪ್ಸೆಟ್, ಫುಲ್ ಅಪ್ಸೆಟ್ ಅವನು. ಯಾವ್ದೋ ಒಂದು ಸಿನಿಮಾದಲ್ಲಿ ಅವ್ರು ತಂಗಿಯಾಗಿ ಆಕ್ಟ್ ಮಾಡ್ಬಿಟ್ಟಿರ್ತಾರೆ. ಕಲ್ಲು ವೀಣೆ ನುಡಿಯಿತು. ಕರೆಕ್ಟ್. ನನಗೆ ಆ ಪಿಕ್ಚರ್ಲಿ ಅವ್ಳು ತಂಗಿ ಪಾಠ ಮಾಡೋದು ಗೊತ್ತಿಲ್ಲ ಅವರಿಗೆ. ನನ್ನ ತಂಗಿ ಪಾತ್ರ ಮಾಡಿದಾಳೆ, ಇವಳು ಕರ್ಕೊಂಡ್ಬಂದಿದ್ದೆ ಹೋಗು ಅಂದ್ಬಿಟ್ಟು ಎದ್ದೋಗ್ತಾರೆ ಅವರು. ಯಾವ ಭವ್ಯನ ನೋಡಿ ಎದ್ದೋಗಿರ್ತಾರೆ ವಿಷ್ಣುವರ್ಧನ್ ಸರ್ ಅವರು. ಆಮೇಲೆ ಅದು ಫೇವರೇಟ್ ಹಿಟ್ ಜೋಡಿ. ಆನಂತರ ಕನ್ನಡ ಚಿತ್ರರಂಗದಲ್ಲಿ ಹಿಟ್ ಜೋಡಿ ಭವ್ಯ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ಹಿಟ್ ಜೋಡಿಯಾಗಿ ಇದಾಗುತ್ತೆ. ಅಲ್ಲಿ ನಾನು ಹೇಳಿದ್ದು ಏನು ಅಂದ್ರೆ, ಒಬ್ಬ ನಿರ್ದೇಶಕನ ಒಂದು ಇದಿದೆಯಲ್ಲ, ಏನೋ ಒಂದು ವ್ಯೂ ಇಲ್ಲ, ಇದು ಹಾಕಿದ್ರೆ ಇದು ವರ್ಕೌಟ್ ಆಗುತ್ತೆ ಅನ್ನೋದು, ಅಲ್ಲಿ ಮೊದಲನೇ ಸರಿ ಗೆಲ್ತಾರೆ. ಸುಮನ್ ಅವರೇ, ನಾನು ಕರೆಕ್ಟಾಗಿ ಹೇಳಿದೆ ನಿಮ್ಮ ಬಗ್ಗೆ. ನಾನು ದ್ವಾರಕಿ ಸರ್ ಅವ್ರ ಬಗ್ಗೆ ಹೇಳೋ ವಿಷಯಕ್ಕಿಂತ ಜಾಸ್ತಿ ವಿಷಯಗಳು ನೀವು ನಮಗೆ ಹೇಳ್ತೀರಾ ಅಂತ ನಿಜವಾಗ್ಲೂ ನಿಮಗೆ ದೊಡ್ಡ ಧನ್ಯವಾದಗಳು. ಪ್ಲೀಸ್
ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಡಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ಊರೊಂದು ಏತಕ್ಕೆ ಬೇಕು, ಮನೆಯೊಂದು ಏಕಿರಬೇಕು. ಎಲ್ಲಿರಲಿ ನಮ್ಮ ಊರದೆ, ನಮಗನ್ನು ಯಾರ ಹಂಗಿದೆ. ಬಾಳೆಲ್ಲ ಆನಂದ ಒಂದೇ, ನಾ ಹೃದಯ ಕದಿಯುವ ಕಳ್ಳ, ಅನ್ಯಾಯ ಒದೆಯುವ ಕುಳ್ಳ. ಜೊತೆಯಾಗಿ ನಾವು ಬಂದರೆ, ಒಂದಾಗಿ ನಾವು ನಿಂತರೆ, ಎದುರಲ್ಲಿ ನಿಲ್ಲೋರು ಯಾರು. ಏನೊಂದು ಕೇಳದು ನಮಗೆ, ಬೇರೇನು ಬೇಡವು ನಮಗೆ. ಒಲವೊಂದೇ ನಮಗೆ ದೇವರು, ಇನ್ಯಾರು ನಮಗೆ ಕಾಣರು. ನಮಗಿನ್ನು ಸರಿಸಾಟಿ ಯಾರು. ಎಂದೆಂದೂ ಮುಗಿಯದೇ ಇರಲಿ ಈ ಪಯಣ, ಸಾಗುತ್ತಲಿರಲಿ. ನಗು ನಗುತ್ತಾ ಹೀಗೆ ಬಾಳುವ, ಒಂದಾಗಿ ಮುಂದೆ ಹೋಗುವ, ಹಾಯಾಗಿ ಜೊತೆಯಾಗಿ ನಾವು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಡಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ದ್ವಾರಕೀಶ್ ಅವರ 70ನೇ ವರ್ಷದ ಹುಟ್ಟುಹಬ್ಬಕ್ಕೆ ನನ್ನ ಶುಭ ಆಕಾಂಕ್ಷೆಗಳು. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಯಶಸ್ವಿಯಾಗಿ 50 ವರ್ಷವನ್ನು ಪೂರೈಸಿದ್ದು ಕೂಡ ಅವರ ಒಂದು ಸಾಧನೆಯಾಗಿದೆ ಕೂಡ. ಅಲ್ಲದೆ ಹಾಸ್ಯ ನಟರಾಗಿ, ನಿರ್ಮಾಪಕರಾಗಿ, ನಾಯಕ ನಟರಾಗಿ, ನಿರ್ದೇಶಕರಾಗಿ ಕನ್ನಡದ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಒಂದು ಹೊಸ ಛಾಪನ್ನು ಮೂಡಿಸಿದ್ದಾರೆ. ಒಮ್ಮೆ ನನಗೆ ದ್ವಾರಕೀಶ್ ಅವರಿಂದ ನನಗೆ ಒಂದು ಫೋನ್ ಬಂತು. ಅವರು ಫೋನಲ್ಲಿ ಎಷ್ಟು ಆತ್ಮೀಯವಾಗಿ ನನ್ನ ಹತ್ರ ಮಾತಾಡಿದ್ರು ಅಂದರೆ, ನಾನು ಅವ್ರನ್ನ ಯಾವತ್ತೂ ನಾನು ಮುಖಾಮುಖಿಯಾಗಿ ಭೇಟಿಯಾಗಿರಲಿಲ್ಲ, ಅವ್ರ ಪರಿಚಯ ನನಗಿರಲಿಲ್ಲ. ಅಷ್ಟು ಆತ್ಮೀಯಾಗಿ, ಭವ್ಯ ಪುಟ ನೋಡು, ನಾನೊಂದು ಪಿಕ್ಚರ್ ಮಾಡ್ತಾಯಿದ್ದೀನಿ, ಇದರಲ್ಲಿ ನೀನು ಹೀರೋಯಿನ್ ಆಗಿ ಮಾಡಬೇಕು, ಪ್ಯಾರ್ ಜುಗ್ತಾ ನಹಿ ಅಂದ್ಬಿಟ್ಟು, ನೀನು ಹೋಗಿ ಇವತ್ತೇ ಆ ಸಿನಿಮಾನ ನೋಡ್ಕೊಂಡು ಬಾ, ಹೇಗನ್ಸುತ್ತೆ ನಿನಗೆ ಆ ಕ್ಯಾರೆಕ್ಟರು ಅಂತ ಹೇಳಿದ್ರು. ನನಗೆ ಎಷ್ಟು ಆತ್ಮೀಯಾಗಿ ಮಾತಾಡಿದ್ರು ಅಂದರೆ ನನಗೆ ತುಂಬ ಒಂದು ಆಶ್ಚರ್ಯ ಆಗೋಯಿತು. ಅಷ್ಟು ಒಂದು ದೊಡ್ಡ ಡೈರೆಕ್ಟ್ರು ಯುಗೋ ಅನ್ನೋದಿಲ್ಲದೆ ಸರಳವಾಗಿ ನಮ್ಮನ್ನು ಅಷ್ಟು ಆತ್ಮೀಯತೆಯಿಂದ ನಡ್ಕೊಂಡಿದ್ದು ಅವರಲ್ಲಿ ಇರೋವಂಥ ಒಂದು ಒಳ್ಳೆಯ ಗುಣ. ದ್ವಾರಕೀಶ್ ಅವರಲ್ಲಿ ಇನ್ನೊಂದು ಗುಣನ ನಾನು ನೋಡಿದೆ. ನೇರವಾಗಿ ಅವರಿಗೆ ಅನಿಸಿದ್ದನ್ನು, ಸರಿ ಅನಿಸೋದನ್ನು ನೇರವಾಗಿ ಬಿಚ್ಚು ಮನಸ್ಸಿಂದ ಖಂಡಿಸ್ತಿದ್ರು. ನಿಜವಾಗ್ಲೂ ಆ ಒಂದು ಗುಣ ಅವರಲ್ಲಿ ಇದ್ದಿದ್ದೋ ಏನೋ, ನಾನು ಆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ತು ನನಗೆ. ಆ ಚಿತ್ರ ಬಿಡುಗಡೆ ಆದ ನಂತರ ನನಗೆ ತುಂಬ ಅವಕಾಶಗಳು ಬಂತು. ನಾನು ಮಾಡಿದಂಥ ಎಲ್ಲ ಚಿತ್ರಗಳಲ್ಲಿಗಿಂತ ಈ ಒಂದು ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಂಥ ಪಾತ್ರ. ಇಂಥ ಒಂದು ಪಾತ್ರವನ್ನು ನನಗೆ ಕೊಟ್ಟಂಥ ದ್ವಾರಕೀಶ್ ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಈಗ ದ್ವಾರಕೀಶ್ ಸರ್ ಅವ್ರಿಗೆ ಒಂದು ಸ್ಪೆಷಲ್ ಸರ್ಪ್ರೈಸ್. ನಿಮ್ಮನ್ನ ಭೇಟಿ ಆಗೋದಕ್ಕೆ ನಿಮ್ಮ ಒಬ್ಬ ಆತ್ಮೀಯ ಸ್ನೇಹಿತ, ನಿಮ್ಮ ಇಂಡಸ್ಟ್ರಿಯಲ್ಲಿ ಬಹಳ ಆತ್ಮೀಯ ಸ್ನೇಹಿತರೊಬ್ರು ಬಂದಿದ್ದಾರೆ. ಇವರು ಆಗಿನ ಕಾಲದ ಹ್ಯಾಂಡ್ಸಮ್ ಹೀರೋ. ನಮ್ಮ ತಾಯಿ ಪ್ರಕಾರ, ನನ್ನ ತಾಯಿ ಯಾವಾಗಲೂ ಹೇಳ್ತಿರ್ತಾರೆ, ಈಸ್ ಒನ್ ಆಫ್ ದ ಹ್ಯಾಂಡ್ಸಮ್ ಹೀರೋ ಅಂತ. ಹಿರಿಯ ಕಲಾವಿದರು, ಅದ್ಭುತ ನಟರು, ಈಗ ದ್ವಾರಕೀಶ್ ಸರ್ ಅವರ ಆತ್ಮೀಯರು. ಆವತ್ತಿನಿಂದ ಇವತ್ತಿನವರೆಗೂ ನಮ್ಮ ಸ್ಯಾಂಡಲ್ವುಡ್ ಚಲನಚಿತ್ರರಂಗದಲ್ಲಿ ಇವರ ಆತ್ಮೀಯರಾಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ನಮ್ಮ ನೆಚ್ಚಿನ ರಾಜೇಶ್ ಅವ್ರನ್ನ. ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವು. ನಾನು ಎಷ್ಟೋ ಪ್ರೋಗ್ರಾಮ್ಗಳನ್ನು ಮಾಡಿದ್ದೀನಿ, ಸುಮಾರು ಸಮಾರಂಭಗಳು, ಸುಮಾರು ಇಂಟರ್ವ್ಯೂಗಳು ಎಲ್ಲ ಮಾಡಿದ್ದೀನಿ. ಆದರೆ ಇವತ್ತು ನನ್ನ ಜೀವನದಲ್ಲಿ ಮರೆಯಲಾಗದ ದಿವಸ. ಯಾಕಪ್ಪ ಅಂತ ಹೇಳಿದ್ರೆ, ನಿಜವಾಗಲೂ ಹೃದಯಕ್ಕೆ ಭಾಳ ಹತ್ತಿರವಾಗಿದ್ದಂಥ ನನ್ನ ವ್ಯಕ್ತಿ. ಒಂದು ಮಾತು ನಮ್ಮ ರಾಜೇಶ್ ಬಗ್ಗೆ ನಾನು ಹೇಳಿಬಿಡ್ತೀನಿ.
ಒಂದೇ ಒಂದು ಮಾತು, ಅವನು ಎಂಥವನು, ಅವನ ಗುಣ ಏನು, ಅವನ ಹೃದಯ ಏನು ಅಂತ ಒಂದು ಇನ್ಸಿಡೆಂಟಲ್ಲಿ ನಿಮಗೆಲ್ಲ ಹೇಳ್ಬಿಡ್ತೀನಿ. ನನ್ನ ಮಗನ ಮದುವೆ ಮಾಡಿದೆ, ಸಂತೋಷ್ ಮದುವೆ ಮಾಡಿದೆ. ಇನ್ವಿಟೇಷನ್ ಕೊಟ್ಟಿದ್ದೆ, ರಾಜೇಶ್ ಬಾಪ ಅಂತ ಹೇಳಿದ್ದೆ. ಮದುವೆ ದಿವಸ ಬೆಳಗ್ಗೆ ಬಂದ 8-8:15 ಗಂಟೆಗೆ ರಾಜೇಶ್ ಬಂದುಬಿಟ್ಟು ನನ್ನ ಹತ್ರ ಬಂದು, ದ್ವಾರಕೆ ನೋಡಪ್ಪ ಬಂದುಬಿಟ್ಟಿದ್ದೀನಪ್ಪ ಮದುವೆಗೆ, ಹೇಳಪ್ಪ ನಾನು ಕೆಲಸ ಹೇಳಪ್ಪ, ಏನಾರು ಮಾಡಬೇಕಪ್ಪ ನಾನು ಅಂದ. ರಾಜೇಶ ಹೊರಗಡೆ ನಿಂತ್ಕೊಂಡು ಬರೋ ಗೆಸ್ಟ್ಗಳ ಇನ್ವೈಟ್ ಮಾಡು ಅಂತ ಹೇಳಿದೆ. ಬಿಲೀವ್ ಇಟ್ ಆರ್ ನಾಟ್, ಬೆಳಗ್ಗೆ 9 ಗಂಟೆಗೆ ಛತ್ರದ ಹತ್ರ ನಿಂತ್ಕೊಂಡು ಕರೆಯೋಕ್ಕೆ ಶುರು ಮಾಡಿದವನು ಸಾಯಂಕಾಲದ ತನಕ ತನ್ನ ಮಗನ ಮದುವೆ ಥರ ನಿಂತ್ಕೊಂಡು ಕೆಲಸ ಮಾಡಿದವನು ರಾಜೇಶ್. ಸಾಮಾನ್ಯವಲ್ಲ. ಇಂಥ ರಾಜೇಶನ್ನು ಇವತ್ತು ನೀವು ಕರೆಸಿರೋದು ನಿಜವಾಗ್ಲೂ ಬಲು ಖುಷಿ ಆಗ್ಬಿಟ್ಟಿದೆ ನನಗೆ. ಐ ವಿಲ್ ಬಿ ಪ್ರೌಡ್ ಆಫ್ ರಾಜೇಶ್. ನಾವೆಲ್ಲ ಹುಟ್ಟಿ ಒಂದೇ ಮನೆಯಲ್ಲಿ ಇದ್ದವರು, ಒಂದೇ ಮನೆಯಲ್ಲಿ ಮಲಗಿದ್ದವರು, ಒಂದೇ ಗರಡಿಯಿಂದ ಬಂದವರು. ಅಂಥ ರಾಜೇಶನ್ನ ಸುವರ್ಣ ಚಾನಲ್ನವ್ರು ನೀವೆಲ್ಲ ಕರೆಸಿದ್ದೀರಾ. ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ನಮ್ಮ ಉದ್ದೇಶ ಅದು ದ್ವಾರಕೀಶ್ ಸರ್ ಅವ್ರ ಮುಖದಲ್ಲಿ ಮತ್ತೆ ಮತ್ತೆ ಆ ಸ್ಮೈಲ್ ಬರ್ತಾ ಇರಬೇಕು ಅಂತ. ಸೊ ನನಗೆ ಹೇಳಿ, ದ್ವಾರಕೀಶ್ ಸರ್ ಅವ್ರ ಜೊತೆ ಆಗ ನಡೆದಂತ ಸಿನಿಮಾಗಳು, ಈಗ ಅವರು 50 ವರ್ಷಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಸಿನಿಮಾ ಇಂಡಸ್ಟ್ರಿಲಿ. ನೀವೆಲ್ಲರೂ ವಾಪಸ್ ಹೋದಾಗ ಆ ದಿನಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನನಗೆ ಅವನ ಬಗ್ಗೆ ಏನು ಹೇಳಬೇಕು ಅಂದರೆ, ಇವನು ಮಹಾ ಸಾಹಸವಂತ, ತುಂಬ ಧೈರ್ಯವಂತ. ಒಂದು ಗಾದೆ ಇದೆ, ಧೈರ್ಯ ಸಾಹಸೇ ಲಕ್ಷ್ಮೀ ಅಂತ. ಯಾವೊಂದು ಧೈರ್ಯ ಮಾಡ್ತಾನೆ, ಯಾವೊಂದು ಸಾಹಸ ಮಾಡ್ತಾನೆ, ಲಕ್ಷ್ಮಿ ಅವನಿಗೆ ಒಲಿತಾಳೆ ಅಂತ. ಅದಕ್ಕೆ ನಿಜವಾದಂಥ ಸಾಕ್ಷಿ ದ್ವಾರಕೀಶ್. ಕಲಿಯುಗ ಬಂದಿತ್ತು ನಂದು ಸಿನಿಮಾ, ಬಂದು ಬ್ರೇಕ್ ಕೊಡ್ತು. ಬ್ರೇಕ್ ಕೊಟ್ಟಾಗ ನಾನು ಮದ್ರಾಸಲ್ಲಿ ಯಾವುದೋ ಒಂದು ಸಿನಿಮಾದಲ್ಲಿ ತೊಡಗಿದ್ದೆ. ಇವನು ಮ್ಯಾನೇಜರ್ನ ಕಳಿಸ್ಕೊಟ್ಟ, ಬಂದೆ, ದ್ವಾರಕೀಶ್ ಬಂದೆ. ಮನೆಯಲ್ಲಿ ಭರ್ಜರಿ ಊಟ ಹಾಕ್ದ. ಊಟ ಮಾಡಿದ್ಮೇಲೆ ಸಿನಿಮಾ ಹಾಕ್ದ. ಸಿನಿಮಾ ನೋಡು ಅಂದೆ. ಸಿನಿಮಾ ನೋಡಿದೆ ತುಂಬ ಇಷ್ಟ ಆಯಿತು. ಭಾಳ ಒಳ್ಳೆ ಸಿನಿಮಾ. ಆ ಕಾಲದಲ್ಲಿ 25 ವಾರ ಓಡಿದಂಥ ಸಿನಿಮಾ ದೋರಾಸ್ತೆ. ನೋಡಿ ಆದಮೇಲೆ ನನ್ನೊಂದು ಆಕಾಂಕ್ಷೆ ಇತ್ತು. ಏನು ಆಕಾಂಕ್ಷೆ ಅಂದರೆ, ನಾನು 5 ವರ್ಷ ಅಜ್ಞಾತವಾಸದಲ್ಲಿ ಇದ್ದೆ ಆಗ. 5 ವರ್ಷ. ರಾಜೇಶ್ ಖನ್ನಾ 8 ವರ್ಷ ಅಜ್ಞಾತವಾಸದಲ್ಲಿದ್ದ. ಅವನಿಗೆ ಬ್ರೇಕ್ ಕೊಟ್ಟಿದ್ದು ಅವತಾರ್, ನನಗೆ ಬ್ರೇಕ್ ಕೊಟ್ಟಿದ್ದು ಕಲಿಯುಗ. ಅರ್ಥ ಆಯ್ತಾ? ಹಾಗಾಗಿ ನನಗೆ ಈ ಬ್ರೇಕ್ ಕೊಟ್ಟ ಮೇಲೆ ಇನ್ನೊಂದು ಎಡ ಬಲ ಬ್ರೇಕ್ ಕೊಡೋಂಥ ಸಿನಿಮಾ ಬೇಕು ಅಂತ ನನ್ನ ಆಕಾಂಕ್ಷೆ, ಮಹತ್ವಾಕಾಂಕ್ಷೆ ನನಗೆ. ಯಾವುದೋ ಸಿನಿಮಾ ಮಾಡೋಕ್ಕಿಂತಲೂ ಸ್ವಲ್ಪ ದಮ್ಮಿರೋ ಸಿನಿಮಾ, ದಮ್ಮಿರೋ ಪಾತ್ರ ಮಾಡಬೇಕು ಅಂತ ನನ್ನ ಆಕಾಂಕ್ಷೆ. ಅದು ತಪ್ಪಿಲ್ಲ, ತಪ್ಪಿಲ್ಲ. ಆಮೇಲೆ ಒಂದು ಸಿನಿಮಾ ಹಾಕಿದ, ನೋಡಿದೆ, ಭಾಳ ಒಳ್ಳೆ ಕತೆ, ಎಲ್ಲ ಚೆನ್ನಾಗಿದೆ. ದ್ವಾರಕೀಶ್, ಇದು 25 ವಾರಗಳ ಹಿಂದೆ ಓಡಿರುವಂಥ ಸಿನಿಮಾ ಕಣೋ, ಬಹಳ ಒಳ್ಳೆ ಸಿನಿಮಾ ಇದು. ಆದರೆ ಈಗ ಬೇಡ, ಈಗ ಹಳೇದಾಗ್ಬಿಟ್ಟಿದೆ, ಈಗ ತಲೆಮಾರು ಬದಲಾವಣೆ ಆಗಿಬಿಟ್ಟಿದೆ, ಪೀಳಿಗೆ ಬದಲಾವಣೆ ಆಗಿಬಿಟ್ಟಿದೆ. ಒಳ್ಳೆ ಸಿನಿಮಾ ಮಾಡೋಣ. ಒಂದು ಕೆಲಸ ಮಾಡು, ದೀವಾರ್ ತೆಗೆದುಬಿಡು, ಅಮಿತಾಬ್ ಬಚ್ಚನ್ ರೋಲ್ ನಾನು ಮಾಡ್ತೀನಿ, ಶಶಿ ಕಪೂರ್ ಇದನ್ನಲ್ಲ ರೋಲ್ ಯಾರಿಗಾರು ಕೊಟ್ಕೊ ಅಂದೆ. ನಿಮಗೆ ದಮ್ಮಿರೋ ರೋಲ್ ಮಾಡಬೇಕು ಅಂತ ಅಲ್ವಾ? ದಮ್ಮಿರೋ ರೋಲ್ ಮಾಡಬೇಕು ಅಂತ. ಇವನೇನು ಮಾಡ್ದ, ತೊಗೊಂಡ್ಬಿಟ್ಟಿದ್ದೀನಿ, ರೈಟ್ಸ್ ತೊಗೊಂಡ್ಬಿಟ್ಟಿದ್ದೀನಿ ಕಣೋ, ಇದು ಮಾಡು, ಅದಾದ್ಮೇಲೆ ಮಾಡ್ತೀನಿ ಅಂದ. ಬೇಡ, ನೀನು ಅದನ್ನೇ ಮಾಡು, ಆಮೇಲೆ ಇದು ಬೇಕಾದ್ರೆ ಇದನ್ನು ಮಾಡ್ತೀನಿ ಅಂದೆ. ಇಬ್ಬರಿಗೂ ಇಷ್ಟೇ ನಡೆದಿದ್ದು. ಅದಾದಮೇಲೆ ಇವನೇನು ಮಾಡೋಣ ಅಂದರೆ, ಕನ್ನಡ ಸಿನಿಮಾದವರು ಈ ದೀವಾರನ್ನ ಸ್ವಲ್ಪ 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 ಕದ್ದುಬಿಟ್ಟಿದ್ದಾರೆ ಕಣೋ ಅಂದ. ನೀನು ಪೂರ್ತಿ ಕದ್ಬಿಡು ಅಂದೆ. ಪೂರ್ತಿ ಕದ್ಬಿಡು, ಹೇಳ್ತೀನಿ, ರೀಮೇಕ್ ಮಾಡು, ಟೋಟಲ್ ರೀಮೇಕ್ ಮಾಡಿಬಿಡು ನೀನು ಒಂದೇ. ನನಗೆ ಆ ಪಾತ್ರದ ಮೇಲೆ ತುಂಬ ಒಲಿವಿದೆ ಕಣೋ, ಅದನ್ನು ಮಾಡಿಸ್ಬಿಡು, ನಾನು ಲೈಫ್ ಲಾಂಗ್ ಮರೆಯಲ್ಲ ಅಂತ ಮಾಡಿಸೋದ್ರೆ ಇವನು ಪಟ್ಟಿರ್ದ್ಬಿಟ್ಟ. ಇದು ಆದಮೇಲೆ ಆದರೂ ಮಾಡ್ತೀನಿ ಅಂತ. ಬೇಡಮ್ಮ, ಇದು ಮಾಡೋ, ನನಗೆ ಕಲಿಯುಗದಲ್ಲಿ ಎಡ ಬಲ ಅಂತ ಬಿಟ್ಟು ಅದಕ್ಕೆ ಸಪೋರ್ಟಿವ್ ಆಗಿ ಇನ್ನೊಂದು ಸಿನಿಮಾ ಬೇಕು, ದಯವಿಟ್ಟು ಮಾಡೋ ಒಂದೇ. ಪಾಪ ಅವನೂ ಪಟ್ಟಿಡ್ದ, ನಾನೂ ಪಟ್ಟಿಡ್ದು ಬಿಟ್ಟೆ. ಇಬ್ಬರು ಸ್ನೇಹದ ಪಟ್ಟೆ ಅದು, ಆಯ್ತಾ? ಆದಮೇಲೆ ಇಲ್ಲಿ ಕರ್ಕೊಂಬಂದ, ಎಲ್ಲಿಗೆ ಡಬ್ಬಿಂಗ್ ಥಿಯೇಟರ್ ಕರ್ಕೊಂಬಂದ. ಮರ್ತೇ ಹೋಗಿದೆ ಎಲ್ಲ, ಎಲ್ಲ ಜ್ಞಾಪಕವಾಗಿ ಹೇಳ್ತಾ ಇದ್ದಾರಲ್ಲಪ್ಪ. ಅದೇ ಉದ್ದೇಶ, ಅದಕ್ಕೆ ರಾಜೇಶ್ ಸರ್ ಅವ್ರು ಬಂದಿರೋದು, ನಿಮ್ಮ ಹಳೆ ನೆನಪುಗಳನ್ನ ಕೆದಕಕ್ಕೆ. ಗ್ಯಾಪ್ ಕೊಟ್ಟ ನನಗೆ, ಮನಸ್ಸೇನಾದ್ರು ಚೇಂಜ್ ಆಗ್ಬೋದೇನೋ ಅಂತ ಗ್ಯಾಪ್ ಕೊಟ್ಟು ಇಲ್ಲಿ ಕಟ್ಕೊಂಬಂದ. ಏನು ಹೇಳ್ತೀಯಮ್ಮ ಅಂದೆ. ನಮ್ಮ ಒಂದೇ ದೃಷ್ಟಿ, ಒಂದೇ ಪಟ್ಟು ಒಂದೇ. ಅವನ ಪಾಪ ಡಿಸಪಾಯಿಂಟ್ ಆಯಿತು. ಇದಾದಮೇಲೆ ಅಮ್ಮ, ನಾನು ಇನ್ನೊಂದು ಹೇಳಬೇಕಾಗಿತ್ತು, ಇವನಲ್ಲಿ ಕ್ಷಮೆ ಕೋರ್ಕೊಂಡಿದ್ದೆ, ನಾನು ಕ್ಷಮೆ ಕೇಳಿದ್ದೀನಿ. ಇದೇ ಸಿನಿಮಾ ನಾನು ಮಾಡಬೇಕಾಗಿ ಬಂತು. ಒಂದಾಗಿ ಬಾಳು. ಕರೆಕ್ಟ್. ಇದೇ ಸಿನಿಮಾ ನಮಗೆ ಒಬ್ಬ ಪ್ರೊಡ್ಯೂಸರು, ಭಾಳ ಒಳ್ಳೆ ಪ್ರೊಡ್ಯೂಸರು, ತೆಲುಗು ಪ್ರೊಡ್ಯೂಸರು,
ರೇಣುಕಾದೇವಿ ಮಹಾತ್ಮೆ ತೆಗೆದಿದ್ರು ಭಟ್ ಅಂತ. ಅವರ ಮಗ ಶಂಕರ್ ಭಟ್ ಬಂದ ನನ್ನ ಹತ್ರ. ఆమె ಬಂದ తక్షణ సార్ ఒక సినిమా ఉంది చాలా బాగుంది మీరు చేయాలి అంద. కథ చెప్పండి అంది. ಅವನು ಕತೆ ಹೇಳ್ದ. ಅಯ್ಯೋ ವದ್ದಂಡಿ ಶಂಕರ್ ಭಟ್ ವದ್ದಂಡಿ, ದ್ವಾರಕೀಶ್ ಹತ್ರ ಇದನ್ನು ಬಿಟ್ಟು ಬಂದಿದ್ದೀನಿ, ಈಗ ನನಗೂ ಅವನಿಗೂ ವೈರ ಬರುತ್ತೆ, ಇದು ನಾನು ಮಾಡಲ್ಲ ಅಂದೆ. ಆಮೇಲೆ ಅವನೇನು ಮಾಡಿಬಿಟ್ಟ, ಸೀದಾ ಡೈರೆಕ್ಟರ್ ಹತ್ರ ಹೋದ. ಡೈರೆಕ್ಟರ್ ಅವರು KSR ದಾಸ್. ಕರೆಕ್ಟ್. ದಾಸ್ ಹತ್ರ ಹೋಗಿ ಹೇಳ್ಬಿಟ್ಟ. ದಾಸ್ ಮನೆಗೆ ಬಂದರು. ಯಾತಕ್ಕೆ ಮಾಡಲ್ಲ ಅಂತೀರಿ ನೀವು? ಇಲ್ಲ, ದ್ವಾರಕೀಶ್ ಹತ್ರ ಇದೇ ಮಾತುಕತೆ ನಡೆದಿದೆ, ಸಿನಿಮಾ ಹಾಕಿ ತೋರಿಸಿದ್ದಾನೆ, ಬೇಡ ಅಂತ ಬಂದಿದ್ದೀನಿ. ಈಗ ನಿಮ್ಮ ಹತ್ರ ಮಾಡಿದ್ರೆ ಅವನಿಗೂ ನನಗೂ ದ್ವೇಷ ಬರುತ್ತೆ, ಬೇಡ. ಇಂಡಸ್ಟ್ರಿಯಲ್ಲಿ ಮುಖ ನೋಡುವಂಥ ಸಂದರ್ಭ ಬರಬೇಕು ವಿನಃ ಅವನು ಆ ಕಡೆ ನಾನು ಈ ಕಡೆ ತಿರ್ಕೋಬೇಡಪ್ಪ, ಬೇಡ, ನನಗೆ ದಯವಿಟ್ಟು ಕೈ ಮುಗಿತೀನಿ, ಈ ಸಿನಿಮಾ ಬೇಡ. ಆಮೇಲೆ ಅವನು ಆಯ್ತಾ ಇಷ್ಟ ಆದಮೇಲೆ ನಾನು ಪಟ್ಟಿ ಹಿಡಿದ್ಬಿಟ್ಟೆ, ಮಾಡಲ್ಲ ಅಂತ ಪಟ್ಟಿ ಹಿಡಿದೆ. ಅಲ್ಲಿಗಾಗಲೇ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ವಿಷ್ಣು ಫೋನ್ ಮಾಡ್ದ, ಏನಮ್ಮ ಸಮಾಚಾರ ಅಂದೆ. ಸರ್ ನೀವು ಯಾಕೆ ಬೇಡ ಅಂದ್ರಿ ಆ ಸಿನಿಮಾ? ಯಾಕೆ ಬೇಡ ಅಂದ್ರಿ? ಇಲ್ಲ ವಿಷ್ಣು ನಿಂಗೆ ಗೊತ್ತಿಲ್ಲ, ದ್ವಾರಕೀಶ್ ಹತ್ರ ಬೇಡ ಬೇಡ ಅಂತ ಹೇಳಿದ್ದೀನಿ, ಅವನು ಮಾಡು ಅಂತ ಹೇಳಿದ್ದಾನೆ. ತುಂಬ ಇಡೀ ದಿವಸ ನನಗೂ ಅವನಿಗೂ ಈ ವಿಷಯದಲ್ಲಿ ಮಾತುಕತೆ ನಡೆದಿದ್ಯಪ್ಪ, ಬೇಡ ಅಂದೆ. ಸರ್ ನಾನು ಹೇಳ್ತೀನಿ ಬನ್ನಿ ನೀವು ಮಾಡಿ ಇದನ್ನ ಅಂದ. ಖಂಡಿತ ಮಾಡಲ್ಲ ವಿಷ್ಣು, ದಯವಿಟ್ಟು ಕ್ಷಮಿಸು. ಶಂಕರ್ ಭಟ್ ಹೇಳಿದ್ರು, ಇಲ್ಲ ಅಂದೆ, ಒಲ್ಲೆ ಅಂದೆ. ಆಮೇಲೆ ಡೈರೆಕ್ಟ್ರ್ ಬಂದರು, ಒಲ್ಲೆ ಅಂದೆ. ಇವಾಗ ನಿನಗೂ ಅದನ್ನೇ ಹೇಳ್ತೀನಿ, ದಯವಿಟ್ಟು ಕೋಪ ಮಾಡ್ಕೋಬೇಡ, ಒಲ್ಲೆ ಅಂದೆ. ಸರ್ ಇವಾಗ ಮನೆಗೆ ಬರ್ತೀನಿ ಅಂದ. ಯಾಕೆ ಬರ್ತೀಯ ಮನೆಗೆ? ಚಳವಳಿ ಹುಡ್ತೀನಿ ಅಂದ. ನೀವು ಮಾಡಬೇಕಾ? ನೀವು ಮಾಡಬೇಕು, ಚಳವಳಿ ಹುಡ್ತೀನಿ ನಾನಲ್ಲ ಸರ್ ಹೀರೋ, ನೀವೇ ಹೀರೋ ಅಂದ. ಇರ್ಬೋದಮ್ಮ, ಆದರೆ ದ್ವಾರಕೀಶ್ಗೆ ನಾನು ಈ ಥರ ಮೋಸ ಮಾಡ್ದಂಗೆ ಆಗುತ್ತೆ, ಬೇಡ. ಇಂಡಸ್ಟ್ರಿಯಲ್ಲಿ ಮುಖ ನೋಡ್ಕೊಂಡು ಬಾಳ್ಬೇಕು, ನಾವಿಬ್ಬರು ಒಂದೇ ಸ್ಕೂಲಿಂದ ಬಂದವರು, ಒಂದೇ ಗುರುವಿಂದ ಬಂದವರಪ್ಪ, ಬೇಡ ಅಂದೆ. ಕೇಳಲಿಲ್ಲ, ಮನೆಗೆ ಬರ್ತೀನಿ ಅಂದ. ಇಲ್ಲ ನಾನು ಮನೆಗೆ ಬರ್ತೀನಿ, ಇಲ್ಲ ಯಾರನ್ನಾರು ಕಳಿಸ್ತೀನಿ, ನೀವು ಒಪ್ಕೊಳ್ಳೇಬೇಕು, ನೀನು ಮಾಡಲೇಬೇಕು ಅಂತ ಪಟ್ಟ ಬಲವಂತ ಕಟ್ಟಿ ಬಿದ್ದು ನಾನು ಪಾತ್ರ ಮಾಡೋಕ್ಕೆ ಬಂದೆ. ಮಾಡಿ ಆದಮೇಲೆ ನನ್ನ ಮಗಳಿಗೆ ಮದುವೆ ಮಾಡುವಂಥ ಸಂದರ್ಭ ಬಂತು ಆಷಾಢನೆಗೆ. ಇವನು ಶೂಟಿಂಗಲ್ಲಿದ್ದ, ಮೈಸೂರಲ್ಲಿ ಶೂಟ್ ಮಾಡ್ತಿದ್ದ. ದ್ವಾರಕೀಶ್ ಹೆಂಗೆ ಮುಖ ತೋರಿಸೋದೀಗ? ಇನ್ವಿಟೇಷನ್ ಕೊಟ್ಟರೆ ಬರ್ತಾನೋ ಇಲ್ಲ ಗೊತ್ತಿಲ್ಲ, ಅದೇ ಹಳೇದೇ ಜ್ಞಾಪಕ ಇಟ್ಕೊಂಡು ಇವನು ಅದನ್ನೇ ಸಾಧಿಸ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ, ದ್ವಾರಕೀಶ್ ಫಸ್ಟು ಕ್ಷಮಾಪಣೆ ಕೇಳ್ತೀನಮ್ಮ ನೀನಲ್ಲಿ. ಯಾಕೋ ಅಂದ. ಏನೂ ಇಲ್ಲ, ಆ ಪಾತ್ರ ನಿನ್ನ ಹತ್ರ ಬಿಟ್ಟೆ, ಮತ್ತೆ ಅದೇ ಪಾತ್ರ ನಾನು ಮಾಡಬೇಕಾಗಿ ಬಂತು, ಬಲವಂತ ಬಂತು, ಒತ್ತಾಯ ಬಂತಮ್ಮ, ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅದು ಬೇರೆ ವಿಷಯಗಳು ಡೀಟೇಲ್ ಇನ್ನೊಂದು ಸಲ ಮಾತಾಡ್ತೀನಿ. ನನ್ನ ಮಗಳು ಮದುವೆ ನೀನು ಬಂದು ಆಶೀರ್ವಾದ ಮಾಡುವಂತೆ. ಇಷ್ಟು ನಡೆದ ಕತೆ ಅಮ್ಮ. ಇದು ಅದೆಲ್ಲ ನಡೆದಿದೆ ಬಿಡಪ್ಪ. ರಾಜೇಶ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವೆಲ್ಲ ಒಟ್ಟಾಗಿ ಬಂದವರು. ಅವನು ಸುಮಾರು ಸೂಪರ್ ಹಿಟ್ಗಳ ಸಿನಿಮಾಗಳನ್ನು ಕೊಟ್ಟಾನೆ ರಾಜೇಶ್. ಅವನು ನಮ್ಮವರು ಆಲ್ ಟೈಮ್ ಹಿಟ್. ಶಿವಶಂಕರ್ ಅಂತ ನಮ್ಮಲ್ಲೇ ಇದ್ದವರು, CB ಶಿವಶಂಕರ್, ಅವರು ಕೂಡ ನನ್ನ ಚಲನಚಿತ್ರರಂಗಕ್ಕೆ ಕರ್ಕೊಂಬರೋಕ್ಕೆ ಅವರು ಕೂಡ ಒಂದು ಕಾರಣ. ಆ ಕಾಲದಲ್ಲಿ ನಮ್ಮವರು ಸಿನಿಮಾ 25 ವಾರ ಓಡೋದು ಅಂದರೆ ಸುಮ್ಮನಲ್ಲ. ನಾನು ಮಂಡ್ಯದಲ್ಲಿ ನೋಡಿದ್ದೀನಿ ಆ ಸಿನಿಮಾನ. 100 ಗಾಡಿಗಳು, 1000 ಗಾಡಿಗಳು ಕಟ್ಕೊಂಡ್ಬಂದು ಸಿನಿಮಾಗಳನ್ನು ನೋಡ್ಯಾರೆ. ಸುಮ್ಮನಲ್ಲ ಮರಿ. ಆ ಕಾಲದಲ್ಲಿ ಒಂದು ಸಿನಿಮಾ ಮಾಡಿ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಮರಿ, ಬ್ಲ್ಯಾಕ್ ಅಂಡ್ ವೈಟ್, ಹೋಗದರ್ರಿ ಸೋದರರೇ ಅಂತ ಒಂದು ಹಾಡು, ಇವತ್ತಿನವರೆಗೂ ಆ ಥರ ಒಂದು ಹಾಡು ಬಂದಿಲ್ಲ. ಅಂತ ಒಂದು ಸಿಲ್ವರ್ ಜೂಬ್ಲಿ ಸಿನಿಮಾ ನಮ್ಮವರು ಸಿನಿಮಾನ. ಇನ್ನೊಂದು ವಿಶೇಷವಾದ ಧನ್ಯವಾದಗಳು ರಾಜೇಶ್ ಸರ್, ನಿಮಗೆ ನಾವು ಹೇಳಲೇಬೇಕು. ದ್ವಾರಕೀಶ್ ಸರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದ ತಕ್ಷಣ ನೀವು ಬಂದು ಅವರ ಒಡನಾಟದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದೀರಾ, ಆಗ ನಡೆದಂಥ ಘಟನೆಗಳ ಹಂಚ್ಕೊಂಡಿದ್ದೀರಾ, ಆಗಿನ ಈಗಿನ ಸಿನಿಮಾಗಳ ಬಗ್ಗೆ ಹಂಚ್ಕೊಂಡಿದ್ದೀರಾ. ನನಗೆ ದುಃಖವಾದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಇಷ್ಟೆಲ್ಲ ಮಾಡಿದ ರಾಜೇಶನಿಟ್ಟು ಒಂದು ಸಿನಿಮಾ ನಾವು ಮಾಡಲಿಲ್ವಲ್ಲ. ನನ್ನ 50 ಸಿನಿಮಾದಲ್ಲಿ ನಮ್ಮ ರಾಜೇಶ ಇಲ್ಲದೆ ಹೋದ್ನಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಸಮಯ ಇದೆ, ನಾವು ಸಿನಿಮಾ ಮಾಡ್ತೀವಿ. ಖಂಡಿತ ನನಗಿದೆ, ಮನಸ್ಸಲ್ಲಿದೆ. ಅದೇನೋ ಗೊತ್ತಿಲ್ಲ, ಅದು ಸಿಂಕ್ ಅಂತಾರಲ್ಲ ಆ ಥರ ಇದೆ ನನ್ನ ಮನಸ್ಸಲ್ಲಿ. ಅವನ ಸಾಹಸಕ್ಕೆ ವಯಸ್ಸಾಗಿಲ್ಲ, ಅವನ ಧೈರ್ಯಕ್ಕೆ ವಯಸ್ಸಾಗಲಿಲ್ಲ. ಅವನು ಪುಂಖಾನುಪುಂಖವಾಗಿ ಸಿನಿಮಾಗಳು ಮಾಡ್ತಕ್ಕಂಥ ಸಾಹಸವಂತ. ಅವನು ಮಾಡ್ತಾನೆ, ನಾನು ಪಾತ್ರ ಮಾಡ್ತೀನಿ, ನನಗೆ ಅವಕಾಶ ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಎಲ್ರಿಗೂ ನಮಸ್ಕಾರ. ದ್ವಾರಕೀಶ್ ಸರ್ ಇಂಡಸ್ಟ್ರಿಗೆ ಬಂದು 50 ವರ್ಷ ಆಯಿತು. ದ್ವಾರಕೀಶ್ ಚಿತ್ರ ಇನ್ಫ್ಯಾಕ್ಟ್ 50 ವರ್ಷ ಆಯಿತು. ತುಂಬಾ ಖುಷಿ ಆಗ್ತಿದೆ ದಟ್ ನನಗೆ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಅವ್ರ ಜೊತೆ ಮಾಡೋಕ್ಕೆ, ಇಲ್ಲ ಅವ್ರ ಚಿತ್ರದಲ್ಲಿ, ದಟ್ ಇಸ್ ದ್ವಾರಕೀಶ್ ಚಿತ್ರದಲ್ಲಿ
2 ಬ್ಯಾಕ್ ಫಿಲ್ಮ್ಸ್ ಮಾಡೋಕ್ಕೆ ಚಾನ್ಸ್ ಸಿಕ್ತು, ವಿಚ್ ಇಸ್ ವಿಷ್ಣುವರ್ಧನ ಆ್ಯಂಡ್ ಆಬ್ವಿಯಸ್ಲಿ ದ ಲೇಟೆಸ್ಟ್ ಚಾರುಲತಾ. ಆ್ಯಂಡ್ ವಿಷ್ಣುವರ್ಧನದಿಂದ ಸ್ಟಾರ್ಟ್ ಮಾಡಿರೋ ದ್ಯಾಟ್ ದ ಕ್ಲೋಸ್ನೆಸ್, ದ ಫ್ರೆಂಡ್ಶಿಪ್ ಚಾರುಲತಾಲ್ಲಿ ಕಂಟಿನ್ಯೂ ಆಯಿತು. ವಿ ವುಡ್ ಮೋರ್ ಲೈಕ್ ಫ್ಯಾಮಿಲಿ ಅಂತ ಹೇಳ್ಬೋದು. ಆ್ಯಂಡ್ ಜಸ್ಟ್ ವಿಶಿಂಗ್ ದ್ವಾರಕೀಶ್ ಸರ್ ಇನ್ನೂ ಜಾಸ್ತಿ ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡಬೇಕು ಅಂಡರ್ ದ ಬ್ಯಾನರ್. ಆ್ಯಂಡ್ ಇಫ್ ಪಾಸಿಬಲ್ ನನಗೂ ಒಂದು ನೆಕ್ಸ್ಟ್ ಫಿಲಿಮಲ್ಲಿ ಇಲ್ಲಾಂದರೆ ಯಾವುದಾದ್ರೂ ಫ್ಯೂಚರ್ ಫಿಲ್ಮ್ಸಲ್ಲಿ ನನಗೂ ಒಂದು ಚಾನ್ಸ್ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಬಟ್ ಆನ್ ಅ ಸೀರಿಯಸ್ ನೋಟ್, ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ದಟ್ ದ್ವಾರಕೀಶ್ ಚಿತ್ರದಲ್ಲಿ I was a part of it, and I was associated with Dwarkesh Chitra, and I wish sir all the very best. ಈಗ ನೀವು ಖುಷಿ ಪಡುವಂತ ಇನ್ನೊಂದು ವಿಷಯ, ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಈ ವೇದಿಕೆ ಮೇಲೆ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ವಿಶೇಷ ಅತಿಥಿ ಬರ್ತಿದ್ದಾರೆ. ಅವ್ರನ್ನ ಕಂಡ್ರೆ ನಿಮಗೆ ಬಹಳ ಪ್ರೀತಿ, ನಿಮ್ಮನ್ನ ಕಂಡ್ರೆ ಅವ್ರಿಗೆ ಸಾಗರದಷ್ಟು ಪ್ರೀತಿ. ನಮ್ಮ ಕನ್ನಡ ಇಂಡಸ್ಟ್ರಿ ಅವ್ರಿಗೆ ಅವ್ರನ್ನ ಕಂಡ್ರೆ ಕೂಡ ಮಳೆಯಷ್ಟು ಪ್ರೀತಿ. ಅವ್ರನ್ನ ಕಂಡ್ರೆ ಮಳೆ ಅಂದ ತಕ್ಷಣ ಗೊತ್ತಾಗಿರುತ್ತೆ. ಹೌದು, ನಾನು ಆಗ್ಲೇ ಹೇಳ್ದಾಗೆ ಆಗಿನ ಕಾಲದಲ್ಲಿ ದ್ವಾರಕೀಶ್ ಸರ್ ಅವರು ಒಂದು ಟ್ರೆಂಡ್ ಸೆಟ್ಟರು. ಈಗಿನ ಸ್ಯಾಂಡಲ್ವುಡ್ ಅಲ್ಲಿ ಹೊಸ ಟ್ರೆಂಡ್ ಅನ್ನ ಸೃಷ್ಟಿಸಿದಂತಹ ನಿರ್ದೇಶಕರು. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಯೋಗರಾಜ್ ಭಟ್ ಅವ್ರನ್ನ. ಸಂಗೀತವನ್ನ ಬೇರೆ ದಿಕ್ಕಿಗೆ ಬದಲಾಯಿಸಿ ಪ್ರತಿಯೊಬ್ರು ಅವರ ಹಾಡನ್ನ ಕೇಳೋ ತರ ಮಾಡಿದಂಥ ಮ್ಯೂಜಿಷಿಯನ್. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ none other than ವಿ ಮನೋಹರ್ ಸರ್. ಸರ್, ಒಂದೇ ಒಂದು ರಿಕ್ವೆಸ್ಟ್, ಅವ್ರ ಪಕ್ಕದಲ್ಲಿ ಯೋಗರಾಜ್ ಅವ್ರು ಇದ್ದಾರೆ, ನೀವು ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು ಅಮ್ಮ. ನಮಗೆ ನಿಮ್ದು ಗ್ಲೇರ್ ಹೊಡೆಯುತ್ತೆ ಅಂತ. ಅಲ್ಲ, ನಾನು ಹೆಂಗಿದ್ರು ಶೈನ್ ಆಗ್ತಾ ಇಲ್ಲ, ನಿಮ್ ಮುಂದೆ ನಾನು ಫುಲ್ ಹಿಂಗಾಗ್ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಆ ಶೈನ್ ನನ್ನ ಮೇಲಾದ್ರೂ ಸ್ವಲ್ಪ ಬೀಳ್ಲಿ ಹಿಂಗೆ ಸ್ವಲ್ಪ ನೀವು. ಸರ್ ಇಲ್ಲ ಸರ್, ಆ ವಿಷಯ ಅಲ್ಲ, ಅವಳಿಗೆ ಆಗಾಗ ಕನ್ನಡಿ ನೋಡಬೇಕು ಅಂತ ಆಸೆ. ಮನೋಹರ್ ಸರ್ ಹತ್ರನೇ ಕೇಳ್ಬೇಕು. ಎಂಚೋಲ್ಲ ಅವರು ಮನೋಹರ್ ಸರ್ ಇರನ ಮಾತ ಗೊತ್ತಾಂಡೆ ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಬೆಂಗಳೂರಿಗೆ ಬಂದ ವಸ್ತ್ರದಲ್ಲಿ ಈ ತರ ಒಂದು ಕನ್ನಡ ಹಾಡಲ್ಲಿ ತುಳು ಲೈನ್ ಬಂದಾಗ ಥ್ರಿಲ್, ರೋಮಾಂಚನ, ಅದಕ್ಕೆ ಕಾರಣ ದ್ವಾರಕೀಶ್ ಅಣ್ಣ. ಇವರೆಲ್ಲರೂ ಸಾಮಾನ್ಯರಲ್ಲ, ತಮ್ಮದೇ ಆದ ಟ್ರೆಂಡ್ ನ ತಂದವರು. ಯು ಶುಡ್ ಅಕ್ಸೆಪ್ಟ್. ಕರೆಕ್ಟ್ ಸರ್. ನಾನು ಅದರಲ್ಲ ಯಾವತ್ತೂ ಇವನ ಒಪ್ಕೊಳ್ಳಿಲ್ಲ ಅಂದ್ರೆ ಜನ ಕೊಟ್ಬಿಟ್ಟಿದ್ದಾರೆ ಸರ್ ನಿಮ್ಗೆ. ಅದು ಅಕ್ಸೆಪ್ಟೆನ್ಸ್ ಅನ್ನೋದಕ್ಕಿಂತ ಇವರೆಲ್ಲ ಹಾಕಿ ಬಿಟ್ಟಿರೋ ಹವಾಯಿ ಚಪ್ಪಲಿನ ನಾವು ಒಂದು ರೌಂಡ್ ಹಾಕೊಂಡು ಮತ್ತೆ ವಾಪಸ್ ಅಲ್ಲೇ ಬಿಡೋದಕ್ಕೆ ಕೊಟ್ಟಿದ್ದೀವಿ, ಬಿಟ್ರೆ ಹೊಸ ಚಪ್ಪಲಿ ಹೊಲಿಯೋ ತಾಕತ್ ನಮಗಿಲ್ಲ. ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಏನಂತ ಸರ್ ನಿಮ್ಮ ಮಾತಿಗೆ? ಕರೆಕ್ಟ್, ನೀವು ಹೇಳೋದೇ. ನಾವು ಆ ಸ್ಫೂರ್ತಿಯಿಂದಲೇ ಮುಂದುವರಿಸ್ತಾ ಇದ್ದೀವಿ ಅಷ್ಟೇ. ಇದು ಹವಾಯಿ ಚಪ್ಪಲಿ ಯಾವಾಗಲೂ ಹಾಕೊಂಡಿರೋಕ್ಕಾಗಲ್ಲ, ಯಾರು ಹೋದಾಗ ಬೂಟ್ಸು ಗಿಡ್ಸು ಹಾಕೋಬೇಕಾಗ್ತದೆ. ಆ ಥರ ಎಲ್ಲವನ್ನೂ ಚೇಂಜ್ ಮಾಡಿದವರು ಇವರೆಲ್ಲ. ನಾವು ವಿ ಶುಡ್ ಅಕ್ಸೆಪ್ಟ್. ಎಲ್ಲೋ ಅಲ್ಲೇ ಸುತ್ತದೆ, ಆ ಸುತ್ತಿರೋ ಜಾಗದಿಂದ ಹೊರಗಡೆ ಬಂದು ಹುಣಸು ಕೃಷ್ಣಮೂರ್ತಿಗಳು, ನಮ್ಮ ಮಾವನ ವಿಷಯ ರಾಜೇಶ್ ಮಾತಾಡ್ತಾ ಇದ್ದ, ಎಲ್ಲೋ ಆಡು ಮಾತುಗಳನ್ನು ಸಿನಿಮಾದಲ್ಲಿ ತಂದವರು ಮಾವ. ಮೊಂಡು ಹುಡುಗಿ ಕೇಳೋ ಈ ಹೆಣ್ಣು ಹುಳಿ ಮಾವಿನಣ್ಣು, ಗಂಡನಾದರೆ ಬಾಯಿಗೆ ಕೆಮ್ಮಣ್ಣು, ಹುಚ್ಚು ಕುದುರೆಯ ಓಟದಂತೆ. ಚೆನ್ನಾಗಿ ನೋಡು, ಬಂದಿತ್ತು ಲಿರಿಕ್ ಬಂದಿದ್ದಕ್ಕೆ ಹೇಳ್ತೀನಿ ನಾನು. ಹುಚ್ಚು ಕುದುರೆಯ ಓಟದಂತೆ ತುಚ್ಛವಾಗಿದೆ ಇವಳ ನಡತೆ, ಮೆಚ್ಚುವರಿಸುವ ಗಂಡ ಬಲು ಬಂಡ, ನೀ ಕೇಳೋ ಗುಂಡ, ಇಚ್ಛೆ ಇಲ್ಲದ ಮದುವೆಯೇ ದಂಡ. ಯಾಕೆ ಹೇಳ್ತೀನಿ ಅಂದರೆ ಹೆಂಡತಿ ಕೇಳ್ಕೊಂಡ್ಬಿಟ್ರೆ ಏನು ಸರಿ. ಎಲ್ಲೋ ಬಾಯಲ್ಲಿರ್ತಕ್ಕಂಥ ಸಂಭಾಷಣೆಯನ್ನೇ ಸಿನಿಮಾ ರೂಪಕ್ಕೆ ತಂದು ಹಾಡುಗಳನ್ನು ಗದ್ಯವನ್ನು ಪದ್ಯವಾಗಿ ಮಾಡ್ದಂತ ಇದ್ರು ಮಾವ. ಆ ಕಾಲದಲ್ಲಿ ಹೆಸರು ಕನ್ಯಾದಾನ, ಮುತ್ತೈದೆ ಭಾಗ್ಯ. ಇವಾಗ ಇವರೆಲ್ಲ ಮನೋಹರೇ ಆಗ್ಬೋದು, ನಮ್ಮ ಯೋಗರಾಜ್ ಭಟ್ಟೆ ಆಗ್ಬೋದು, ಇನ್ನೂ ಅದನ್ನು ಕಲೋಕಿಯಲ್ಲಿ ಮಾಡ್ತಾ ಇದ್ದಾರೆ. ಡ್ರಾಮಾ ಅಂತ ಚಂದ, ಆ ಹೆಸರೇ ಚಂದವಾಗಿದೆ. ಏನೋ ಒಂದು ಡ್ರಾಮಾ, ಅದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತದೆ. ನಾಟಕ ಅಂತ ಇಡ್ಬೋದಾಗಿತ್ತು. ಯಾರು ಜನ ನಾಟಕ ಇಸ್ ನಾಟ್ ಕಲೋಕಿಯಲ್, ಡ್ರಾಮಾ ಇಸ್ ಎ ಕಲೋಕಿಯಲ್, ಅಲ್ಲೇ ಬುದ್ಧಿವಂತಿಕೆ ಅಂತ ಕಾಣೋದು ನಮಗೆ. ಸೊ ಅದರಿಂದ ಯೋಗರಾಜ್ ಭಟ್ ಆಗ್ಬೋದು, ಮನೋಹರ್ ಆಗ್ಬೋದು, ಕನ್ನಡ ಚಿತ್ರರಂಗ ಅವರಿಗೆ ವೆಲ್ಕಮ್ ಮಾಡಬೇಕು, ಅವರಿಗೆ ಆಶೀರ್ವಾದ ಮಾಡಬೇಕು. ಇನ್ನೂ ಒಳ್ಳೊಳ್ಳೆಯದು ಕೆಲಸಗಳು ಮಾಡಲಿ, ಒಳ್ಳೊಳ್ಳೆ ಮಳೆ ಪಿಕ್ಚರ್ಗಳೆಲ್ಲ ಬೇರೆ ಪಿಕ್ಚರ್ಗಳು ಕೊಡಲಿ ಅಂತ ನಾವು ಅವ್ರಿಗೆ ಬ್ಲೆಸ್ಸಿಂಗ್ ಮಾಡಬೇಕು. ದಟ್ ಈಸ್ ವಾಟ್ ಇಟ್ ಈಸ್. ಯೋಗರಾಜ್ ಸರ್ ಒಂದೇ ಸೋಫಾದಲ್ಲಿ
ಟ್ರೆಂಡ್ ಸೆಟರ್ ದ್ವಾರಕೇಶ್ ಸರ್ ಪಕ್ಕದಲ್ಲಿ ಹೊಸ ಟ್ರೆಂಡ್ ಸೆಟರ್ ನೀವು ಕುತ್ಕೊಂಡಿದ್ದೀರಾ, ಹೇಗನ್ಸ್ತದೆ ಈ ಒಂದು ಅನುಭವ? ನಾನು ಆಗಲೇ ಹೇಳಿದೆ, ಹಿರಿಯರು ಮಾಡಿದ್ರ ಮುಂದೆ ಈಗ ಒಂದು ದೋಸೆ ಹೌದು ಆ ಅಕ್ಕಿ ನೆನೆಸಿಡ್ತಾರೆ, ಉದ್ದು ನೆನೆಸಿಡ್ತಾರೆ, ಅದನ್ನ ರುಬ್ಬಿಟ್ಟು ದೋಸೆ ಹಾಕ್ತಾರೆ. ಅದು ಚೇಂಜ್ ಆಗೋದಿಲ್ಲ, ಹೆಂಚು ಚೇಂಜ್ ಆಗ್ಬೋದು, ಕರೆಕ್ಟ್. ದೋಸೆ ಚೇಂಜ್ ಆಗೋದೇ ಇಲ್ಲ. ದೋಸೆನೆ ಯಾವತ್ತಿಂದ ಯಾವ ಕಾಲಮಾನದಿಂದ ದೋಸೆ ಹಾಕಿ ಕನ್ನಡಿಗರಿಗೆ ಕನ್ನಡ ದೋಸೆಗಳನ್ನು ತಿನ್ನಿಸಿದ್ದಾರೆ. ಇವ್ರದ್ದಾಗಲಿ ಅಥವಾ ಅಣ್ಣವ್ರದ್ದು, ಇವರ ತಲೆಮಾರಿನ ಒಂದು ದೊಡ್ಡ ನಟವರ್ಗ, ತಂತ್ರಜ್ಞರ ವರ್ಗ ಏನೇನು ಆಳು ಬಿಟ್ಟಿದೆ, ಅಲ್ಲಿ ನಾವು ಹೊಸದಾಗಿ ಮಾಡೋಂಥದ್ದು ಏನೂ ಇಲ್ಲ. ಅದನ್ನು ಚೂರು ತಕ್ಕ ಮಟ್ಟಿಗೆ ಎಲ್ಲೋ ಒಂದು 5, 4, 2.5% ಎನ್ಹ್ಯಾನ್ಸ್ ಮಾಡಿದರೆ ಸಾಕು. ಅಷ್ಟು ಉದ್ದದ ಜರ್ನಿ. 4ನೇ ಕ್ಲಾಸಿಂದ ನಮ್ಮ PUC ದಿನಗಳವರೆಗೆ ನಮ್ಮ ಇಡೀ ಯೌವನನ ಆಳದವರು ಇವರೆಲ್ಲ. ಇವರು ಜ್ಯೋತಿಲಕ್ಷ್ಮಿ ಅವರು ಎಲ್ಲ ಮರ್ತಿರೋದೆಲ್ಲ ಜ್ಞಾಪಿಸ್ಬಿಡಪ್ಪ, ಎಲ್ಲ ಮರ್ತ್ಬಿಟ್ಟಿದ್ದೀನಿ ನಾನು. ಈಗ ಬಿಟ್ರೆ ಆಳ್ದವರ ಹಾಳು ಮಾಡಿದವರ ಮದ್ರಾಸಿಂದ ಜನಗಳು ಬಂದು ಪುಟ್ಟಣ್ಣನ ಪಿಕ್ಚರ್ಗಳು ನೋಡ್ತಾ ಇದ್ರು. ಇವತ್ತು ಯೋಗರಾಜ್ ಭಟ್ ಹ್ಯಾಸ್ ಪ್ರೂವ್ಡ್ ಲೈಕ್ ದ್ಯಾಟ್. ಆ ಒಂದು ಶಾರ್ಟ್ಗಳಾಗ್ಬೋದು. ಇವತ್ತಿನ ಮಾಡರ್ನೈಸ್. ಪುಟ್ಟಣ್ಣನಿಗೆ ಪಾಪ ಆವಾಗ ಟ್ರಾಲಿ ಇತ್ತು, ಟ್ರಾಲಿ ಹಾಕೋರು, ಅವ್ರು 100 ಅಡಿ ಟ್ರಾಲಿ ಹಾಕೋರು, ಓಡಿಸೋರು. ಆ ಪುಟ್ಟಣ್ಣ ಹಾಕಿದ 100 ಅಡಿ ಟ್ರಾಲಿ ಆಗ್ಬೋದು, 125 ಅಡಿ ಟ್ರಾಲಿ ಆಗ್ಬೋದು, ಅವಾಗ ದೊಡ್ಡದಾಗಿತ್ತು, ದೊಡ್ಡ ವಿಷಯ ಅವಾಗ. ಅದೇ ಅಖಿಲ ಕ್ರೈನ್ ಇವತ್ತು ತೊಗೊಂಬಂದು ಪುಟ್ಟಣ್ಣ ಟ್ರಾಲಿಯಲ್ಲಿ ಏನು ಮಾಡಿದ್ರು ಕೆಲಸ, ಅಖಿಲ ಕ್ರೈನ್ ಜಮ್ಮಿ ಜಿಪ್ಪಲ್ಲಿ ಇವತ್ತು ನಮ್ಮ ಬಟ್ ಮಾಡಿದ್ರು. ಸೊ ಯು ಶುಡ್ ಯೂಸ್ ಯುವರ್ ಬ್ರೈನ್. ಎಲ್ಲಿವರೆಗೆ ತಲೆ ಉಪ್ಪಿಸಿ ಸಿನಿಮಾ ಮಾಡ್ತೀವಿ ಅಲ್ಲಿವರೆಗೆ ನಾವು ಗೆಲ್ತೀವಿ ಅನ್ನೋಕ್ಕೆ ಯೋಗರಾಜ್ ಭಟ್ ಅವರು ಮಹಾ ದೊಡ್ಡ ಉದಾಹರಣೆ. ಮೊಟ್ಟ ಮೊದಲನೇ ಸಲ ಫಾರಿನ್ನಲ್ಲಿ ಶೂಟಿಂಗ್ ಮಾಡಿ, ಸಿಂಗಾಪುರಲ್ಲಿ ಶೂಟಿಂಗ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಒಂದು ಗ್ರ್ಯಾಂಜರ್ ಕೊಟ್ಟವರು ನೀವು. ನಾನು ಅವಾಗಲೇ ಹೇಳಿದೆ ಸರ್, ಆಫ್ರಿಕಾದಲ್ಲಿ ಆಮೇಲೆ ಫಸ್ಟ್ ಸಿಂಗಾಪುರಲ್ಲಿ ರಾಜಕುಳ ಇದೆಯಲ್ಲ ಅಲ್ವಾ, ಅದು ಫಸ್ಟ್ ಒಂದು ನಮ್ಮ ಒಂದು ಸಮುದ್ರ ದಾಟಿ ಸಮುದ್ರೋಲ್ಲಂಘನ ಮಾಡಿ ವಿದೇಶಕ್ಕೆ ಹೋದಂಥ ಒಂದು ಮೊದಲನೇ ಚಿತ್ರ ಶೂಟಿಂಗ್ ಅಲ್ಲಿ ಮಾಡಿ, ಅದೊಂದು ಮೊದಲನೇ ಪ್ರಯೋಗ. ಅಂದರೆ ಸಾಹಸ. ನನಗೆ ಸಾಹಸ ಅಂತ ಅನ್ನಿಸ್ಲಿಲ್ಲಪ್ಪ ಆ ಕಾಲದಲ್ಲಿ. ನನಗೆ ಆಸೆಗಳಿತ್ತು, ಮಾಡಬೇಕು ಅಂತಿತ್ತು, ಎಲ್ಲೋ ಒದ್ದಾಡಿದ್ವಿ, ಕಷ್ಟಪಟ್ವಿ, ಹೋದ್ವಿ. ನಾಟ್ ಇವನ್ 1 ಶಾಟ್ ವಿ ಲೆಫ್ಟ್. 1 ಶಾಟು ಮೈಸೂರು ಬೆಂಗಳೂರಿಗೆ ಹೋಗಿ ಪ್ಯಾಚ್ ಶಾಟ್ ತೆಗೋಣ, ಆಮೇಲೆ ನೋ, ಎಲ್ಲ ಮುಗಿಸೇ ಬಂದ್ವಯ್ಯ. ಅದೇ ಈ ಕಾಲದಲ್ಲಿ ನಾನು ಹೇಳೋದು ಪ್ರೋಗ್ರಾಮ್, ಟು ದಿ ಪ್ರೋಗ್ರಾಮ್ ಅಂತ ನಾನು ಪದೇ ಪದೇ ಹೇಳೋದು. ಎಲ್ಲೋ ಈ ಕಾಲದಲ್ಲಿ ಆ ಪ್ರೋಗ್ರಾಮ್ ಇದೆಯಾ, ಆ ಪ್ರೋಗ್ರಾಮ್ ಪ್ರಕಾರ ನಡೆಯುತ್ತಾ, ಅವಕ್ಕೆಲ್ಲ ಇವರುಗಳು ಉತ್ತರ ಹೇಳಬೇಕೆ ಹೊರತು ನಾನು ಉತ್ತರ ಹೇಳೋನಲ್ಲ. ಮನೋಹರ್ ಸರ್, ಅವಾಗ ಅಷ್ಟು ಪ್ಲಾನಿಂಗ್ ಮಾಡ್ಕೊಂಡು ಆ ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತಿದ್ರು, ಇವಾಗ ಇದೆಯಾ ಅದು? ಇವಾಗ ಮಾಡಿದ್ಮೇಲೆ ಪ್ರೋಗ್ರಾಮ್ ಹಾಕ್ಬೇಕು, ಹಾಗೆ ಇದನ್ನು ಫಿನಿಶ್ ಮಾಡೋದು ಅಂತ. ಫಿನಿಶ್ ಮಾಡೋದು ಅಂತ ಯೋಗರಾಜ್ ಸರ್ ನೀವು ಹಂಗೆ ಅಂತೀರಾ? ಇದು ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಂಭವ ಇದೆ ಅನ್ನೋ ಥರ. ಆಗಿನ ಕಾಲಕ್ಕೆ ಇಂಥ ಪ್ಲಾನಿಂಗ್ ಮಾಸ್ಟರ್ಗಳಿದ್ರು. ಆಮೇಲೆ ಈಗ ಅವರೇ ಹೇಳಿದ್ರು, ನಮ್ಮ ಅವರ ಪುತ್ರರು ನಂಗೆ ತುಂಬ ಕ್ಲೋಸು, ಮಗರಾಯ ತುಂಬ ಕ್ಲೋಸು. ನಾವು ಈ ತಲೆಮಾರಿನವ್ರು ಅದನ್ನೇ ಮಾತಾಡ್ತಿರ್ತೀವಿ. ನಾವೆಲ್ಲ ಪ್ಲಾನ್ ಮಾಡಿದ್ದೀವಿ, ಸಪೋರ್ಟಿವ್ ಎಲಿಮೆಂಟ್ಗಳಿರೋದಿಲ್ಲ. ಒಬ್ಬ ಹೀರೋ ಓಡೋಗ್ಬಿಡ್ತಾನೆ, ಒಬ್ಬ ಹೀರೋಯಿನ್ ಅಲ್ಲಿ ಯಾವುದೋ ಬೇರೆ ಊರಿಂದ ಕರ್ಕೊಂಬಂದಿರ್ತೀವಿ, ಅವಳು ಇನ್ಯಾವುದೋ ಇನ್ನೊಂದು ಊರಿಗೆ ಓಡೋಗಿರ್ತಾಳೆ, ಅವಳು ಬರೋವರೆಗೂ ಶೂಟಿಂಗ್ ಇಲ್ಲ ಅಂತ ಆಗುತ್ತೆ. ಸಪೋರ್ಟಿಂಗ್ ಎಲಿಮೆಂಟ್ಗಳು ಎಲ್ಲ ಕಡೆ ವೀಕ್ ಆಗ್ತಾ ಹೋದಾಗ ಆಯಾ ಕಾಲಕ್ಕೆ ಆಯಾ ಪ್ಲಾನಿಂಗ್ಗಳು ಎಡವಟ್ಟಾಗುತ್ತೆ. ಮುಂಚೆ ಅದಿರಲಿಲ್ಲ. ಮುಂಚೆ ಸಣ್ಣ ಟೀಮು, ಆಮೇಲೆ ಒಂದು ಕುಟುಂಬದ ಪರಿಕಲ್ಪನೆ. ಸುಮ್ಮನೆ ಹೀರೋಯಿನ್ಗಳು ಹೀರೋಗಳು ಸಿನಿಮಾ ಪಿಕ್ನಿಕ್ ಥರ ಇತ್ತು ಅಂತಾರೆ. ಎಲ್ಲರೂ ಪಿಕ್ನಿಕ್ಗೆ ಹೋದರೆ ಶೂಟಿಂಗ್ ಮಾಡೋರು ಯಾರು? ಹಾಗಿಲ್ಲ, ಅದು ಮುಂಚೆ ಇತ್ತದು ಪಿಕ್ನಿಕ್. ಒಂದು ಕುಟುಂಬ ಒಟ್ಟಿಗೆ ಅಡುಗೆ ಮಾಡಿ ಬಡಿಸ್ತಿದ್ರು, ನಿರ್ಮಾಪಕರುಗಳು ಅಡುಗೆ ಮಾಡಿ ಬಡಿಸ್ತಿದ್ರು. ಅಥವಾ ಒಂದು ಏನೋ ಒಂದು ಸಣ್ಣ ಪದಾರ್ಥ ತಂದ್ರೆ, ಪದಾರ್ಥ ಅಂದ್ರೆ ಈಗ ಒಂದು ತಿರುಪತಿ ಲಡ್ಡು ಇರ್ಬೋದು, ಎಲ್ಲರಿಗೂ ಹಂಚೋದ್ರಲ್ಲಿ ಒಬ್ಬ ನಿರ್ಮಾಪಕನಿಗೋ ಒಬ್ಬ ನಾಯಕ ನಟನಿಗೋ ಒಂದು ಇದಿತ್ತು. ಎಷ್ಟು ಕತೆಗಳು ನಾವು ಕೇಳ್ತೀವಿ ಅಂದ್ರೆ ಆಗಿನ ಕಾಲದ್ದು, ಹೀಗೆ ಮಾಡಿದ್ವಿ ಹಾಗೆ ಮಾಡಿದ್ವಿ ಅಂದಾಗ ನಮಗೂ ಹಾಗೆ ಶೂಟಿಂಗ್ ಮಾಡಬೇಕು ಅಂತ ಇರುತ್ತೆ. ಸಪೋರ್ಟಿಂಗ್ ಎಲಿಮೆಂಟ್ಗಳು ಇರೋದಿಲ್ವಲ್ಲ. KB ರೆಡ್ಡಿ ಅಂತ ಡೈರೆಕ್ಟರ್ ಒಬ್ಬರು, ಈಸ್ ಎ ಟಾಪ್ ಮೋಸ್ಟ್ ಡೈರೆಕ್ಟರ್ ಇನ್ ತೆಲುಗು. ಅವರು ಹರಿಶ್ಚಂದ್ರ ಆ ಕಾಲದಲ್ಲಿ ಮಿಸ್ಸಮ್ಮ ಎಲ್ಲ ಮಾಡಿದ್ರು. ಅವರು 2.5 ವರ್ಷ ತಗೊಳ್ಳೋರಂತೆ ಸ್ಕ್ರಿಪ್ಟ್ ಬರೆಯೋಕ್ಕೆ, ಒಂದು ಸಿನಿಮಾ ಬರೆಯೋಕ್ಕೆ 2.5 years. ಅದರಲ್ಲಿ ಎಲ್ಲ ಶಾರ್ಟ್ಗಳು ನಾನು ಹೋಗಿ ಬರುತ್ತೇನೆ, ಎಷ್ಟಡಿ ಬರುತ್ತೆ ಅದು, ಡೈಲಾಗ್ಗಳ ಸಮೇತ, ಲೆಂತ್ಗಳ ಸಮೇತ, ರೀ ರೆಕಾರ್ಡಿಂಗ್ ಸಮೇತ, ಸೆನ್ಸಾರ್ ಸರ್ಟಿಫಿಕೇಟ್ ಸಮೇತ ಮೊದಲೇ ಬರೆದು ಬಿಡೋರಂತೆ. ಇಷ್ಟೇ ಅಡಿ ಅಷ್ಟೇ. 2.5 ವರ್ಷ ಸ್ಕ್ರಿಪ್ಟ್ ಮಾಡಿ ಬೈಂಡ್ ಮಾಡಿ 3 ತಿಂಗಳು ಸಿನಿಮಾ ತೆಗಿಯೋರು.
3 ತಿಂಗಳು ಶೂಟಿಂಗು. ಎಂತೆಂಥ ಸಿನಿಮಾ ತೆಗೆದವರು, ಮಾಯಾ ಬಜಾರ್, ಮಿಸ್ಸಮ್ಮ, ಆಲ್ ಗ್ರೇಟೆಸ್ಟ್ ಫಿಲಮ್ಸ್. ಯಾಕಂದರೆ ಪಕ್ಕ ಪ್ರೋಗ್ರಾಮ್, ಇಷ್ಟಿಷ್ಟೇ ಡೈಲಾಗು, ಇಷ್ಟಿಷ್ಟೇ ರೀತಿ, ಇಷ್ಟಿಷ್ಟೇ ಲೊಕೇಶನು, ಇಷ್ಟೇ ಬಡ್ಜೆಟ್. ಎಲ್ಲ ಹೇಳಿ ಆಫ್ರಿಕಾದಲ್ಲಿ ಶೀಲಾ ಬಿಟ್ಬಿಟ್ರಲ್ಲ. ಆಫ್ರಿಕಾದಲ್ಲಿ ಶೀಲಾ, ಅದು ಯೋಗರಾಜ್ ಸರ್ ಫೇವರೇಟ್ ಫಿಲ್ಮ್. ಆಫ್ರಿಕಾದಲ್ಲಿ ಶೀಲಾ ಅದೊಂದು ಲೇಡಿ ಟಾರ್ಜಾನ್ ಪಿಕ್ಚರ್. ಒಂದು ಟಾರ್ಜಾನ್ ಸಿನಿಮಾ ಮಾಡಬೇಕು ಅಂತ ಆಸೆ. ಏನು ಹೇಳಿ ಸರ್? 6 ತಿಂಗಳು ಯಮನ ಹೋಗಿದೆ ಆ ಸಿನಿಮಾಯಿಂದ. ಅದು ಚೆನ್ನಾಗಿತ್ತಾ? ಅಂತೇಳಿ ಕೈನ ಒಂದು ಫೋನ್ ಮಾಡಿದ್ರೆ ಶೂಟಿಂಗ್ ಕರೀತಾ ಇದ್ನ. ಅವ್ರಿಗೆ ನನ್ನ ಸೀನಿಯರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಅವ್ರು 6 ತಿಂಗಳು ಯೌವನ ಅದ್ರಲ್ಲಿ ಕಳೆದೋಯ್ತಲ್ಲ ಅಂತ ಬೇಜಾರು. ಹೌದಾ? ಬಾಲ್ಯ, ಏನು ಖುಷಿ ಅದೆಲ್ಲ. ಆಫ್ರಿಕಾಕ್ಕೆ ಹೋಗಿದ್ದೇನು, ಅಲ್ಲಿ ಝೀಬ್ರಾ ಮೇಲೆ ಅವಳು ಬರೋದು, ಅವಳು ಟಾರ್ಜಾನು. ಅಲ್ಲಿ ಝೀಬ್ರಾ, ಯಾವ ಝೀಬ್ರಾ ಸಿಗುತ್ತೆ ನಮಗೆ? ಯಾವುದೊಂದು ಕುದುರೆ ತೊಗೊಂಡು, ಬಿಳಿ ಕುದುರೆ ತೊಗೊಂಡು ಅದಕ್ಕೆಲ್ಲ ಪೇಂಟ್ ಇದು ವಿಷಯ ಗೊತ್ತಿಲ್ಲ. ಹೇಳಿ ಪೇಂಟ್ ಎಲ್ಲ ಹೊಡೆದು ಎಲ್ಲ ಮಾಡಿ ಬೆಳಗ್ಗೆ ಶೂಟಿಂಗ್ ಮಾಡಿದ್ರೆ ಆ ಕುದುರೆಗೆ ಜ್ವರ ಬಂದ್ಬಿಡ್ತು ಬೆಳಗ್ಗೆ ಆ ಪೇಂಟ್ಗೆ. ಶೈಲಾ ಚೆಡ್ಡಾ ಅಂತ ಅವಳು ಹೀರೋಯಿನ್ನು, ಅವಳೊಂದು ಬುಕ್ ಮಾಡಿ ಕರ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ವಿ ಆರ್ ಸಪೋಸ್ ಟು ಬುಕ್ ರಿಚಾ ಶರ್ಮಾ ಹಾಕಿ ಮಾಡೋದು. ಶೈಲಾ ಚಡ್ಡಿ ಅಂತ ಅವಳು ಶೈಲಾ ಚೆಡ್ಡಾ, ಅವಳನ್ನ ಕರ್ಕೊಂಡು ಹೋದಿ, ಅವಳು ಚೆನ್ನಾಗಿ ಪಾಠ ಮಾಡ್ತಾಳೆ. ಚಡ್ಡಿ ಹಾಕೊಂಡೇ ಇದ್ಲು ಸಿನಿಮಾಲಿ. ಪೂರ ಚಡ್ಡಿ ಕರ್ಕೊಂಡು ಹೋದ್ರೆ ಅವಳು ಕುದುರೆ ಮೇಲೆ ಕೂತ್ಕೊಳ್ಳೋಕೆ ಬರಲ್ಲ, ಏನೂ ಬರಲ್ಲ. ಬಲು ತೊಂದರೆಗಳಾಗೋಯ್ತು ನಮಗೆ. ಮೊದಲನೇ ಶಾಟೆ ಕುದುರೆ ಮೇಲೆ ಕೂಡಿಸಿ ಓಡಿಸಿದ್ವಿ, ದಟಾರಂಗೆ ಬಿದ್ದುಬಿಟ್ಲಪ್ಪ. ಅಯ್ಯೋ. ಸೊ ಪ್ರಾಕ್ಟಿಕಲಿ ಭಾಳ ತೊಂದರೆಗಳಾದವು. ಬಟ್ ಎಲ್ಲೋ ಆಸೆ, ಒಂದು ಹೆಲಿಕಾಪ್ಟರ್ ಇಟ್ಟು ಹೆಲಿಕಾಪ್ಟರ್ ಶಾಟ್ ತೆಗೆದು ಆ ವಿಕ್ಟೋರಿಯಾ ಫಾಲ್ಸ್ಗೆ ಹೋಗಿ 3 ಕ್ಯಾಮ್ರಾ ತೊಗೊಂಡೋಗಿದ್ದೆ. ಸೌತ್ ಆಫ್ರಿಕಾಗೆ 3 ಕ್ಯಾಮ್ರಾ ತೊಗೊಂಡೋಗಿ, ವಿ ವೆಂಟ್ ಟು ಜಿಂಬಾಬ್ವೆ, ವಿ ವೆಂಟ್ ಟು ಝಾಂಬಿಯಾ. 3 ಕ್ಯಾಮ್ರಾ ತೊಗೊಂಡೋಗೋದು, 45-100 ಜನ, ಆಲ್ಮೋಸ್ಟ್ 80 ಪೀಪಲ್. ಅದು 3 ಲ್ಯಾಂಗ್ವೇಜಸ್ ತಾನೆ, ಹಿಂದಿ, ತಮಿಳ್ ಆ್ಯಂಡ್ ಕನ್ನಡ. 3 ನಾನಾ ಪಾಟೇಕರ್ ಸೆಕೆಂಡ್ ಪಿಕ್ಚರ್ ಅದು. ಸೊ ಎಲ್ಲ ಹೋದ್ವಿ. ಆಸೆಗಳು. ಅದು ಒಂದು ಸಾಹಸವೇ. ಆಫ್ರಿಕಕ್ಕೆ ಯಾರು ಹೋಗೋ ಸಾಹಸ ಮಾಡಿರಲಿಲ್ಲ. ಎಷ್ಟು ಸುಲಭವಾಗಿ ಮಾಡ್ಬಿಟ್ಟಿದ್ದಾರೆ. ದಟ್ ಇಸ್ ಹಿಸ್ ಮ್ಯಾಜಿಕಲ್ ಟಚ್ ದ್ವಾರಕೀಶ್ ಸರ್. ಟಚ್ ಅಂತ ಹೇಳ್ತೀವಿ ಅನ್ನೋದು ಎಲ್ಲದಕ್ಕೂ ಲಕ್ ಇರಬೇಕು ಮರಿ ಅಲ್ವಾ? ನನ್ನ ಎಂಡಿ ನಾವು ಮಾಡಿದ್ವಿ, ನಮ್ಮ ಮ್ಯೂಸಿಕ್ ಟೇಸ್ಟ್ ಇತ್ತು, ನಾವು ಅಷ್ಟು ಕಷ್ಟಪಟ್ಟು ರೆಕಾರ್ಡ್ ಮಾಡಿದ್ವಿ, ಅದೆಲ್ಲ ಓಕೆ, ಹೇಳ್ಕೊಳ್ಳೋಣ, ಏನು ಬೇಕಾದ್ರೂ ಹೇಳ್ಕೊಳ್ಳೋಣ. ಎಂಡೀಸ್ ಯು ಶುಡ್ ಹ್ಯಾವ್ ಸಮ್ ಲಕ್ ಈವನ್ ಫಾರ್ ಮ್ಯೂಸಿಕ್. ಕತೆಗೆ ತಕ್ಕಂತೆ ನಟ ನಟಿಯರು ಸೂಟ್ ಆಗೋದಕ್ಕೂ ಅದೃಷ್ಟ ಬೇಕು. ಎಲ್ಲದಕ್ಕೂ ಎಲ್ಲೋ ಲಿಂಕ್ ಅದು ಬರ್ತಾನೇ ಇರ್ತದೆ. ಯಾಕೆಂದರೆ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ಫ್ಲ್ಯಾಬ್ ಆಗ್ಬಿಡ್ತವೆ. ನನಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ನಮಗೆ ಪುಟ್ಟಣ ಮೇಡ್ ಸೋ ಮೆನಿ, ಮಸಣದ ಹೂವು ಅಂತ ಆಗ್ಬೋದು, ಇನ್ನೊಂದು ಧರ್ಮಸೆರೆ ಅಂತ ಆಗ್ಬೋದು, ಒಳ್ಳೊಳ್ಳೆ ಸಿನಿಮಾ. ಪಾಪ ಹಿ ಟ್ರೈಡ್, ಹಿ ಕುಡ್ ನಾಟ್. ಅವ್ರಿಗೂ ಫೇಲ್ಯೂರ್ ಬಂದಿದೆ, ರಾಜ್ ಕಪೂರ್ಗೂ ಫೇಲ್ಯೂರ್ ಬಂದಿದೆ, ಎಲ್ರಿಗೂ ಫೇಲ್ಯೂರ್ ಬಂದಿದೆ. ಬಟ್ ಎಲ್ಲೋ ಯತ್ನಗಳು ನಾವು ಮಾಡಬೇಕು. ವಿ ಮಸ್ಟ್ ಟ್ರೈ ದ ಮ್ಯಾಕ್ಸಿಮಮ್, ಬೆಸ್ಟ್ ಕೊಡ್ತಾ ಇದೀವಪ್ಪ ಅಂತ ನಮಗೆ ಅನ್ನಿಸ್ಬಿಡ್ಬೇಕು. ನನಗಾಗಿದೆ, ನೀ ಬರೆದ ಕಾದಂಬರಿ ಸುಮ್ಮನೆ ಮಾಡಿದೆ ಕುಸೋ, ಸುಮ್ಮನೆ ಏನೋ ಆಸೆ ಇತ್ತು ಮಾಡಿದೆ, ಕಿತ್ಕೊಂಡೋಯ್ತು. 18 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೆ ಆ ಪಿಕ್ಚರ್ಗೆ. ಆ ಪಿಕ್ಚರ್ ನೋಡ್ಕೊಂಡು ಹೊರಗಡೆ ಬಂದರೆ ಒಬ್ಬ ಬಂದ ನನ್ನ ಹತ್ರ, ಸರ್ ಎಷ್ಟು ಖರ್ಚು ಮಾಡಿದ್ದೀರಾ ಸರ್ ಪಿಕ್ಚರ್ಗೆ? 18 ಲಕ್ಷ ಮಾಡಿದ್ದೇನೆ ಅಂದೆ. ಸರ್ 30 ಲಕ್ಷ ಕೊಟ್ಬಿಡ್ತೀನಿ ಸರ್, ಕೊಡಿ ಪಿಕ್ಚರ್. ಫಸ್ಟ್ ಪ್ರೊಜೆಕ್ಷನ್ ಇನ್ ಮಡ್ರಾಸ್, ಫಸ್ಟ್ ಪ್ರೊಜೆಕ್ಷನ್, ನಾನು ಫಸ್ಟ್ ಡೈರೆಕ್ಷನ್. ಸರ್ 30 ಸ್ವಾಗತ್ ಥಿಯೇಟರ್ ರೆಡ್ಡಿ ಅಂತಿದ್ರು. ಸರ್ 12 ಲಕ್ಷ ಪ್ರಾಫಿಟ್ ಅಣ್ಣ. 1984 ವಿಷ್ಣುವರ್ಧನ್ಗೆ 30,000 ಅಂಥ ಟೈಮಲ್ಲಿ. ಸೊ 30 ಲಕ್ಷ ಕೊಡ್ತೀನ, ಕೊಡ್ಬಿಡು. ಇಲ್ಲ ಕಣೆ, ಆಸೆ 12 ಲಕ್ಷ ಪ್ರಾಫಿಟಯ್ಯ. ಒಂದು ಥರದಲ್ಲಿ ನನಗೆ ಟೆಂಪ್ಟೇಷನ್ನು. ಆದರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಇನ್ನೊಬ್ರು ಬೇಡ, ಕೊಡೋದು ಬೇಡ ಅಂತ. ಅದರ ಬೆಲೆ ಬುಧವಾರ ಎಷ್ಟಿತ್ತು? 30 ಲಕ್ಷ. ಐ ಸೋಲ್ಡ್ ದಿ ಪಿಕ್ಚರ್ ಆನ್ ಸಂಡೇ ಫಾರ್ 65 lakhs. ಗುರುವಾರದ ಸಿನಿಮಾ ಭಾನುವಾರಕ್ಕೆ ಎಷ್ಟಾಯ್ತು ನೋಡು. ಒಂದೇ ಒಂದು ಹಾಡು, ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ವಿಜಯಾನಂದ್ ಅಂತ ಹೊಸ ಮ್ಯೂಸಿಕ್ ಡೈರೆಕ್ಟರ್. ಇದನ್ನು ಯಾರು ಮಾಡಿದ್ದು? ಇದ್ರ ಅಂಡರ್ ಕರೆಂಟ್ ಯಾರು? ರೆಹಮಾನ್. ರೆಹಮಾನ್ ವಾಸ್ ದ ಕೀಬೋರ್ಡ್ ಪ್ಲೇಯರ್. ನನ್ನ ಡ್ಯಾನ್ಸ್ ರಾಜ ಡ್ಯಾನ್ಸ್ ಆಗ್ಬೋದು, ನೀ ಬರೆದ ಕಾದಂಬರಿ, ನೀ ತಂದ ಕಾಣಿಕೆ, ಶ್ರುತಿ, ಎಲ್ಲ ಸಿನಿಮಾಗಳು ರೆಹಮಾನ್ ವಾಸ್ ದಿ ಕೀಬೋರ್ಡ್ ಪ್ಲೇಯರ್. ಸುಮಾರು ಒಂದು 12-14 ಪಿಕ್ಚರು ನನಗೆ ರೆಹಮಾನ್ ಮಾಡ್ದ. ನಾನು ಅವನು ತಮಾಷೆ ಮಾಡವೆ ರೆಹಮಾನ್ಗೆ. ಅವನ ಹೆಸರು ದಿಲೀಪ ಅಂತ. ನೋ ದಿಲೀಪ, ನೆಕ್ಸ್ಟ್ ಪಿಕ್ಚರ್ ನೀನೇ ಕೊಡೋ ಮ್ಯೂಸಿಕ್ ಡೈರೆಕ್ಟ್ರು, ಮಾಡೋ ಅಂತ ಈ ಸಂಕೇತ್ ಸ್ಟುಡಿಯೋದಲ್ಲಿ ಬೋಲು ಗಲಾಟೆ ಮಾಡವೆ. ಸಾರ್ ಏನಕ್ಕೆ ಬೇಡ ಸರ್, ನಾನು ಐ ವಿಲ್ ನೆವರ್ ಬಿಕಮ್ ಎ ಮ್ಯೂಸಿಕ್ ಡೈರೆಕ್ಟರ್ ಅಂತ. ಇವಾಗ ಎಂತ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಿಡ್ತಾರೆ. ಆಸ್ಕರ್ ಲಾಸ್ ಏಂಜಲೀಸ್ ಅಲ್ಲಿ ಕೂತ್ಕೊಂಡು ಆಸ್ಕರ್ ಅವಾರ್ಡಲ್ಲಿ ಕೂತಿರ್ತಾರಲ್ಲ. ಸೊ ನೋಬಡಿ ನೋಸ್ ವಾಟ್ ಹ್ಯಾಪನ್ಸ್ ಟು, ಯಾರು ಯಾವಾಗ ಸಿನಿಮಾದಲ್ಲಿ ಯಾವ ಕಾಯನ್ನು ಯಾವ ಸ್ಟ್ರೈಕರ್ ಹೊಡೆಯುತ್ತೆ, ಎಲ್ಲೋಗುತ್ತೆ ಸಿನಿಮಾದಲ್ಲಿ ಗೊತ್ತಿಲ್ಲ. ಗೊತ್ತಿಲ್ಲದ ಚೆಸ್ಸೇ ಸಿನಿಮಾ. ಗೊತ್ತಿಲ್ಲದ ಚೆಸ್ ಸಿನಿಮಾ. ಬಿಕಾಸ್ ಐ ಹ್ಯಾವ್ ಸೀನ್ ಇನ್ ಮೈ ಓನ್ ಐಸ್. ತಮಾಷೆಯಾಗಿ ಸುಮ್ಮನೆ ನಮ್ಮ ಮುಂದೆ ಬಂದಂಥ ಅವರು ಎಲ್ಲೋ ಹೊಟ್ಟೋದು.
ಇಂಡಸ್ಟ್ರಿಯಲ್ಲಿ ಹಾಗೆ ಸರ್ ಹೇಳ್ದಾಗೆ ಯಾರ್ ಫೇಟ್ ಹೇಗೆ ಚೇಂಜ್ ಆಗುತ್ತೆ ಗೊತ್ತಾಗಲ್ಲ. ಬಟ್ ಅಂದ್ರೇನು ಸರ್ ಅವರು ಇಂಡಸ್ಟ್ರಿಯಲ್ಲಿ 50 ವರ್ಷಗಳನ್ನ ಪೂರೈಸಿದ್ದಾರೆ. ಯೋಚನೆ ಮಾಡ್ತಾ ಇದ್ವಿ ಏನ್ ಗಿಫ್ಟ್ ಕೊಡೋದು ಅಂತ. ಯೋಚನೆಗೆ ಬಂದಾಗ ನಮ್ ಗಿಫ್ಟ್ ಅಂತ ಫಸ್ಟ್ ಯೋಚನೆ ಮಾಡಿದಾಗ ನಮ್ ನೆನಪಿಗೆ ಬಂದಿದ್ದೆ ಯೋಗರಾಜ್ ಸರ್, ಮನೋಹರ್ ಸರ್ ಅವರು. ಪಾಟಲ್ಲಿ ಇವಾಗ ಯೋಗರಾಜ್ ಸರ್ ಅವರು ದ್ವಾರಕೀಶ್ ಅವ್ರನ್ನ ಇಟ್ಕೊಂಡು ಒಂದು ಹಾಡು ಬರೀತಾರೆ. ಕೊಡಿಮ್ಮ ಪೆನ್ನು ಪೇಪರು. ಅದಕ್ಕೆ ಮನೋಹರ್ ಸರ್ ಅವ್ರು ಮ್ಯೂಸಿಕ್ ಹಾಕ್ತಾರೆ ಅಂತಂದ್ರೆ ಮಾತ್ರ ಟ್ರೈ ಮಾಡ್ತೀನಿ. ಓಕೆ, ಕೊಡಿಮ್ಮ ಪೆನ್ನು ಪೇಪರ್ ಕೊಡಿ. ಹೇಳಿ ಸರ್. ನಾನು ಕಾಲವನ್ನು ತಡೆಯೋರು ಯಾರು ಇಲ್ಲ, ಆ ಧಾಟಿಲಿ ಬರ್ದಿದ್ದೀನಿ, ಆ ಧುನ್, ಆ ಟ್ಯೂನಲ್ಲಿ ಬರ್ದಿದ್ದೀನಿ. ಇವರು ಕರ್ನಾಟಕದ ಹೆಮ್ಮೆ ಕೊಳ್ಳ, ಹೈಟು ಕಮ್ಮಿ ಆದ್ರೂ ಕೀರ್ತಿ ಕಮ್ಮಿ ಇಲ್ಲ. ಇವರು ದೊಡ್ಡವರು ನಾವು ಚಿಕ್ಕವರು, ನಮ್ಮ ಕಿವಿ ಹಿಂಡಿದರೆ ತಪ್ಪೇ ಇಲ್ಲ. ಕಿವಿ ಹಿಂಡ್ಬಿಡಿ ಸರ್. ಮನೋಹರ್ ಸರ್ ಅವ್ರಿಗೆ ಎಲ್ಲರೂ ತಾಳವಾದ್ಯಪ್ಪ, ಕ್ಲಾಪ್ಸ್ ಹೊಡಿಬೇಕಾ? ಇವರು ಅವ್ರು ಶುರು ಮಾಡ್ತಾರ, ನನ್ನ ತಾಳ ತಪ್ಪಿಸ್ಬೇಡಿಪ್ಪ. 1 2 3 4. ಇವರು ಕರ್ನಾಟಕದ ಹೆಮ್ಮೆಯ ಕುಳ್ಳ, ಹೈಟು ಕಮ್ಮಿ ಆದ್ರೂ ಕೀರ್ತಿ ಕಮ್ಮಿ ಇಲ್ಲ. ಇವರು ಕರ್ನಾಟಕದ ಹೆಮ್ಮೆ ಕುಳ್ಳ, ಹೈಟು ಕಮ್ಮಿ ಆದ್ರೂ ಕೀರ್ತಿ ಕಮ್ಮಿ ಇಲ್ಲ. ಇವರು ದೊಡ್ಡವರು ನಾವು ಚಿಕ್ಕವರು, ಇವರು ದೊಡ್ಡವರು ನಾವು ಚಿಕ್ಕವರು, ನಮ್ಮ ಕಿವಿ ಹಿಂಡಿದರೆ ತಪ್ಪೇ ಇಲ್ಲ. ನಮ್ಮ ಕಿವಿ ಹಿಂಡಿದರೆ ತಪ್ಪೇ ಇಲ್ಲ. ಅಷ್ಟೇಪ್ಪ. ಮನೋಹರ್, ಅದರಲ್ಲೆಲ್ಲ ಮೆಲೋಡಿ ತಂದಿರಪ್ಪ. ಥ್ಯಾಂಕ್ ಯು ಸೋ ಮಚ್ ಮನೋಹರ್ ಸರ್. ಆಕ್ಚುಲಿ ಸರ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಂಥ ಒಂದು ಒಳ್ಳೆ ಗಿಫ್ಟ್ ನಿಮ್ಗೆ ಸಿಗುತ್ತೆ ಅಂತ. ಅದಕ್ಕಿಂತ ಇನ್ನೇನಿದಮ್ಮ, ಕಿವಿ ಹಿಂಡ್ಬೋದು ಅಂತ ಹೇಳ್ತಾ ಇದ್ದಾನೆ. ಇಂಥವ್ರು ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಕಿವಿ ಹಿಂಡ್ಬಿಟ್ರಿ ನೀವು ಆಲ್ರೆಡಿ. ಏನೇನೋ ಸುಳ್ಳು ಬರೀತಾ ಇದ್ದಾರೆ, ಬರ್ಕೊಳ್ಳಿ ಬಿಡು. ಓಕೆ, ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರ ಯೋಗರಾಜ್ ಸರ್, ದ್ವಾರಕೀಶ್ ಸರ್ ಅವ್ರಿಗೆ? ಆವತ್ತಿನ ಕಾಲದ ಅವ್ರ ಸಿನಿಮಾಗಳನ್ನು ಹೇಳಿದ್ರು, ಅವರು ಸೋಲು ಗೆಲುವು ಇರುತ್ತೆ ಅಂತ ಹೇಳಿದ್ರು. ಅದು ಸೋಲು ಗೊತ್ತಿದ್ದವನು ಮಾತ್ರ ಗೆಲುವು ಬಗ್ಗೆ ಮಾತಾಡೋಕ್ಕಾಗೋದು, ಗೆಲುವು ಗೊತ್ತಿದ್ದವನು ಮಾತ್ರ ಸೋಲು ಬಗ್ಗೆ ಭಯ ಪಡೋಕ್ಕಾಗೋದು. ಎರಡನ್ನೂ ಅಷ್ಟು ದೊಡ್ಡ ಮಟ್ಟದಲ್ಲಿ ನೋಡಿದವರು. ಆಮೇಲೆ ಸಾಮಾನ್ಯ ಅಲ್ಲಮ್ಮ, ನಾವೆಲ್ಲ ಬಂದು ನಿನ್ನೆ ಮೊನ್ನೆ ಚಡ್ಡಿ ಹಾಕೊಳ್ಳೋಕೆ ಕಲ್ತು ಮಕ್ಕಳ ಥರ ಅವ್ರ ಮುಂದೆ. 50 ವರ್ಷದ ಅನುಭವ ಅಂದರೆ ಅದು ಸಾಧಾರಣದ ಅಲ್ವೇ ಅಲ್ಲ. ಅದು ಎಲ್ಲ ನೋಡ್ಬಿಟ್ಟಿದ್ದಾರೆ ಅವರು. ಆಮೇಲೆ ಇವತ್ತಿನ ಕಾಲದ ಸಿನಿಮಾ, ಇವತ್ತಿನ ಕಾಲದ ಬರವಣಿಗೆ, ಇವತ್ತಿನ ಕಾಲದ ಪ್ರೆಸೆಂಟೇಷನ್ ಕೂಡ ಅಷ್ಟೇ ಪ್ಯಾಷನಿಂದ ನೋಡ್ತಾರೆ. ಅದು ತುಂಬಾ ದೊಡ್ಡ ಗುಣ. ಅಪ್ರಿಶಿಯೇಟ್ ಮಾಡ್ತಾರೆ ಒಳ್ಳೆ ಕೆಲಸಗಳನ್ನ. ಹೌದು, ಅದೊಂದು ಯೌವನ ಒಂದು ಕಡೆ ಸ್ಟಾಗ್ನೆಂಟ್ ಆಗಿ ನಿಂತಿಲ್ಲ. ಯೌವನ ಅವಾಗವಾಗ ಅಪ್ಡೇಟ್ ಆಗ್ತಾನೇ ಹೋಗಿರೋದ್ರಿಂದ ಅವ್ರಿಗೆ 40 ಚಿಲ್ಲರೆ ಕಾಣಿಸೋದು ಸರ್. ಹೇಳ್ದಂಗೆ ಹೇಳೋದಕ್ಕಿಂತ ಅವರ ಆದರ್ಶವನ್ನ ನಾವು ತಗೋಬೇಕು. ಸಿನಿಮಾ ಎಲ್ಲ ಸಿನಿಮಾದವ್ರೆ ಏನಂದ್ರೆ ದ್ವಾರಕೀಶ್ ಅಣ್ಣ ನೋಡಿ ನಾವೆಲ್ಲರೂ ಕಲಿಬೇಕು, ಅಪ್ಡೇಟ್ ಆಗ್ತಾ ಇರಬೇಕು, ಆ ಧೈರ್ಯ ನಾವು ಬೆಳೆಸ್ಕೋಬೇಕು. ಹಾಗೆ ಅಷ್ಟೇ, ಆ ಒಂದು ಆದರ್ಶ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಯೋಗರಾಜ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಅವ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮನೋಹರ್ ಸರ್ ನಿಮಗೂ ಕೂಡ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಲವ್ಲಿ ಗಿಫ್ಟ್. ಆ್ಯಕ್ಚುಲಿ ನಮ್ಗೆಲ್ರಿಗೂ ಬಹಳ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಹತ್ತಿರ ಹತ್ತಿರ ಬಾ, ಮೆತ್ತಗೆ ಮೆತ್ತಗೆ ಬಾ.
ನನ್ನ ಚಿನ್ನದ ಮೀನೇ ನೀನು ತುಂಬಾ ಜಾಣೆ ನಿನ್ನ ಸೇರುವೆ ಮೀನೇ ಆಗುವೆ ಜೊತೆಯಲ್ಲೇ ಜಾಡುವೆ ಜೊತೆಯಲ್ಲೇ ಜಾಡುವೆ ಹೊತ್ತಾಯ್ತು ಹೊತ್ತಾಯ್ತು ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ ತಾಡೆ ತಾಡೆ ದಮ್ಮಯ್ಯ ಮಯ ದಮ್ಮಯ್ಯ ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆತ್ತಗೆ ಬಾ. ದ್ವಾರಕೀಶಣ್ಣ ಅವ್ರಿಗೆ ಮೊದಲು ನಮಸ್ಕಾರ. ಇಂಡಸ್ಟ್ರಿಗೆ ಬಂದು 50 ವರ್ಷ ನಂಬಬಹುದು, ನಿಮಗೆ 70 ವರ್ಷ ನಂಬಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವಾಗಲೂ ತುಂಬ ಸಣ್ಣ ಹುಡುಗನ ಥರ ಕಾಣ್ತಾ ಇರ್ತೀನಿ ನನಗೆ. ಕಾರಣ ನಿಮ್ಮಲ್ಲಿರೋ ಎನರ್ಜಿ, ನಿಮಗಿರೋ ಉತ್ಸಾಹ, ಏನಾದ್ರು ಹೊಸದು ಮಾಡಬೇಕು ಅನ್ನೋ ಪ್ರತಿ ಕ್ಷಣ ಆ ತುಡಿತಾ ಇದೆಯಲ್ಲ ನಿಮ್ಮಲ್ಲಿ, ಆ ಒಂದು ಉತ್ಸಾಹ ನನಗೆ ನೀವು ಇನ್ನೂ ತುಂಬ ಚಿಕ್ಕ ಹುಡುಗನ ಥರ ಕಾಣ್ತೀರ ನನಗೆ. ವೈಯಕ್ತಿಕ ಬದುಕಿನಲ್ಲಿ ಹಾಗೂ ಚಿತ್ರರಂಗದ ಬದುಕಿನಲ್ಲಿ ನೀವು ಸೆಂಚುರಿ ಬಾರಿಸಲಿ ಅಂತ ಹಾರೈಸ್ತೀನಿ ದ್ವಾರಕೀಶಣ್ಣ. ನನ್ನ ವೈಯಕ್ತಿಕ ಜೀವನ ತಗೊಂಡ್ರೆ ನನಗೆ ಜನ್ಮ ಕೊಟ್ಟವಳ ತಾಯಿ, ಶ್ರುತಿಯಾಗಿ ಒಬ್ಬ ಕಲಾವಿದೆಯಾಗಿ ನನಗೆ ಜನ್ಮ ಕೊಟ್ಟವರು ದ್ವಾರಕೀಶಣ್ಣ. ನನ್ನ ವೃತ್ತಿ ಬದುಕಿನಲ್ಲಿ ನಾನು ಕಂಡಂಥ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಅಂತ ಏನಾದ್ರು ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಅದಾದ ನಂತರ ನನಗೆ ಹಾಗೆ ಕಾಣೋದು ದ್ವಾರಕೀಶಣ್ಣ ಮಾತ್ರ. ಇದು ಉತ್ಪ್ರೇಕ್ಷೆಯಲ್ಲ, ನಿಜವೂ ಕೂಡ. ನಾನು ಹಾಗೆ ನಿಮ್ಮನ್ನು ಪೂಜಿಸ್ತಾ ಇದ್ದೀನಿ ಪ್ರತಿದಿನ. ನೀವು ಹಲವಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀರಿ, ಶ್ರುತಿಗೆ ನಾನು ಕೊಟ್ಟಿದ್ದು ಒಂದೇ ಒಂದು ಸಿನಿಮಾದ ಚಾನ್ಸ್ ಅಷ್ಟೇ, ಅದಾದಮೇಲೆ ಆಕೆ ತನ್ನ ಪ್ರತಿಭೆಯಿಂದ ತನ್ನ ಪ್ರಯತ್ನದಿಂದ ಬೆಳೀತಾ ಹೋದ್ಲು, ಈ ಮಟ್ಟಕ್ಕೆ ಅವಳು ಬಂದಳು ಅಂತ. ಖಂಡಿತವಾಗ್ಲೂ ಎಲ್ಲ ಸುಳ್ಳು ಅಣ್ಣ. ಬಹುಶಃ ಒಬ್ಬ ಕಲಾವಿದೆಯಾಗಿ ನೀವು ನನಗೆ ಶ್ರುತಿ ಸಿನಿಮಾದಲ್ಲಿ ಒಂದು ಇಮೇಜ್ ಅಂತಿದೆಯಲ್ಲ, ಆ ಇಮೇಜ್ ಅನ್ನೋನ್ನ ಜನ್ಮ ಕೊಟ್ಟವ್ರು ನೀವು. ಆ ಒಂದು ಇಮೇಜ್ ಇಲ್ಲದೆ ಹೋಗಿದ್ರೆ ಬಹುಶಃ ನಾನು ಒಂದು 5-10 ಸಿನಿಮಾಗಳು ಮಾಡಿ ಹೊಟ್ಟೋಗ್ಬಿಡ್ತಾ ಇದ್ದೆ. 100 ಸಿನಿಮಾಗಳು ಮೇಲಾಯಿತು. ನಾನು ಇಂಡಸ್ಟ್ರಿಗೆ ಬಂದು 23 ವರ್ಷದ ಮೇಲಾಯಿತು. ಇನ್ನೂ ಕೂಡ ನಾಯಕಿ ಪ್ರಧಾನವಾದಂಥ ಒಂದು ಚಿತ್ರನ ಮಾಡ್ತಾಯಿದ್ದೀನಿ. ಇವತ್ತು ಕನ್ನಡದಲ್ಲಿ ಒಳ್ಳೊಳ್ಳೆ ಪಾತ್ರಗಳಿಗೆ ನನ್ನನ್ನು ಕರಿತಾ ಇದ್ದಾರೆ ಅಂದರೆ ದಟ್ ಈಸ್ ಬಿಕಾಸ್ ಒನ್ ಆ್ಯಂಡ್ ಓನ್ಲಿ ಶ್ರುತಿ ಸಿನಿಮಾದ ಒಂದು ಇಮೇಜ್. ನನಗೆ ಮಾತ್ರ ಅಲ್ಲ, ನನ್ನಂಥ ಹಲವಾರು ಕಲಾವಿದರಿಗೆ ಜನ್ಮ ಕೊಟ್ಟಿದ್ದೀರಾ ನೀವು. ಆ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮಂತಹ ಒಂದು ತುಂಬು ಪ್ರತಿಭೆ, ತುಂಬು ಜೀವ ಇನ್ನಷ್ಟು ವರ್ಷಗಳ ಕಾಲ ಇರಬೇಕು ಚಿತ್ರರಂಗದಲ್ಲಿ. ನಿಮ್ಮಿಂದ ಹಲವಾರು ಒಳ್ಳೆಯದಾಗಬೇಕು ಈ ಚಿತ್ರರಂಗಕ್ಕೆ ಅಂತ ನಿಮಗೆ ಹಾರೈಸ್ತೀನಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ದ್ವಾರಕೀಶ್ ಸರ್ ಅವರು ಸಿನಿಮಾ ರಂಗದಲ್ಲಿ 50 ವರ್ಷಗಳನ್ನ ಪೂರೈಸಿದಂತ ಒಂದು ಸಂಭ್ರಮವನ್ನ ನಾವಿಲ್ಲಿ ಆಚರಿಸ್ತಾ ಇದೀವಿ. ಈ ಸಂಭ್ರಮದಲ್ಲಿ ದ್ವಾರಕೀಶ್ ಸರ್ ಅವ್ರನ್ನ ಭೇಟಿ ಮಾಡೋದಕ್ಕೆ, ನಮ್ಗೆ ಸಾಥ್ ಕೊಡೋದಕ್ಕೆ ಬಹಳ ವಿಶೇಷವಾದಂಥ ಅತಿಥಿ ನಮ್ಮ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ದ್ವಾರಕೀಶ್ ಸರ್ ಅವರ ಸಿನಿಮಾದಲ್ಲಿ ಅವರಿಗೆ ಹಾಸ್ಯ ಪಾತ್ರದಲ್ಲಿ ಸಖತ್ತಾಗಿ ಸಾಥ್ ಕೊಟ್ಟಂತಹ ಹಿರಿಯ ನಟಿ ಬಿ ಜಯಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಜಯಮ್ಮ ಅವ್ರ ಜೊತೆ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ಸರ್. ಯಾವಾಗಲೂ ಸ್ಮೈಲ್ ಮಾಡ್ತಿರ್ತಾರೆ. ಅವ್ರಿಗೆ ನೆನಪಿಲ್ಲ, ಬಹಳ ವರ್ಷಗಳಿಂದ ನಾನು ಅವ್ರ ಜೊತೆ ಒಂದು ಕಾರ್ಯಕ್ರಮ ಮಾಡಿದ್ದೆ. ನಾನು ಅವತ್ತು ನೋಡಿದ ನೆನಪು, ಅವತ್ತು ನಾನು ನೋಡಿದಾಗ ಹೆಂಗಿದ್ರು ಇವಾಗ ಕೂಡ ಹಂಗೆ ಇದ್ದಾರೆ, ಅಷ್ಟು ಸ್ಮೈಲ್ ಮಾಡಿಕೊಂಡು. ಸೊ ನಿಮ್ಮನ್ನು ಕಂಡ್ರೆ ದ್ವಾರಕೀಶ್ ಸರ್ ಅವ್ರಿಗೆ ಭಾಳ ಇಷ್ಟ. ಅವ್ರ ಮುಖದಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಒಂದು ಸ್ಮೈಲ್ ಬಂದ್ಬಿಡ್ತು. ನಿಮಗೂ ಕೂಡ ಅವ್ರಂದ್ರೆ ಭಾಳ ಇಷ್ಟ. ಅದಕ್ಕೋಸ್ಕರ ನೀವು ಅಷ್ಟು ದೂರದಿಂದ ಅವ್ರನ್ನ ಭೇಟಿ ಮಾಡೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ ಅಲ್ವಾ? ಸೊ ಹೇಗಿತ್ತು ಅವ್ರ ಜೊತೆ ಸಿನಿಮಾ ಮಾಡಿದಾಗ? ಇವಾಗ 50 ವರ್ಷಗಳನ್ನ ಕಂಪ್ಲೀಟ್ ಮಾಡಿದಾರೆ ಅನ್ಸುತ್ತಾ ನಿಮ್ಗೆ? 50 ವರ್ಷ ಅಂತ ಅನ್ಸೋದೇ ಇಲ್ಲ, ಮೊನ್ನೆ ಇದ್ದ ಹಾಗಿದೆ. ಸರಿನಾ? ಹೀರೋಯಿನ್ ಫೀಲು ಬೆಳ್ಳಿ ಮೋಡ ಅಂತ ಸಿನಿಮಾ ನಾನು ಜಯಮ್ಮ ಪಾರ್ಟ್ ಮಾಡಿದ್ದೆ. ನಾನು ಜಯಮ್ಮನ ಮೊದಲೊಂದು ಸಿನಿಮಾದಲ್ಲಿ ನೋಡ್ಬಿಟ್ಟಿದ್ದೆ ಜಯಮ್ಮನ. ಯಾವ ಪಿಕ್ಚರ್ದು? ಕನ್ಯಾರತ್ನ ಅಂತ ಸಿನಿಮಾ ಅದು. ಅದ್ರಲ್ಲಿ ಮೈಸೂರು ದಸರಾ ಬೊಂಬೆ ಅಂತ ಜಯಮ್ಮನು ರತ್ನಾಕರ್ ಮಾಡಿದ್ದ ಹಾಡು. ಅದನ್ನ ನಾನು ಮೈಸೂರಲ್ಲಿದ್ದಾಗ ನೋಡಿದ್ದೆ. ನನಗೆ ಬಲೋ ಆಸೆ, ಪಾರ್ಟ್ ಮಾಡಿದ್ರೆ ಜಯಮ್ಮನ ಜೊತೆ ಪಾರ್ಟ್ ಮಾಡಿದ್ರೆ ಏನ್ ಚೆನ್ನಾಗಿದ್ದಾರೆ ಜಯ ಅವರು ಅಂತ ಒಂದು ಬಹಳ ಒಂದು ಉತ್ಸಾಹ ಇತ್ತು ನನಗೆ. ಅದನ್ನ ಪುಟ್ಟಣ್ಣ ಕಣಗಾಲ್ರವರು ಬೆಳ್ಳಿ ಮೋಡ ಸಿನಿಮಾ ಮಾಡಿದಾಗ ನನ್ನ ಜಯಮ್ಮನ ಹಾಕಿದ್ರು. ಬಾಲಕೃಷ್ಣ ಅವರಿದ್ರು, ಬಾಲಣ್ಣ. ಹಾಡುಗಳು ಹೇಳಿದೀವಿ 1-2 ಸಿನಿಮಾದಲ್ಲಿ. ಹೌದಾ? ಒಂದು ನೈವೇದ್ಯ ನಿಮ್ದೇ ಹಾಡು. ನಾನು ಸೋಲು ಹಾಡು. ಪರಮಾತ್ಮ ಆಡಿಸಿದಂಗೆ ಹಾಡುವೆ ನಾನು. ಅದು ರಾಜ್ಕುಮಾರ್, ಸರೋಜಾದೇವಿ
ಅವ್ರು ಮಾಡಿದ ಪಿಕ್ಚರು. ಜಯಮ್ಮನ ಜೊತೆ ನಾಟಕಗಳು ಭಾಳ ಪಾರ್ಟ್ ಮಾಡಿದ್ದೀನಿ. ಭಾಳ ನಾಟಕಗಳು ಉತ್ತರ ಕರ್ನಾಟಕದಲ್ಲಿ ಹೋಗಿ ನಾಟಕಗಳನ್ನ ಪಾರ್ಟ್ ಮಾಡಿದ್ವಿ. ಅಥವಾ ನಾನು ಏನಾದರೂ ಸ್ವಲ್ಪ ಕಲಿತೆ ಪಾತ್ರ ಮಾಡೋದು, ಅಥವಾ ನಾಟಕದಲ್ಲಿ ನಾನು ನನ್ನ ನಾಟಕದ ಹುಡುಗ ಅಲ್ಲ. ನಾನೆಲ್ಲೋ ಮೈಸೂರಲ್ಲಿ ಆಟೋಮೊಬೈಲ್ ಅಂಗಡಿಲಿದ್ದೆ, ಅಲ್ಲಿ ಕಾಲೇಜಲ್ಲಿದ್ದೆ, ನಾಟಕದ ಕಂಪ್ನಿಗಳ ಅಭ್ಯಾಸಗಳೆಲ್ಲ ಇರಲಿಲ್ಲ ನನಗೆ. ಸೊ ಎಲ್ಲೋ ನಾಟಕಗಳು ಕಲಿತೆ ಅಂದರೆ ಫಸ್ಟ್ ಕ್ರೆಡಿಟ್ ಗೋಸ್ ಟು ಜಯಮ್ಮ ಮತ್ತು ಲಕ್ಷ್ಮೀದೇವಿ ಅವರು. ನಮ್ಮ ಭಾಳ ನಾಟಕಗಳು ಕರ್ಕೊಂಡು ಹೋದ್ರು ಬಿಡು. ಅದು ಉತ್ತರ ಕರ್ನಾಟಕದಲ್ಲಿ ನಾಟಕಗಳು ಮಾಡಿ ಆ ನಾಟಕ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ವಿ ನಾವು ಒಂದು ಕಾಲ. ನನಗೆ ಪಾತ್ರಗಳು ಮಾಡೋದು ಹೇಗೆ, ಸ್ಟೇಜು ಹೇಗೆ ಬಿಹೇವಿಯರು, ಸ್ಟೇಜಲ್ಲಿ ಹೆಂಗೆ ಪಾರ್ಟ್ ಮಾಡಬೇಕು ಅಂತೆಲ್ಲ ನಮಗೆ ಭಾಳ ಗೈಡ್ ಮಾಡಿದವರು ಜಯಮ್ಮ ಮತ್ತು ಲಕ್ಷ್ಮೀದೇವಿ. ಅವ್ರಿಗೆ ಯಾವತ್ತೂ ನಾನು ಹೇಳ್ತಾ ಇದ್ದಾರೆ ನೀವೇ ಅವ್ರನ್ನ ಗೈಡ್ ಮಾಡಿದ್ರಿ. ಅವ್ರೇನು ಸಾಮಾನ್ಯದವ್ರೆ, ಬೇಕಾದಾಗ ಆಕ್ಟ್ ಮಾಡ್ತಾ ಇದ್ರು. ಸ್ಟೇಜ್ ಮೇಲೆ ನೀನು ನೋಡ್ಬೇಕು ಇವ್ರನ್ನೆಲ್ಲ ಹಿಂಗಿರ್ಬೋದು. ಜಯಮ್ಮ ಸ್ಟೇಜ್ ಮೇಲೆ ಎಕ್ಸ್ಟ್ರಾರ್ಡಿನರಿಲಿ ಗ್ರೇಟೆಸ್ಟ್ ಆಕ್ಟ್ರೆಸಸ್ ಇವರೆಲ್ಲ. ಸ್ಟೇಜ್ ಮೇಲೆ ಬಹಳ ಹೆಸರುಗಳನ್ನ ಮಾಡಿದವರು. ಎಲ್ಲೋ ಸಿನಿಮಾ ಜೀವನವನ್ನ ಮಾಡಿದ್ರೆ ಇವರೆಲ್ಲ ಆ ಲಕ್ಸುರಿ ಅಂತ ನಾವೇನಂತೀವಿ ಅದೆಲ್ಲ ಮಾಡಿದ್ರಲ್ಲ, ಕಲೆಗಾಗೇ ಹುಟ್ಟಿರೋರು ಇರಲ್ಲ. ಇನ್ನೂ ಆ ಸಿಂಪಲ್ ಲೈಫು, ಸಿಂಪಲ್ ಜೀವನಗಳನ್ನು ಮಾಡ್ಕೊಂಡಿದ್ದಾರೆ. ಇವರಿಗೆ ನಾವು ರೆಕಗ್ನೈಸ್ ಮಾಡಬೇಕು. ಇವರಿಗೆ ಎಲ್ಲ ದಿ ಗೌರ್ಮೆಂಟ್ ಶುಡ್ ಕಮ್ ಫಾರ್ವರ್ಡ್ ಅಂತ ನಾನು ಹೇಳೋದಷ್ಟೇ. ಐ ಆಮ್ ಹ್ಯಾಪಿ. ನಾನು ರಾಜೇಶ್ ಬಂದಾಗ ಎಷ್ಟು ಖುಷಿ ಆದ್ನೋ, ಜಯಮ್ಮ ಬಂದಾಗಲೂ ಅಷ್ಟೇ ಖುಷಿ ಆಗಿದೆ ನನಗೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಹೌದು, ನಿಜವಾಗಿ ದ್ವಾರಕೀಶ್ ಅವ್ರ ಜೊತೆ ಪಾತ್ರ ಮಾಡ್ತಾ ಇದ್ರೆ ನಿಜವಾಗಿ ಪಾತ್ರ ಮಾಡ್ತಾ ಇದ್ದೀವ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಈಗಿನ ಹಾಗೆ 1 ಗಂಟೆ 2 ಗಂಟೆ ಅಲ್ಲ, ಆ ಕಾಲದಲ್ಲಿ ನಾಟಕ 4 ಗಂಟೆ. ರಾತ್ರಿ 10:30 ಶುರು ಆದರೆ 2:30 3 ಗಂಟೆಗೆ ನಾಟಕ ಮುಗಿತಿತ್ತು. ಆದರೆ ಅಷ್ಟೊತ್ತು ನಾಟಕದಲ್ಲಿ ಪಾತ್ರ ಮಾಡಿದ್ರು ಕೂಡ ನಮಗೆ ಬೇಸರ ಅನ್ನೋದು ಇರ್ತಿರ್ಲಿಲ್ಲ. ಆಯಾಸ ಏನು ದ್ವಾರಕೀಶ್ ಅವರೇ, ಆಯಾಸ ಅನ್ನೋದು ಇರ್ತಿರ್ಲಿಲ್ಲ. ಆ ಜನಗಳ ಚಪ್ಪಾಳೆ, ಆ ಜನಗಳ ನಗು, ಅದರಲ್ಲೂ ಇವ್ರು ಮಾಡೋ ಆ್ಯಕ್ಟಿಂಗ್ಗೆ ಎಲ್ಲ ಡಬಲ್ ಮೀನಿಂಗ್ ಇವರಿಂದನೇ ಉದ್ಭವ ಆಗಿದೆ. ಇದು ನಮಗೆ ಗೊತ್ತಿಲ್ಲ. ಈಗ ಸ್ವಲ್ಪ ನಾನು ಜಯಮ್ಮ ರೂಪತೆರ ಮಸ್ತಾನ ಅಂತ ಒಂದು ಡ್ಯಾನ್ಸ್ ಮಾಡೋದು. ಓ ಆ ಹಿಂದಿ ಸಾಂಗ್ ಸರ್, ಅವ ಆರಾಧನಾ ಫಿಲಂ ರಿಲೀಸ್ ಆಗಿತ್ತು, ಅದನ್ನ ಹಾಕೊಂಡು ಮಾಡವಿ. ನಮ್ಮ ಹಂಸಲೇಖ ಬಾರಿಸ್ತಾ ಇದ್ದ ಹಾಡುಗಳೆಲ್ಲ. ಹಂಸಲೇಖ ವಾಸ್ ದೇರ್ ಇನ್ ದ ಡ್ರಾಮಾ ಟ್ರೂಪ್. 3 ಜೋಡಿ ಅಂತ ಪ್ರಧಾನ್ ಮಾಡ್ತಾ ಇದ್ರು. ಮರ್ತೆ ಬಿಡಿ. ನೀವು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ರಾ? ಯಾರ ಜೊತೆ? ಅವರ ದ್ವಾರಕೀಶ್ ಸರ್ ಜೊತೆ. ಅದು ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ನಮ್ದು ಒಂದು ನಾಟಕದಲ್ಲಿ 4-5 ಡ್ಯಾನ್ಸ್ ಇರ್ತಿತ್ತು. ಈಗ ಇಷ್ಟು ಡ್ಯಾನ್ಸ್ ಬಗ್ಗೆ ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ಒಂದು ಸ್ಟೆಪ್ ನಾವು ನೋಡ್ಲೇಬೇಕು ಅಲ್ವಾ? ಒಂದು ಸ್ಟೆಪ್ ನಾವು ನೋಡ್ಲೇಬೇಕು. ದ್ವಾರಕೀಶ್ ಸರ್ ಜೊತೆ ನಾನು ಆಗ್ಲೇ ಒಂದು ಸಣ್ಣ ಟುಮ್ಕ ಹೊಡೆದೆ. ನಾನು ಅವಾಗಿಂದ ಅಯ್ಯೋ ದ್ವಾರಕೀಶ್ ಸರ್ ಜೊತೆ ಡ್ಯಾನ್ಸ್ ನೋಡೋದಕ್ಕೆ ಆಡಿಯನ್ಸ್ ಬರೋರು. ಈಗಲೂ ನಾವೆಲ್ಲ ಬಂದಿದ್ದೀವಿ. ಆಮೇಲೆ ಆ ನಾಟಕದಲ್ಲಿ ನಾವೆಲ್ಲ ಡ್ಯಾನ್ಸ್ ಮಾಡಿದ್ರೆ ಕಾಂಟ್ರಾಕ್ಟ್ದಾರ ಸರ್ ನೀವು ಡ್ಯಾನ್ಸ್ ಮಾಡಲ್ಲ ಅಂದ್ರೆ ನಾವು ದುಡ್ಡು ಕೊಡೋಕ್ಕಾಗಲ್ಲ ಸರ್. ಅಷ್ಟು ಕಂಪಲ್ಸರಿ ಆಗಿತ್ತು ಆ ಕಾಲದಲ್ಲಿ. ವಯಸ್ಸಿತ್ತು ಬಿಡು, ಈಗ ಮಾಡಿದ್ರೆ ಎಲ್ಲಿ ಮಾಡೋದು ಸ್ವಂತ ಸುಮ್ಮನಿರಿ. ಹಾಗೆ ಬಂದ ತಕ್ಷಣ ಮಾಡಿದೆ ಇಲ್ಲಿರಪ್ಪ. ಹಾಕು ಬನ್ನಿ ಒಂದೇ ಒಂದು. ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಮಾತೊಂದ ಕೇಳುವೆ. ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಅಮ್ಮಾಡ ಸೂಪರ್. ನಾನು ಇದು ನೋಡಾದ್ಮೇಲೆ ಒಂದೇ ಮಾಡೋದು. ಅಬ್ಬಾ ಅಯ್ಯೋ, ನಾನ್ ನಿಜವಾಗ್ಲೂ ನಿಮ್ಮಿಬ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಡ್ಬೇಕು ಸರ್. ನಾನು ಇಷ್ಟು ಸ್ಪೀಡಾಗಿ ಡ್ಯಾನ್ಸೇ ಮಾಡಿಲ್ಲ, ನೀವು ಬಂದ್ಮೇಲೆ ಮಾಡಿರೋದು. ಜಯಮ್ಮವ್ರೆ, ಈ ಅವಾಗ್ಲೂ ನೀವು ಶೂಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಇದೇ ತರ ಎಂಜಾಯ್ ಮಾಡ್ಕೊಂಡು ಇದೇ ತರ ಫನ್ ಎಲ್ಲ ಇತ್ತ ಲವ್ಕೆಯಿಂದ? ಇವಾಗ ಏನಿಲ್ಲ, ಆಗ ಬೇಕಾದಷ್ಟು ಧೂಳೆದ್ ಬಿಡೋದು. ಹೌದಾ? ಬಟ್ ನೀವು ಅವ್ರ ಜೊತೆ ಪಾತ್ರ ಮಾಡಿದಂತ ಅಷ್ಟು ಸಿನಿಮಾಗಳಲ್ಲಿ ನಿಮ್ಮ ಮನಸ್ಸಿಗೆ ಬಹಳ ಹತ್ತಿರವಾದಂತ ಸಿನಿಮಾ ಪಾತ್ರ ಯಾವುದು? ನನಗೆ ಮಹದೇಶ್ವರ ಪೂಜಾ ಫಲ ತುಂಬ ಚೆನ್ನಾಗಿತ್ತು ಅದು. ಯಾಕಂದರೆ ಅದು ನಮ್ಮದೇ ಒಂದೊಂದು ಬಿಟ್ಟಿತ್ತು.
ಪೂರ್ತಿ ನಮ್ಮದೇ ಸ್ಟೋರಿ. ಚೆನ್ನಾಗಿತ್ತು ಅದು, ಅದು ನನಗೆ ಹಿಡಿಸ್ತು. ನಿಮಗೆ ತುಂಬ ಇಷ್ಟ? ನ್ಯಾಯವೇ ದೇವರು, ಒಳ್ಳೊಳ್ಳೆ ಪಿಕ್ಚರ್ ಮಾಡೋದು. ಒಳ್ಳೆ ಪಿಕ್ಚರ್ ಮಾಡಿದ್ದು. ರೇಮ್ ಅವರೇ, ಇವತ್ತು ಅವರು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಚಿತ್ರರಂಗದಲ್ಲಿ 50 ವರ್ಷವನ್ನ ಪೂರೈಸಿದಂಥ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಈ ಸಂಭ್ರಮದಲ್ಲಿ ಅವ್ರಿಗೆ ಏನು ಹಾರೈಸಕ್ಕೆ ಇಷ್ಟಪಡ್ತೀರಾ? ಇದು 50 ವರ್ಷ ಮಾತ್ರ ಅಲ್ಲ, ಇನ್ನೂ 50 ವರ್ಷ ಇದೇ ಥರ ಚಿತ್ರಗಳನ್ನ ತೆಗೆದು ಹೊಸ ಹೊಸ ನಟಿಯರನ್ನೆಲ್ಲ ಅವರ ಪ್ರತಿಭೆಗಳನ್ನೆಲ್ಲ ತೋರಿಸಿ ಒಳ್ಳೆ ಚಿತ್ರಗಳನ್ನ ತೆಗಿಬೇಕು ಅನ್ನೋದೇ ಆಸೆ ನನಗೆ. ಅವರಿಗೆ ದೇವರ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಅವರೇ, ಬಹಳಷ್ಟು ಜನ ಬಂದರು, ಬಹಳಷ್ಟು ವಿಷಯಗಳನ್ನು ಹೇಳಿದ್ರು. ಆದರೆ ರಿಯಲ್ ವಿಷಯಗಳನ್ನು ಹೇಳಬೇಕು ಅಂತಂದರೆ ನಾನು ಅವ್ರನ್ನ ಕರೆಸಲೇಬೇಕು. ಈಗ ನೀವು ಹೇಳ್ತೀರಿ, ಇಲ್ಲಪ್ಪ ನನಗೆ 70 ವರ್ಷ ಆಗಿದೆ, 70 ವರ್ಷ ಆಗಿದೆ. ನೋಡಿ, ನೀವು ನನ್ನ ನಂಬಬೇಕು, ನಾನು ಒಬ್ಬಳೇ ಅಲ್ಲ, ಎಲ್ಲರೂ ಹೇಳ್ತಾ ಇದ್ದಾರೆ ಸಾಧ್ಯನೇ ಇಲ್ಲ, ಯು ಸ್ಟಿಲ್ ಲುಕ್ ಲೈಕ್ 40 ಅಂತ. ಸೊ ನೀವು ಆ ಯಂಗ್ ಆಗಿ ಕಾಣೋದಕ್ಕೆ, ಯಂಗ್ ಅಟ್ ಹಾರ್ಟ್ ಆಗಿರೋದಕ್ಕೆ ಕಾರಣಕರ್ತರು ಅಂತ ಒಬ್ರು ಇರ್ತಾರೆ, ಸ್ಫೂರ್ತಿಯಾಗಿ ನಿಲ್ಲೋದಕ್ಕೆ ನಿಮಗೆ. ಅಂಥ ವ್ಯಕ್ತಿಗಳನ್ನ ಇವತ್ತು ನಾನು ನಿಮಗೋಸ್ಕರ ಕರ್ಕೊಂಡ್ಬಂದಿದ್ದೀನಿ. ಐ ಆಮ್ ಶ್ಯೂರ್ ನೀವು ಅವ್ರನ್ನ ನೋಡೋ ತಕ್ಷಣ ಬಹಳ ಸಂತೋಷ ಪಡ್ತೀರಾ. ಕರೀಲಾ ಹಾಗಾದ್ರೆ? ಕರೀಲಾ ಅನ್ನೋಕ್ಕಿಂತ ನಾನೇ ಹೋಗಿ ಕರ್ಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ. ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಜಸ್ಟ್ ವೇಟ್ ಅಂಡ್ ವಾಚ್. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಲ್ಲೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಇಲ್ಲಿ ಬಂದಿರೋ ಎಲ್ಲ ನನ್ನ ಸ್ನೇಹಿತರುಗಳು ಯಾರು ಸ್ವೀಟು 17 ಅಲ್ಲ, ಎಲ್ಲ ಸ್ವೀಟ್ 70ಗಳೇ. ನಾವುಗಳು ಒಳ್ಳೆ ಲೈಫನ್ನ ಮೈಸೂರಲ್ಲಿ ಎಂಜಾಯ್ ಮಾಡಿದ್ವಿ. 1960-61 ಇರಬೇಕು. ಇನ್ನೂ ಒಂದು 3-4 ಜನ ಬರಬೇಕಾಯ್ತು ಆವಾಗ. ಅದರಲ್ಲಿ ಕೆಲವರು ಅಲ್ಲೋಗಿದ್ದಾರೆ, ಕೆಲವರು ಅಡ್ರೆಸ್ ಇಲ್ಲ, ಈ ಥರ ಆಗಿದೆ. ಅದರಿಂದ ಇರೋರು ಬಂದಿದ್ದಾರೆ ಇವತ್ತು ನಿಮ್ಮನ್ನ ಭೇಟಿ ಮಾಡೋದಕ್ಕೆ. ನೀವು ಹೇಳಿದ್ರಿ ರಿಯಲ್ ಫ್ಲ್ಯಾಶ್ ಬ್ಯಾಕ್ ಅಂದರೆ ಇವರೇ ಅಂತ. ಸೊ ಇವ್ರ ಪರಿಚಯವನ್ನು ಮಾಡ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಬಗ್ಗೆ ಅಥವಾ ನಿಮ್ಮ ನೆಚ್ಚಿನ ಊರು, ನೀವೆಲ್ಲರೂ ಅದ್ಭುತವಾದಂಥ ಕ್ಷಣಗಳನ್ನು ಕಳೆದಂಥ ಊರು ಮೈಸೂರಿನ ಬಗ್ಗೆ ದ್ವಾರಕೀಶ್ ಸರ್ ಅವರು ನಮ್ಮೊಂದು ಸ್ಮಾಲ್ ಜರ್ನಿಯನ್ನು ತೋರಿಸ್ತಾರೆ. ಅದು ಹೇಗಿದೆ ಅಂತ ನೋಡೋಣ. ನಮ್ಮೂರು ಮೈಸೂರು. ಮೈಸೂರಿಗೆ ನಾನು ಬಂದಿದ್ದೀನಿ. ಮೈಸೂರಲ್ಲಿ ಏನೇನು ಮಾಡಿದೆ ದ್ವಾರಕೀಶ್, ಹೇಗಿತ್ತು ಎಲ್ಲ ನೋಡೋಣ. ಇಲ್ಲಿ ಬಂದು ನಿಂತ್ಕೊಂಡು ನೋಡಿದ್ರೆ ಅರಮನೆ ಬೇಗ ಕಾಣ್ತಾ ಇತ್ತು. ಇವಾಗ ಅರಮನೆನೇ ಕಾಣ್ತಾ ಇಲ್ಲ ನನಗೆ. ಕೆಳಗೆ ಹೋಗಿ ನಾನು ಆಡಿದ ಜಾಗಗಳು, ನನ್ನ ಸ್ಕೂಲು, ನನ್ನ ಕಾಲೇಜುಗಳನ್ನೆಲ್ಲ ನೋಡೋಣ. ಎಲ್ಲರೂ ಹೈಸ್ಕೂಲ್ನ 3 ವರ್ಷ ಮಾಡ್ತಾರೆ, ಆದರೆ ದ್ವಾರಕೀಶು ಹೈಸ್ಕೂಲ್ನ 4 ವರ್ಷ ಮಾಡಿದಾಗ. ಈ ಬನಮ್ಯಾಲ್ ಸ್ಕೂಲ್ಗೆ ಇವತ್ತು ಬಂದಿದ್ದೀನಿ. ಈ ಬನಮ್ಯಾಲ್ಸ್ ಹೈಸ್ಕೂಲ್ಗೆ ನಾನು ಯಾವತ್ತು ಚಿರಋಣಿ ಆಗಿದ್ದೀನಿ. ಇಲ್ಲೇ ನಾನು ಡಿಪ್ಲೊಮಾ ಆಫ್ ಇಂಜಿನಿಯರಿಂಗ್ LME ಪಾಸ್ ಮಾಡಿದೆ ನಾನು. ನಿಮ್ಮನ್ನು ಜ್ಞಾಪಿಸ್ಕೊಳ್ಳೋದು ಯಾವಾಗ ಅಂತಂದರೆ, ಅವೆಲ್ಲ ನಾಟಕ ಮಾಡಿದ್ದು ಪರ್ವತವಾಣಿಯವರು ಹಳೆಯ ದೇವರು ಅಂತ. ಅದರಲ್ಲಿ ಸಂಜೀವ ಪಾಠ ಮಾಡಿದ್ದೆ ನಾನು. ನಿನ್ನ ಹೆಂಡತಿ ರೋಲ್ ಮಾಡಿದ್ದೆ. ಇದೇ ನಾನು ಇದ್ದಂಥ ಅಂಗಡಿ. ನಮ್ಮ ಅಣ್ಣನಿಗೆ ಭಾಳ ಆಸೆ ಇತ್ತು ನಾನು ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಕು ಅಂತ, ಆದರೆ ನನಗೆ ಅಷ್ಟೇ ಆಸೆ ಇತ್ತು ಸಿನಿಮಾಕ್ಕೆ ಹೋಗ್ಬೇಕು ಅಂತ. ಸೊ ಇದೆರಡು ಕ್ಲಾಶ್ ಆಗಿ ಕೊನೆಗೆ ಸಿನಿಮಾನೇ ಬೇಕು ಅಂತ ಬಂದೆ. ಇದು ಕೂಡ ಎಲ್ಲೋ ದ್ವಾರಕೀಶ್ ಸಿನಿಮಾ ಜೀವನದಲ್ಲಿ ದಾಸಪ್ರಕಾಶ್ ಅನ್ನೋದು ಕೂಡ ಎಲ್ಲೋ ಒಂಚೂರು ಜೊತೆಲಿರ್ತೆ. ಯಾಕೆ ಒಂದು 10-12 ವರ್ಷ ಇಲ್ಲಿ ಬಂದು ಹೋಗವೆ. ಬಂದು ಈ ಹೋಟ್ಲಲ್ಲಿ ರೂಮ್ ಇಲ್ಲ ಅಂದರೆ ನಾನು ಶೂಟಿಂಗೇ ಬರ್ತಾ ಇರಲಿಲ್ಲ. ನಾನು ಅಷ್ಟು ಒಗ್ಗು ಹೋಗಿತ್ತು ನನಗೆ ಈ ಹೋಟ್ಲು. ಇದೊಂದು ಮೈಸೂರಲ್ಲಿ ದ್ವಾರಕೀಶ್ ಕಾಲ ಕಳೆದ ಜಾಗ. ಬಹಳ ಸಿನಿಮಾಗಳಿಗೆ
ಈ ಅಪೇರಾ ಚಿತ್ರಮಂದಿರಕ್ಕೆ ಬರೋವೆ. ನಾನು ನಿಜವಾಗ್ಲೂ ನೋಡ್ಬೇಕಂದ್ರೆ ಆ ಕಾಲದಲ್ಲಿ ನಾನು ಬೇಡ್ರ ಕಣ್ಣಪ್ಪ ಸಿನಿಮಾನ ಐ ಥಿಂಕ್ ಅಪೇರಾ ಟಾಕೀಸಲ್ಲೇ ನೋಡಿದ್ದು ಅಂತ ಕಾಣುತ್ತೆ. ಸುಮ್ಮನೆ ಒಂದು ರೌಂಡ್ ಹೋಗ್ಕೊಂಬರೋಣ ಬನ್ನಿ. ಶಾಂತಲಾ ಟಾಕೀಸು ನಮ್ಮ ಟಾಕೀಸ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ನಮ್ಮ ಹತ್ತಿರ ಸಂಬಂಧಿಕರೇ ಈ ಚಿತ್ರಮಂದಿರದ ಮಾಲೀಕರು. ನೋಡಿ, ಈ ಮನೆ ಓನರ್ ನಾನು ಅಂತ ಅವ್ನಿಗೆ ಗೊತ್ತಾಗಬಾರ್ದು. ಯಾವಾಗ ಒಂದು ತಂದೆಯಿಂದ ದೂರ ಆದ ಅಂತ ಗೊತ್ತಾಯ್ತು. ಹಾಗನ್ಬೇಡಿ ಮಾ, ಆಮೇಲೆ ಮಾತಿನಲ್ಲಿ ಮಳೆ ಹೊಡೆದ್ಬಿಡ್ತಾನೆ ಅಷ್ಟೇ ಅವನು. ನಮ್ಮ ನಾಗಣ್ಣ ನನ್ನ ಬಗ್ಗೆ ಏನು ಮಾತಾಡ್ತಾನೆ. 50 ವರ್ಷ ಚಿತ್ರರಂಗದಲ್ಲಿ ದ್ವಾರಕೀಶ್ ಮುಗಿಸಿದ್ದಾನೆ. ಏನು ಅನಿಸುತ್ತೆ ಅವನಿಗೆ? ಅವನ ಮಾತಲ್ಲೇ ಕೇಳೋಣ. ನಾಗಣ್ಣ, ಅದೇ ಇವತ್ತಿಗೂ ಮದ್ರಾಸ್ಗೆ ಹೋದ್ರೆ ನಾನು ಫಸ್ಟ್ ಹೋಗಿ ನೋಡೋದೇ ಸಮುದ್ರನ. ನಾನು ಕಾಸು ಕೊಡೋದಾದ್ರೆ ಸಮುದ್ರಕ್ಕೆ ಬಿದ್ದೋಗ್ತೀನಿ ಅಂತ ಹೇಳಿದ್ದ. ಇವತ್ತಿಗೂ ಹೆದರಿಕೆ ನಂಗೆ ನಿನ್ನ ಫೋನ್ ಬಂದರೆ ಏನಂತ ಕಾಸು ಕೇಳ್ತೀಯನೋ ಅಂತ. ಇದು ನಮ್ಮ ಮನೆ, ನನ್ನನ್ನು ಸಾಕಿದ ಅಣ್ಣನ ಮನೆ. ಈ ಮನೆಯಲ್ಲೇ ದ್ವಾರಕೀಶ್ 1962ನೇ ಇಸ್ವಿಲಿ ಅಣ್ಣನ ಜೊತೆ ಮಾತಾಡಿ ಅವನು ಸಿನಿಮಾ ಬೇಡ ಅಂತ, ನಾನು ಸಿನಿಮಾಕ್ಕೆ ಹೋಗಬೇಕು ಅಂತ. ರಾತ್ರಿ 8 ಗಂಟೆಗೆ ಶುರುವಾದ ಕೋರ್ಟ್ ಆರ್ಗ್ಯುಮೆಂಟು ರಾತ್ರಿ 8 ಗಂಟೆಗೆ ಶುರುವಾಗಿ 12 ಗಂಟೆಗೆ ಮುಗಿದು ಆಮೇಲೆ ನಾನು ಮದ್ರಾಸಿಗೆ ಹೊರಟಿದ್ದು. ಅವಾಗ ಮೊದಲಣ್ಣ ಒಂದು ಕಾರ್ ತೊಗೊಂಡಿದ್ದ, ಫಿಯಟ್ ಕಾರ್. ಆ ಫಿಯಟ್ ಕಾರ್ ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದೆ ನಾನು. ಅವಾಗ ನಮ್ಮ ಅಣ್ಣ ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ದ. ಬೈದ್ನಲ್ಲ ಅಂತ ಹಿಂದ್ಗಡೆ ಹೋಗಿ ಮಲ್ಕೊಳ್ಳೋವೆ ನಾನು. ಆ ಹಿಂದ್ಗಡೆ ಮಲ್ಕೊಳ್ಳುವಾಗ ಅಲ್ಲಿಗೆ ಬಂದಳು ಅಂಬುಜಾ. ನಾನು 4 ಜನ ಅಣ್ಣ ತಮ್ಮಂದರು, ನಾನು ಕೊನೆಯವನು. ನಮ್ಮ ಸಂತೋಷ್ ನನ್ನ ಮೊದಲನೇ ಮಗ ಹುಟ್ಟಿದಾಗ ಆ ಫೋಟೋನ ತೆಗೆದಿದ್ದು NR ಕಾಲನಿ ಮನೆ ಅದು, ನಮ್ಮ ಅತ್ತಿಗೆಯವರು. ಸೊ ಈ ಅತ್ತಿಗೆ ಸೊಂಟದ ಮೇಲೆ ನಾನು ಯಾವಾಗಲೂ ನನ್ನ ಎತ್ಕೊಂಡು ಸಿನಿಮಾಗಳಿಗೆ ಕರ್ಕೊಂಡು ಹೋಗೋರು ವೆನ್ ಐ ವಾಸ್ 2 ಇಯರ್ಸ್. ನಮ್ಮ ಅಣ್ಣ ಮಗ ಪ್ರಸನ್ನ ಅಂತ. ಇವರು ದ್ವಾರಕೀಶ್ಗಿಂತ ನಮಗೆ ಚಾಚಾ, ಚಿಕ್ಕ ಮಕ್ಕಳಾಗೋದ್ರಿಂದ ನಮಗೆ ಅಷ್ಟೊಂದು ಪ್ರೀತಿ ಚಾಚನ್ ಕಂಡ್ರೆ. ಸೊ ಇವನು ಮನೆಗೆ ಬಂತು ಅಂದರೆ ಅಷ್ಟು ಖುಷಿ. ಸೊ ಇವನು ಒಂದು 0.5 ಜಾವ ಚೆನ್ನಾಗಿ ಜ್ಞಾಪಕ ನನಗೆ. ಅವಾಗ ತಾನೇ ನಮ್ಮ ತಂದೆ ತೆಕ್ಕೊಟ್ಟಿದ್ರು. ಸೊ ಅದ್ರಲ್ಲಿ ಬಂತು ಅಂದರೆ ಒಂಥರ ಬಿಸಿಲಲ್ಲಿ ಬಂತು ಅಂದರೆ ನಮ್ಮ ಅಕ್ಕ ಒಂದು ಲೋಟ ನೀರಿಟ್ಕೊಂಡು ಕಾಯ್ತಾ ಇರೋಳು ಇವನಿಗೆ. ಅದಾದಮೇಲೆ ನಾವು ಟವಲೆಲ್ಲ ಕೊಟ್ಟು ಇವನ್ನೆಲ್ಲ ಏನು ಫ್ರೆಶ್ನಪ್ ಆಗಿ ಎಲ್ಲ ಬಂದಮೇಲೆ ಒಟ್ಟಿಗೆ ಎಲ್ಲ ಊಟ ಮಾಡ್ತಾಯಿದ್ವು. ಇವತ್ತಿಗೂ ಕೂಡ ಅಷ್ಟು ಜ್ಞಾಪಿಸ್ಕೊಳ್ತೀವಿ ನಾವು. ನಿಜ ಹೇಳಬೇಕು ಅಂದರೆ ಇವನಿಗೆ ಸ್ನಾನ ಮಾಡಿಸ್ತಾ ಇದ್ದೆ ನಾನು. ಇವನು ತಮ್ಮ ರವಿ ಅಂತಿದ್ದಾನೆ, ಅವನಿಗೂ ಸ್ನಾನ ಮಾಡಿಸ್ತಿದ್ದೆ. ಇವೆಲ್ಲ ಚಿಕ್ಕವು 1954-55ನಲ್ಲಿ. ಗೀತಾ ಅಂತ ಇವನಕ್ಕ, ಗೀತಾ ಹುಟ್ಟಿದ ದಿವಸ ಸಂಭ್ರಮದ ದಿವಸ. ಆವಾರ ಹೂ ಅಂತ ಒಂದು ಹಾಡಿತ್ತು ರಾಜ್ ಕಪೂರ್ದವಾಗ. ಅವಾಗ ಅದನ್ನು ನಾನು ಗೀತಾ ಬಾಲಿ ಗೀತಾ ಬಾಲಿ, ಗೀತನಂತ ಕೂಸು ಎಲ್ಲಿದೆ, ಗೀತನಂತ ಕೂಸು ಎಲ್ಲಿದೆ, ಆವಾರವು ಗೀತಾ ಬಾಲಿ ಅಂತ ಆ ಗೀತನ ಮೇಲೆ ಹಾಡುಗಳನ್ನು ಆವಾಗ ನನಗೇನು 54 ಅಂದರೆ ಐ ವಾಸ್ 12 ಇಯರ್ಸ್, 12 ವರ್ಷದ ಹುಡುಗ ನಾನು. ಆ ಕಾಲದಲ್ಲೇ ನಾವುಗಳು ಆ ಒಂದು ಖುಷಿ, ಏನೇ ಮಾಡಿದ್ರು ಹಾಡುಗಳೆಲ್ಲ ಹೇಳೋದು, ಏನೇ ಮಾಡಿದ್ರು ಪರ್ಫಾರ್ಮೆನ್ಸ್ಗಳೆಲ್ಲ ಮಾಡೋದು. ರಾಮಾಯಣ ನಾಟಕವನ್ನು ಒಬ್ಬನೇ ಪಾರ್ಟ್ ಮಾಡೋವೆ ನಾನು. ನಮ್ಮ ಕಣ್ಣು ಮುಂದೆ ಬೆಳೆದು ಇವಾಗ ವೆರಿ ಶಾರ್ಟ್ಲಿ ಇಫ್ ಎವ್ರಿಥಿಂಗ್ ಗೋಸ್ ವೆಲ್ ಬೇಗ ಇವನು ತಾತ ಆಗ್ತಾ ಇದ್ದಾನೆ. ನನ್ನ ಮುಂದೆ ಬೆಳೆದ ಹುಡುಗ ಈಗ ತಾತ ಆಗ್ತಾ ಇದ್ದಾನೆ ಅಂದರೆ ನಮಗೆ 70 ಆಗಿರೋದ್ರಲ್ಲಿ ತಪ್ಪೇ ಇಲ್ಲ. ಮೈಸೂರಲ್ಲಿ ನನ್ನ ಜೀವನ ಎಲ್ಲೆಲ್ಲಿ ಹೋಯಿತು, ಏನೇನಾಯಿತು ಅಂತ ಬಹಳ ವಿವರಣೆಯಾಗಿ ನಿಮಗೆ ಹೇಳಿದ್ದೀನಿ. ಏನು ಮರೆತರೂ ಮೈಸೂರನ್ನ ನಾನು ಮರೆಯೋ ಹಾಗಿಲ್ಲ. ಮೈಸೂರಿಂದಲೇ ಬಂದ ಕಲಾವಿದ ದ್ವಾರಕೀಶ್. ಈ ಮನೆ ನಮ್ಮ ಮನೆ, ನಮ್ಮ ಮದಣ್ಣನ ಮನೆ, ನಾ ಬೆಳೆದ ಮನೆ, ನಾನು ಟಾಟಾ ಹೇಳಿ ಸಿನಿಮಾಕ್ಕೆ ಹೋದ ಮನೆ ಈ ಮನೆ. ನಾಲ್ಕು ಜನ ಹ್ಯಾಂಡ್ಸಮ್ ಹುಡುಗರನ್ನ ನಾನೇನೋ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಅವರ ಇಂಟ್ರೊಡಕ್ಷನ್ ಆಗಿಲ್ಲಪ್ಪ ನನಗೇನ. ಇವರು 4 ಜನ ಕೊಟ್ಬಿಟ್ರು ಸರ್. ನನಗೆ ಬಹಳ ಆಪ್ತರು. ಆ ಕಾಲದಲ್ಲಿ 1960-61ನಲ್ಲಿ ಮೈಸೂರಲ್ಲಿ ಒಂಥರ ನಮ್ಮದು ಸೊಗಸಾದ ಜೀವನಗಳು. ಇವನ ಹತ್ರ ಒಂದು ಅಂಬಾಸಿಡರ್ ಕಾರ್ ಇತ್ತು. ಅವನ ಹೆಸರು ಅಶ್ವಥ್ ನಾರಾಯಣ ಅಂತ, ಅಶ್ವಥ್ ನಾರಾಯಣ ಶೆಟ್ಟಿ ಅಂತ ಆ್ಯಕ್ಚುಲಿ ಅವನು.
ನನ್ನ ಜೊತೆ ಇದ್ದವನು ಇವನು ಮಿಸ್ಟರ್ ಮುದ್ದೇಗೌಡ ಅಂತ, ವೆರಿ ಕ್ಲೋಸ್ ನಮಗೆಲ್ಲ ಬಹಳ ಮಾತಿನ ಮಲ್ಲ. ಬಲು ಮಾತಾಡೋವ ಈಗಲೂ ಜಾಸ್ತಿ ಮಾತಾಡ್ತಾನೆ, ಅವನು ಮಾತಾಡ್ಸೋದು ಬೇಡ, ಆಮೇಲೆ ನಮಗೆ ಚಾನ್ಸ್ ಇರಲ್ಲ. ಸೊ ಮುದ್ದೇಗೌಡ ಅಂತ, ಅವನು ರಾಮಕೃಷ್ಣ ಅಂತ, ಇವನು ಅಷ್ಟೇ ನಮ್ಮ ಜೊತೆಯಲ್ಲಿರೋದ, ಅವನು ಶ್ರೀನಿವಾಸ ಮೂರ್ತಿ ಅಂತ. ಇವರೆಲ್ಲರೂ ಬಿಸ್ನೆಸ್ ಪೀಪಲ್ಗಳು. ನಾವೆಲ್ಲ ಯಾವುದೇ ಸಿನಿಮಾಕ್ಕೆ ಹೋದರೂ ಅವನ ಕಾರ್ಗಳಲ್ಲಿ ಸಿನಿಮಾಗಳಿಗೆ ಹೋಗೋದು. ಆ ಕಾಲದಲ್ಲಿ ಶಮ್ಮಿ ಕಪೂರ್ ಸಿನಿಮಾ ಆಗ್ಬೋದು, ದೇವಾನಂದ್ ಸಿನಿಮಾಗಳಾಗ್ಬೋದು, ಎಲ್ಲ ಸಿನಿಮಾಗಳಿಗೆ ಹೋಗವಿ. ಸಿಕ್ಕಾಪಟ್ಟೆ ಹುಡುಗಿರುಗಳು ಬಂದ್ಬಿಟ್ರು ಆ ಸಿನಿಮಾಗಳಿಗೆ. ಈ ದೇವಾನಂದ್ ಶಮ್ಮಿ ಕಪೂರ್ ಅಂದರೆ ಬರೀ ಹುಡುಗಿರುಗಳು ಜಾಸ್ತಿ ಇರೋರು. ನಾವು ಕತ್ಲಾದ್ಮೇಲೆ ಹೋಗೋದು. ಯಾಕೆ ಅಂದರೆ ಎಲ್ಲರೂ ಸವರ್ಕೊಂಡು ಹೋಗೋದು. ಸಾರಿ ಮೇಡಮ್, ಸಾರಿ ಮೇಡಮ್, ಸಾರಿ ಮೇಡಮ್, ಸಾರಿ ಮೇಡಮ್, ಸಾರಿ ಮೇಡಮ್. ಕೆಲಸ ಗೊತ್ತಾಯ್ತಲ್ಲ, ಈ ಸಾರಿ ಮೇಡಮ್ ಅಲ್ಲೇ ಸ್ವಲ್ಪ ಶೋಕಿಗಳು ಮಾಡಲ್ಲ ಕೂತ್ಕೊಳ್ಳೋದು. ಸೊ ಇವೆಲ್ಲ ಯಂಗರ್ ಡೇಸಲ್ಲಿ ನಮ್ಮ ಜೊತೆ ಇವರೆಲ್ಲ ಇದ್ದವರು. ಆಮೇಲೆ ಕಾಲೇಜ್ ಡೇಸ್ನಲ್ಲಿ ಅವನ ಮೇಸ್ಟ್ಗಳಿಗೆ ಎಷ್ಟು ಗೋಳಿಕೊಂಡ ಅಂತ ನಾವು ತಿಳ್ಕೊಂಡ್ರೆ ಇವತ್ತು ಅಷ್ಟು ಹೌದು. ಹೈಸ್ಕೂಲ್ ಅಲ್ಲ ಸರ್ ನೀವು 4 ವರ್ಷ ಹೈಸ್ಕೂಲ್, ಶಾರದಾ ವಿಲಾಸ್ ಕಾಲೇಜ್. ಯಾಕೆ ಸರ್ ಅದು 4 ವರ್ಷ? 1 ವರ್ಷ ಫೇಲ್ ಆದೆ, ಅದನ್ನ ಬೇರೆ ಬಿಡಿಸಿ ಹೇಳ್ಬೇಕಾದ್ರೆ. ಅಲ್ಲ ಸರ್, ಹುಷಾರಿಲ್ಲದೆ ಪಾಪ ಫೇಲ್ ಆಗಲಿಲ್ಲ, ಅವ್ರ ಮೇಸ್ಟ್ರು ಬಿಡ್ಲಿಲ್ಲ ಮುಂದಕ್ಕೆ ಹೋಗಿ. ಬೇಡ ನೀವು ಇಲ್ಲೇ ಇರ್ಬೇಕು, ನಮ್ಮ ಕಂಪ್ನಿ ಇರ್ಬೇಕು. ನೀವು ಮೇಸ್ಟ್ರು ಗೋಳಿ ಕೊಯ್ಕೊಂಡು ನೋಡ್ತಾ ಇದ್ದು, ಆ ಮೇಸ್ಟ್ರು ಬರಕ್ ಮೊದಲು ದ್ವಾರಕೆ ಬಂದವನೋ ಇಲ್ಲ ಅಂತ ಹಿಂಗೆ ನೋಡ್ಕೊಂಬಿಟ್ಟು ಆಮೇಲೆ ಒಳಗಡೆ ಬರೋರು. ಅವ್ರಿಗೆ ಭಯ ಅಂತ ಚೀಟೆ ಮಾಡ್ತಾ ಇದ್ದ. ಏನ್ ಅಂತದ್ ಯಾವ್ದಾದ್ರು ಒಂದ್ ನೆನಪಿದ್ಯಾ ನಿಮ್ಗೆ ಇನ್ಸಿಡೆಂಟ್ ಆತರ ಅವ್ರು ಮಾಡಿರೋದು? ಕೆಟ್ಟದಾದ ಒಂದು ಜೋಕ್ ಇದೆ, ಈಗ ತಾನೇ ಹೇಳ್ದ ಇವನು. ನಕ್ಕು ಸಾಕಾಗೋಯ್ತು, ನನಗೆ ಮರ್ತುಬಿಟ್ಟಿದ್ದೀನಿ ಬಿಡು, ನನಗೆ ಮರ್ತೋಗಿದೆ. ನೀನು ನೀಟಾಗಿ ಹೇಳ್ಬೇಕು. ಈಗ ಹೇಳ್ದ, ಈಗ ಮೇಲ್ಗಡೆ ಹೇಳ್ದ, ನಕ್ಕು ಸಾಕೋಯ್ತು. ಆ ಥರ ಕೆಲಸ ಮಾಡಿದ್ದ ನಾನು. ರಿಯಲಿ ಐ ವಾಸ್ ಸೋ ಮಿಸ್ಚೀಫ್ ಅಂತ ನನಗೆ ಅನಿಸ್ತದೆ. ಅದು ಮೆಲ್ಲಿಗೆ ಹೇಳೋದು ಏನು ಅಂತ ಹೇಳೋ. ತಿರುಪ್ತಿಗೆ ಹೋಗಿದ್ದು ಒಂದ್ಸಾರಿ ಇವನ್ ಕಾರು ₹1 ಪೆಟ್ರೋಲ್ 1 ಲೀಟ್ರಿಗೆ, ಕಾರು ಒಂದು ಪೆಟ್ರೋಲ್ ಒಂದು ತಗೊಂಡು ಹೋದ್ವಿ ತಿರುಪತಿಗೆ. ಅಲ್ಲಿ ತಿಮ್ಮಪ್ಪ ಅಂತ ಒಬ್ರು ಒಂದು ಚೌಟ್ರಿಗೆ ಮ್ಯಾನೇಜರು, ಅವರು ನನ್ನ ಶೆಡ್ಕರಾಗಬೇಕು. ಅವರು ಪೂಜೆ ಮಾಡ್ಲಿಕ್ಕೆ ಹೋದ್ರೆ ಮೇಲ್ಗಡೆ ಮಲ್ಕೊಳ್ಳಿ ನೀವು ಅಂದ್ರೆ ದುಡ್ಡು ಕೊಡಲ್ವಲ್ಲ ಪುಕ್ಸಟ್ಟೆ. ಮೇಲ್ಗಡೆ ಟೆರೆಸ್ ಮೇಲೆ ಮಲಗಿದ್ವಿ. ಅವ್ರು ಮಂದಿಗೆ ಕೊಟ್ಟರು, ಹಾಸಿಗೆ ಒಂದು ಕೊಟ್ಟರು, ನನಗೊಂದು ಬೆಡ್ಶೀಟ್ ಕೊಟ್ಟರು, ಇವನಿಗೊಂದು ಪಂಚೆ ಕೊಟ್ಟರು. ಈ ಕುಳ್ಳ ಒಂದು ₹4 ಪಂಚೆ ಒಂದು ಉಟ್ಕೊಂಡಿದ್ದ. ಸುಮಾರು 5 ಗಂಟೆ ಆಗಿಲ್ಲ, ನಾವೆಲ್ಲ ನಿದ್ರೆ ಬಂದಿದ್ದೀವಿ, ಸಾಕಾಗಿ ಓಡಾಡ್ಕೊಂಡು ಬಂದಿದ್ದೀವಿ. ಬಂದಿದ್ದಾನೆ ಅಲ್ಲಿ ಮಲಗಿದ್ದಾನೆ, ಎದ್ಬಿಟ್ಟ. ಬಂದ್ಬಿಟ್ಟು ಮೇಲೆ ಕಂಬ ಇದೆ ಇಷ್ಟು ದೊಡ್ಡದು ಈ ಥರ. ಆ ಕಂಬದ ಮೇಲೆ ನಿಂತ್ಕೊಂಡು ರೀಸಸ್ಕೋಗ್ಬಿಟ್ಟ, ಹಿಂಗೆ ತಿರ್ಸ್ಬಿಟ್ಟು. ಅಲ್ಲ ಮಳೆ ಬಂತು ಹೇಳ್ರೋ ಇನ್ನೂ ಮಲಗಿದ್ದೀವಿ ಅಂತ. ನಾವೆಲ್ಲ ಎದ್ದು ದಡದಡ. ಆಮೇಲೆ ಮಳೆ ಬಂತು ಅಂತೀರ ಅಷ್ಟೇ ಒಂದು ಇಷ್ಟ. ಆಮೇಲೆ ನೋಡಿದ್ರೆ ಬಡ್ಡಿ ಮಗ ಇವನು ಬೊಮ್ಮಕ್ಕ ಬಚ್ಚ. ನಾನು ಬೈದೆ, ಅವ್ನು ಬೈಕ ಅಪ್ಪ ಅಲ್ಲ ಬೈಕು ಅಂದ. ಸರಿ, ಆಮೇಲಿಂದ ಅದು ಇನ್ಸ್ಟೆಂಟ್ ಬೆಳಗ್ಗೆ ಹೇಳಿದಲ್ಲ, ನೀ ಒಂದ ಮಾಡಿರೋದು ಒಂದೇ. ಬೇಗ ಆಗಿ ಹೋಗ್ಬೇಕಲ್ಲ, ಇದೆಲ್ಲ ಪ್ರೋಗ್ರಾಮ್ಸ್ ಬೆಳಿಗ್ಗೆ ಹೋಗ್ಬೇಕಲ್ಲ. ನಿಂತರೇ ನಾವು ಬೇಕಾದ್ರೆ ಡ್ರೆಸ್ ಮಾಡ್ಕೊಂಡು ಓಡಾಡ್ತಿದ್ವಿ. ಅದೆಲ್ಲ ಇದ್ದದ್ದು ಅದೇ ಪಂಚಾಯತ್ ಗಿಂಚ ಸ್ವಲ್ಪ ಬಿತ್ತಂತೆ, ಅವತ್ತಿಂದ ಇವ್ರ ಅದೃಷ್ಟ ಕುಲಾಯಿಸ್ಬಿಡ್ತು. ಅದೃಷ್ಟ ಕುಲಾಯಿಸಕ್ಕೆ ಹೇಳ್ತೀನಿ. ನೆನಪಲ್ಲಿ ನಿಮ್ಮ ನೆನಪಿಗೆ ಬರುವಂತಹ ಒಂದು ಫನ್ನಿಯೆಸ್ಟ್ ಇನ್ಸಿಡೆಂಟ್ ಬರ್ತಾ ಇಲ್ಲ. ಏನೋ ಒಂದು ಬೆಳ್ಳುಳ್ಳಿ ಪಟಾಕಿ ಇಟ್ಟಿದ್ದ ಅಂತ ಕಾಣುತ್ತೆ. ಒಂದು ವೇಸ್ಟ್ ಪಟಾಕಿ ಇಟ್ಟಿದ್ರಾ? ಇದು ಕುರ್ಚಿ ಕೆಳಗಡೆ ಬೆಳ್ಳುಳ್ಳಿ ಪಟಾಕಿಯಿಂದ ಬರ್ತಲ್ಲ. ಮೇಷ್ಟ್ರು ಜುಟ್ಟು ಕಟ್ಕೊಂಡು ಬರ್ತಾ ಇದ್ರು, ಇವ್ ಮುಂದ್ಗಡೆ ಮುಂದ್ಗಡೆ ಕುಂಡಿಸ್ತಾ ಇದ್ರು. ಅವ್ರು ಬೋರ್ಡ್ ಮೇಲೆ ಬರೀಕ್ ಹೋದೆ, ಹೋಗಿ ಜುಟ್ಟು ಎಳೆದು ಬಿಡೋದು. ಆಮೇಲೆ ಮೇಷ್ಟ್ ಏನ್ ಮಾಡಿದ್ರು, ನೀ ಘಾಟಿ ಕುಳ ಇದ್ಯಾ ನೀನು, ಮುಂದ್ಗಡೆ ಬೇಡ ಹೋಗ, ಹಿಂದ್ಗಡೆ ಕುಂತ್ಕೊ ಹೋಗೋದು ಕಳ್ಸೋರು. ಬಂದ ಮೇಲೆ ಇಣಕಿ ನೋಡ್ಬಿಟ್ಟು ಆಮೇಲೆ ಒಳಗಡೆ ಕಾಲಿಡೋರು. ಅಂಥ ಡೇಂಜರ್ ಫೆಲ್ ಇವನು. ನನಗೆಲ್ಲೋ ನಂಬರ್ 1 ಅವಸರ ಆಗಿರ್ಬೇಕು, ಉಯ್ದುಬಿಟ್ಟಿದ್ದೀನಿ. ಇವರೆಲ್ಲ ಮಳೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಏನು ಮಾಡಲಿ, ಒಟ್ಟಲ್ಲಿ ಏನು ಹೇಳೋದು ಅಂದರೆ, ಇವ್ರ ಜೊತೆ ಎಲ್ಲ ನಾನು ಲೈಫನ್ನ ಅಬೌಟ್ 2-3 ಇಯರ್ಸ್ ನಾನು ಸಿನಿಮಾಗೆ ಬರೋ ಮುಂಚೆ ಭಾಳ ಎಂಜಾಯ್ ಮಾಡಿದ್ದೆ. ನನಗೆ ಭಾಳ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಇವರು 5-6 ಜನ. ಬಟ್ ಅಶ್ವಥ್ ಸರ್ ಏನು ಮಾತಾಡ್ತಾನಲ್ಲ, ಏನು ಇಸ್ಪೀಟ್ ಎಲ್ಲ ನಂದೇನಿದೆ ಹೇಳಿ, ಅವ್ರು ಹೇಳ್ಬಿಟ್ಟೆ ಇಲ್ಲ. ರಾಕೇಶ್ ಸರ್ ಬಗ್ಗೆ ಇಷ್ಟು ಅಶ್ವಥ್ ಅವರ ತಂದೆ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್. ಸಂತೆಪೇಟೆಯಲ್ಲಿ ಅವ್ರದ್ದೊಂದು BM ನಾಗರಾಜ್ ಶೆಟ್ಟಿ ಆ್ಯಂಡ್ ಸನ್ಸ್ ಅಂತ ದೊಡ್ಡ ಅಂಗಡಿ ಇತ್ತು. ಇವ್ರ ಅಣ್ಣಂದ್ರೆಲ್ಲ ನನಗೆ ಭಾಳ ದೋಸ್ತಗಳು. ಇವ್ರ ತಂದೆ ನಮಗೆ ವ್ಯಾಪಾರಸ್ಥರು, ಟೈರ್ ವ್ಯಾಪಾರ ಮಾಡ್ತಾ ಇದ್ವಿ ನಾವು. ಟೈರ್ ತೊಗೊಳ್ಳೋದಾಗಲಿ, ಆಯಿಲ್ ತೊಗೊಳ್ಳೋದಾಗಲಿ, ಲಾರಿ ಸ್ಪೇರ್ ಪಾರ್ಟ್ಸ್ ಎಲ್ಲ ನಮ್ಮ ಹತ್ರ ತೊಗೊಳ್ಳೋರು. ಆಮೇಲೆ ಅವ್ರು 4-5 ಲಾರಿ ಇಟ್ಟಿದ್ರು ಅವಾಗ. ಸೊ ನಮ್ಗೆ ಇವರೆಲ್ಲ ಬಂದರು ಅಂದರೆ ಬಲು ಖುಷಿ ಆಗೋದು. ಎಲ್ಲೋ ನನ್ನ ಜೀವನದಲ್ಲಿ ಇವನ್ನೆಲ್ಲ ಬಿಟ್ಟು ಸಿನಿಮಾಕ್ಕೆ ಹೋದ್ನಲ್ಲ ಅಂತ ಒಂದ್ಸತಿ ಅನಿಸ್ತದೆ ನನಗೆ. ಬಟ್ ಅವ್ರು ಸದಾ ನಿಮ್ಮ ಜೊತೆ ಇದ್ರು ಅಲ್ವಾ ಸರ್? ಇದ್ರು. ಏನಂದ್ರೆ ಭಾನುವಾರ ಎಲ್ಲರೂ ವ್ಯಾಪಾರಸ್ಥರು. ನಾವು ಯಾರು ಏನೇ ಮಾಡಿದ್ರು ಸಂಡೇಸ್ ಮೀಟ್, ಓನ್ಲಿ ಸಂಡೇಸ್ ಮಧ್ಯ ಹೋಗೋದು ಎಲ್ಲ ಎಲ್ಲರೂ ವ್ಯಾಪಾರ. ಬೆಳಗ್ಗೆ 8 ಗಂಟೆಗೆ ಆಯ್ತು ಅಂದ್ರೆ ಎಲ್ಲ ಸೇರಿ ಎಲ್ಲರೂ ಕಾಫಿಗೆ ತಿಂಡಿಗೆ ಹೋಗೋದು ಅಷ್ಟೇ. ಒಂದ್ಸರಿ ಏನಾಗಿದೆ ಅಂದರೆ ಅದೊಂದು ಇನ್ಸಿಡೆಂಟ್ ಹೇಳಬೇಕು ನಾನು. ಅಲ್ಲಿ ವಿದ್ಯಾರ್ಥಿ ಭವನ ಅಂತ ಇತ್ತು ಮೈಸೂರಲ್ಲಿ. ಅಲ್ಲಿ ಒಂದು ಅಟ್ಟದ ಮೇಲೆ ಸೀಟ್ಗಳಿರೋದು.
ನಾವೆಲ್ಲ ರೆಗ್ಯುಲರ್ ಒಂದು 5-6 ಜನ ಹೊರಟೋಗ್ಬಿಡೋವು ಅಲ್ಲಿ. ಕೆಳಗಡೆ ತಂದು ತಿಂಡಿ ಮಾಡಿ ಅಲ್ಲಿಡೋನು. ಒಂದು ಸರಿ ನಾವು 4 ಜನ ಕೂತಿದ್ವಿ, ವಡೆ ಬಿಸಿಯಾಗಿ ತಂದಿಟ್ಟ, 2 ತೊಗೊಂಬಪ್ಪ ಅಂತ. ಸರಿ ತಂದ, ತಿರ್ಗಾ 2 ತೊಗೊಂಬಪ್ಪ ಅಂತ. 3ನೇ ಸರಿ ಹೇಳ್ದಾಗ, ಸರ್ ಆ ತಟ್ಟೆನೇ ತೊಗೊಂಬಿಡಿ ಸರ್, ನೀವು ಎಷ್ಟು ಸರಿ ಸರ್ ನಮ್ಮ ಸುತ್ತಿಸ್ತೀರಾ? ಆಯಿತು ತಂದ್ಕೊಡಪ್ಪ. 4 ಜನ ಸುಮಾರು 80-90 ವಡೆ ತಿಂದಾಕ್ಬಿಟ್ಟಿದ್ವಿ. ಏನು ಕಡಿಮೆ ಅಂತ ಕೊಡ್ರಿ ಸರ್. 80-90 ಅಲ್ಲ, ಅವರೆಲ್ಲ ತಿಂದೆ, ನಾ 1-2 ತಿಂದೆ. 4 ಜನ ನಾನು 1-2 ತಿಂದೇನಷ್ಟೇ. ಇಲ್ಲ ಇಲ್ಲ ಇಲ್ಲ, ಅವ್ರು ಅವಾಗ್ಲೇ ನೀವು ಮೇಷ್ಟ್ರು ಜುಟ್ ಕಟ್ ಮಾಡ್ಬೇಕು ಅಂತ ಎಂದಾಗ್ಲೇ ನನ್ಗೆ ಗೊತ್ತಾಯ್ತು. ಅವರು ತಿಂದಿರ್ತಾರೆ ಅಲ್ವಾ? ಆ ಮೇಯರ್ ಮುತ್ತಣ್ಣ ಅದೇ ಇದರಲ್ಲಿ ಇವಾಗ ನಾನು ಅದನ್ನ ಹೇಳಕ್ ಬಂದೆ. ಅದೇ ಇನ್ಸಿಡೆಂಟ್ ನೀವು ಮೇಯರ್ ಮುತ್ತಳದಲ್ಲಿ ಯೂಸ್ ಮಾಡಿದ್ದೀರಾ, ಅವ್ರ ಜುಟ್ಟನ್ನ ಕಟ್ ಮಾಡೋದು ಅಂತ ಅಲ್ವಾ? ಸೋ ನೈಸ್. ಬಟ್ ಇಷ್ಟೆಲ್ಲ ಮಾಡಿ ನೀವು ಯಂಗ್ ದಿನಗಳು, ಆವಾಗಿನ ದಿನಗಳಲ್ಲಿ ನೀವು 4 ಜನ ಹೊರಗಡೆ ಹೋಗ್ತಿದ್ರಿ, ಪಿಕ್ನಿಕ್ ಹೋಗ್ತಿದ್ರಿ, ಎಲ್ಲ ಓಕೆ. ಬಟ್ ಏನು ಹುಡುಗಿರ್ನ ಚುಡಾಯಿಸೋದು ಅವೆಲ್ಲ ಏನು ಮಾಡಿಲ್ವಾ? ಮರ್ಯಾದೆ ಹೆಸರು ಕಣಮ್ಮ, ಹುಡುಗಿರು ಯಾರು ಚೂಡಾಯಿಸ್ಬೇಕು? ಈಗಿನ ಹಾಗೆ 128 ಪಾರ್ಟಿ ಆಗಿರಲಿಲ್ಲ ಸಿನಿಮಾಗಳಲ್ಲಿ. ಏನೂ ಇಲ್ಲ. ಇವತ್ತು ದ್ವಾರಕೀಶು ಕರ್ನಾಟಕದಲ್ಲೇ ಇಷ್ಟು ದೊಡ್ಡ ಹೆಸರು ಮಾಡಿರೋದು ದೊಡ್ಡ ಹೆಮ್ಮೆ ಅದು. ಇವತ್ತು ನಮ್ಮ ಜೊತೆಯಲ್ಲಿದ್ದ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ದೊಡ್ಡ ಹೆಮ್ಮೆ. 49 ಸಿನಿಮಾ ತೆಗೆದಿದ್ದಾನೆ, ಅದು 89 ಸಿನಿಮಾ ಮಾಡಿ ಆ ಸಿನಿಮಾ ಎಲ್ಲ ನೋಡ್ಬಿಟ್ಟು ನಾವೆಲ್ಲ ಮುಂದಕ್ಕೆ ಹೋಗ್ಬೇಕು. ಸರ್, ಇಲ್ಲಿ ಬಂದಂತ ಅಷ್ಟು ಅತಿಥಿಗಳು ಒಂದೇ ವಿಷಯಕ್ಕಾಗಿ ಕಾಯ್ತಾ ಇದ್ದಾರೆ. ದ್ವಾರಕೀಶ್ ಅವರ ನೆಕ್ಸ್ಟ್ ಸಿನಿಮಾ ಯಾವುದು? ದ್ವಾರಕೀಶ್ ಅವರ ನಿರ್ದೇಶನದಲ್ಲಿ, ಅವರ ಗೈಡೆನ್ಸ್ ಅಲ್ಲಿ ಬರುವಂತಹ ಸಿನಿಮಾ ಅಲ್ವಾ ಸರ್? ಸೊ ಎಲ್ಲರಿಗೂ ಇಷ್ಟವಾದರೆ, ಎಲ್ಲರಿಗೂ ಬೇಕು ಅನ್ಸಿದ್ರೆ ಖಂಡಿತವಾಗಲೂ ಕೂಡ ಒಂದು ಅಣ್ಣಮಯ್ಯ ಥರ, ಒಂದು ರಾಮದಾಸು ಥರ ಒಂದು ದೊಡ್ಡ ಸಿನಿಮಾನ ನನ್ನ 50ನೇ ಚಿತ್ರದಲ್ಲಿ ತರಬೇಕು. ಈ ಸಂದರ್ಭದಲ್ಲಿ ನಾವು ಕೂಡ ಹಾರೈಸೋದು ಅದೇ, ನಾವು ಕೂಡ ಅಂಥ ಒಂದು ಚಿತ್ರಕ್ಕಾಗಿ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಆ ಎಲ್ಲ ಹಳೆ ಸವಿ ನೆನಪುಗಳನ್ನು ಮರುಕಳಿಸೋದಕ್ಕೆ ದ್ವಾರಕೀಶ್ ಸರ್ ಅವರ ಪರವಾಗಿ, ನಮ್ಮ ಸುವರ್ಣ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಗೆ ನಮಸ್ಕಾರ. What is life? Life is a song. Then sing it, I say. Prema, Preeti, Nannusiru. ನ್ಯಾಯ ನೀತಿ ನನ್ನುಸಿರು. Prema, Preeti, Nannusiru. ನ್ಯಾಯ ನೀತಿ ನನ್ನುಸಿರು. ಅನ್ಯಾಯ ಕಂಡಾಗ ಸಿಡಿಗೊಂಡು ಸಿಡಿದಂತೆ ಅಪರಾಧಿಯಲ್ಲೆಂದು ಹುಡುಕಾಡಿ ಹುಲಿಯಂತೆ ಹೋರಾಡುವ ಗೆಳೆಯ. ಪ್ರೇಮ ಪ್ರೀತಿ ನನ್ನುಸಿರು. ನ್ಯಾಯ ನೀತಿ ನನ್ನುಸಿರು. ಸವಿಯಾದ ಮಾತಾಡಬಲ್ಲೆ, ಕವಿಯಾಗಿ ನಾ ಹಾಡಬಲ್ಲೆ. ಸಂತೋಷನ ಹಂಚಬಲ್ಲೆ, ನೋವೆಲ್ಲ ನಾನೊಂಗಬಲ್ಲೆ. ತಂಗಾಳಿ ನಾನಾಗ ಬರಬಲ್ಲೆ, ಬಿರುಗಾಳಿ ನಾನಾಗಬಲ್ಲೆ. ಎಲ್ಲ ನೀನಿರು, ಹೇಗೆ ನೀನಿರು ಎಂದು ಸ್ನೇಹದಿಂದಿರು. ಹಗಲು ಇರುಳು ಇರುವಂತೆ, ಸೋಲು ಗೆಲುವು ಜೊತೆಯಂತೆ. ಉಲ್ಲಾಸ ಸಂತೋಷ ಎಂದೆಂದು ಇರಲೆಂದು, ನೋವೊಂದು ಸುಖವೊಂದು ಬಾಳಲ್ಲಿ ಬರಲೆಂದು ಈ ಸತ್ಯವ ಯಾರಿತಿರುವೆ. ಪ್ರೇಮ ಪ್ರೀತಿ ನನ್ನುಸಿರು. ನ್ಯಾಯ ನೀತಿ ನನ್ನುಸಿರು. ಲಾಲ 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 ಹೋರಾಡುವ. ಆವಾಗಿಂದ ಈ ಕಾರ್ಯಕ್ರಮ ಕುತ್ಕೊಂಡು ನೋಡ್ತಾ ಇದ್ದಾರೆ. ದ್ವಾರಕೀಶ್ ಅವ್ರ ಜೊತೆ ನಕ್ಕಿದ್ದೀರಾ, ಅವರ ಸಂತೋಷಗಳನ್ನ ಹಂಚ್ಕೊಂಡಿದ್ದೀರಾ. ಸೊ ನಿಮ್ಮ ಮನಸ್ಸಲ್ಲೂ ಕೂಡ ಪ್ರಶ್ನೆಗಳಿರುತ್ತೆ. ದ್ವಾರಕೀಶ್ ಸರ್ ಅವ್ರಿಗೆ ಯಾವ ಪ್ರಶ್ನೆನ ಕೇಳ್ತೀರಾ? ಈ ಕಡೆ ಯಾರು ಕೇಳ್ತೀರಾ? ಮತ್ತೆ ಗುರು ಶಿಷ್ಯರ ಥರ ಇವತ್ತಿನ ಕಾಮಿಡಿಯನ್ಸನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಗುರು ಶಿಷ್ಯರನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ನನ್ನ ಪ್ರಶ್ನೆ.
ಭಾಳ ಸಂತೋಷ ನೀವು ಗುರು ಶಿಷ್ಯರು ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದೀರಿ ಅಂತ. ಆ ಗುರು ಶಿಷ್ಯರು ಹಾಗೆ ಇರಲಿ, ಆ ಗುರು ಶಿಷ್ಯರು ನಿಮ್ಮ ಮನಸ್ಸಲ್ಲಿ ಸದಾ ಇರಲಿ. ಇನ್ನೊಂದು ಗುರು ಶಿಷ್ಯರು. ಓಕೆ, ಮುಂದಿನ ಪ್ರಶ್ನೆ. ಯಾವುದಾದ್ರೂ ಒಂದು ಸನ್ನಿವೇಶದಲ್ಲಿ ಈ ಸಿನಿಮಾ ರಂಗ ಸಾಕಪ್ಪ ನನಗೆ, ಆ ಥರ ನಿಮ್ಗೆ ಯಾವತ್ತಾದರೂ ಅನಿಸಿದೆಯಾ ಸರ್? ಅನಿಸಿದೆ. ನಾನು ಇಲ್ಲ ಅಂತ ಹೇಳೋಕ್ಕೆ ಹೋಗಲ್ಲ, ಖಂಡಿತವಾಗ್ಲೂ ನನಗನ್ಸುತ್ತೆ. ಅಲ್ಲೋ ನಮ್ಮ ಅಣ್ಣ ನನ್ನ ಬೇಡ ಅಂತ ಹೇಳಿದ್ದ, ಅಂಥ ಒಂದು ಒಳ್ಳೆಯ ಸೊಗಸಾದ ವ್ಯಾಪಾರ ಬಿಟ್ಟು ಸಿನಿಮಾಕ್ಕೆ ಬಂದನಾ ಅಂತ ಒಂದೊಂದು ಸತಿ ಪ್ರಶ್ನೆ ಬರ್ತದೆ. ಕಷ್ಟ ಬಂದಾಗ ಎಲ್ರಿಗೂ ತಾವು ಮಾಡಿದ ತಪ್ಪು ಅಂತ ಗೊತ್ತಾಗ್ತದೆ. ಆದರೆ ಸಿನಿಮಾದಲ್ಲಿ ಭಾಳ ಸುಖ ಪಟ್ಟಿದ್ದಾನೆ ದ್ವಾರಕೀಶ್. ಯಾರೂ ಕಾಣದ ಸುಖವನ್ನು ದ್ವಾರಕೀಶ್ ಸಿನಿಮಾದಲ್ಲಿ ಪಟ್ಟಿದ್ದಾನೆ. ಎಲ್ಲೋ ಅಂಥ ಸುಖ ಕೊಟ್ಟ ಸಿನಿಮಾನ ನಾನು ಅನ್ನೋದು ಸರಿಯೇನಾ? 50 ವರ್ಷದಲ್ಲಿ 10-12 ವರ್ಷ ಕಷ್ಟಪಟ್ಟಿರ್ಬೋದು, 15 ವರ್ಷ ಕಷ್ಟಪಟ್ಟು, ಆದರೆ 35 ವರ್ಷ 100 ವರ್ಷದಲ್ಲಿ ಮಾಡೋ ಮಜಾನ 10 ವರ್ಷದಲ್ಲಿ ಮಾಡ್ಬಿಟ್ಟಾನೆ ದ್ವಾರಕೀಶ್. ನಾನು ಹುಟ್ಟೋಕ್ಕಿಂತ ಮುಂಚೆಯಿಂದ ನೀವು ಚಿತ್ರರಂಗದಲ್ಲಿದ್ದೀರಾ, ಆದರೂ ನಾನು ನಿಮ್ಮ ಯಾವುದೇ ಹಳೆಯ ಫಿಲಮ್ಗಳು ಯಾವುದೇ ನೋಡಿದ್ರು ಇದು ದ್ವಾರಕೀಶ್ ಅವರ ಚಿತ್ರ ಅಂತ ನನಗೆ ಗೊತ್ತಾಗುತ್ತೆ. ಅದಕ್ಕೆ ಕಾರಣ ಏನಂದರೆ, ಒಂದು ಸೆನ್ಸಾರ್ ಸರ್ಟಿಫಿಕೇಟ್ ಆದಮೇಲೆ ಒಂದು ಇಂಡಿಯಾ ಮ್ಯಾಪ್ ಬರುತ್ತೆ, ಅದ್ರ ಮೇಲೆ ಒಂದು ಕರ್ನಾಟಕ ಮ್ಯಾಪು, ಅದ್ರ ಒಳಗಡೆ ದ್ವಾರಕೀಶ್ ಅವ್ರು ಕಾಣಿಸ್ತಾರೆ, ಅದ್ರ ಕೆಳಗಡೆ ದ್ವಾರಕೀಶ್ ಅರ್ಪಿಸುವ ಅಂತ ಕಾಣಿಸ್ತದೆ. ಇದರ ಮೇನ್ ಐಡಿಯಾ ಎಲ್ಲಿಂದ ಬಂತು ಸರ್? ಇದು ದ್ವಾರಕೀಶ್ ಕರ್ನಾಟಕದವನು, ದ್ವಾರಕೀಶ್ ಕರ್ನಾಟಕದ ಕುಳ್ಳ, ಎಂದೆಂದು ಯಾವಾಗಲೂ ಅಂತ ನಿಮ್ಮ ಹೃದಯದಲ್ಲಿ ಇರಲಿ ಅಂತ ಕರ್ನಾಟಕದ ಮ್ಯಾಪಲ್ಲಿ ಬರ್ತಾನೆ ದ್ವಾರಕೀಶ್. ಒಂದು ಫಿಲಮ್ಸಿಗೆಲ್ಲ ಡೈರೆಕ್ಟಾಗಿ ಮಾಡಿದ್ದೀರಲ್ವ ಸರ್? ನೀವು ಡೈರೆಕ್ಟ್ ಮಾಡಿರೋ ಫಿಲಮ್ಸಲ್ಲಿ ನಿಮ್ಗೆ ಬೆಸ್ಟ್ ಹೀರೋ ಮತ್ತು ಹೀರೋಯಿನ್ ಯಾರು? ನನ್ನ ಸಿನಿಮಾದಲ್ಲಿ ಮಾಡಿರೋರೆಲ್ಲ ಬೆಸ್ಟ್ ಹೀರೋಗಳು ಇಲ್ಲ, ಒಬ್ರು ಹೇಳಬೇಕು. ಒಬ್ರು ಹೇಳಕ್ಕೆ ಸಾಧ್ಯವೇ ಇಲ್ಲ, ಎಲ್ಲರೂ ನನ್ನ ಮಕ್ಕಳೇ. ಈ ಕನ್ನಡ ಚಿತ್ರರಂಗದಲ್ಲಿ ನೀವು 50ರ ಮೈಲಿಗಲ್ಲನ್ನು ದಾಟಿದ್ದೀರಾ, ತುಂಬಾ ಪ್ರಾಜೆಕ್ಟ್ಸ್ ಮಾಡಿದ್ದೀರಾ, ಆದರೂ ನಿಮ್ಮನ್ನು ಇನ್ನೂ ಕಟ್ತಾ ಇರೋಂಥ ಡ್ರೀಮ್ ಪ್ರಾಜೆಕ್ಟ್ ಅಂತ ಮತ್ತು ಡ್ರೀಮ್ ರೋಲ್ ಅಂತ ಯಾವ್ದಾದ್ರು ಇದೆಯಾ? ಐ ಡೋಂಟ್ ಸೇ ಇಟ್ಸ್ ಅ ಮೈಥಾಲಜಿಕಲ್, ಎಲ್ಲೋ ಒಂದು ದೇವರ ಭಕ್ತಿಯ ಸಿನಿಮಾನ ಒಂದು ಮಾಡಬೇಕು ಅನ್ನೋದೆಲ್ಲ ನನಗೆ ಆಸೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಕೂಡ ದೊಡ್ಡ ಧನ್ಯವಾದಗಳು. ಯಾಕಂದರೆ ಇಷ್ಟೊತ್ತು ಕೂತ್ಕೊಂಡು ನಿಮ್ಮ ಜೀವನದ ಬಗ್ಗೆ ಆಗಿರ್ಬೋದು, ನಿಮ್ಮ ವೃತ್ತಿ ಬಗ್ಗೆ ಆಗಿರ್ಬೋದು, ನಿಮ್ಮ ಸಿನಿಮಾ ಬಗ್ಗೆ ಆಗಿರ್ಬೋದು, ನಿಮ್ಮ ಪ್ರೀತಿ ಬಗ್ಗೆ, ನಿಮ್ಮ ಸ್ನೇಹದ ಬಗ್ಗೆ ಅಷ್ಟು ವಿಷಯಗಳನ್ನ ತಂದು ನಮ್ಮ ಮುಂದೆ ಇಟ್ಟದಕ್ಕೆ ನಿಮಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆದರೆ ಅಷ್ಟು ಸುಲಭವಾಗಿ ನಾವು ದ್ವಾರಕೀಶ್ ಸರ್ ಅವ್ರನ್ನ ಹೋಗೋದಕ್ಕೆ ಬಿಡಲ್ಲ. ಇಲ್ಲೆಲ್ಲರೂ ನಿಮ್ಮ ಫೀಮೇಲ್ ಫ್ಯಾನ್ಸು ತುಂಬ ಜಾಸ್ತಿ ಇದ್ದಾರೆ. ಸೊ ಅವರೆಲ್ಲರೂ ಪ್ರೀತಿಯಿಂದ ನಿಮಗೆ ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸರ್. ಅದನ್ನೊಂದು ಮಾಡ್ಬಿಡೋಣ, ಬನ್ನಿಮ್ಮ. ಕನ್ನಡ ಗಂಗೆಯಲ್ಲಿ ನೀಯುವೆ ನಾನೀಗ, ನೀಯುವೆ ನಾನೀಗ, ಗಂಧದ ಕಂಪಿನಲ್ಲಿ ಹಾಡುವೆ ನಾನೀಗ, ಹಾಡುವೆ ನಾನೀಗ, ಜೀವನ ಗಾಯನ ಪಾವನವು ದೇವರ ವರದಿಂದ, ಕನ್ನಡ ಗಂಗೆಯಲ್ಲಿ ನೀಯುವೆ ನಾನೀಗ, ನೀಯುವೆ ನಾನೀಗ. ದ್ವಾರಕೀಶ್ ಚಿತ್ರರಂಗದಲ್ಲಿ ಹೇಗೆ ನಡೆದು ಬಂದೆ, ಏನೇನು ಅಂತ ನಿಮ್ಮಗಳ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನಾನು ಚಿರಋಣಿ. ಕರ್ನಾಟಕದ ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಚಿತ್ರರಸಿಗರಿಗೆ ಅವರ ಪಾದಗಳಿಗೆ ಮುಟ್ಟು ಸಾಷ್ಟಾಂಗ ನಮಸ್ಕಾರಗಳನ್ನು ನಾನು ಮಾಡ್ತೀನಿ. ಹಾಗೂ ಸುವರ್ಣ ವಾಹಿನಿಗೆ ಮತ್ತೊಮ್ಮೆ ಇಂಥ ಸಮಾರಂಭಗಳನ್ನು ಬರೀ ದ್ವಾರಕೀಶ್ ಅಲ್ಲ, ದ್ವಾರಕೀಶ್ ಥರ ಹಲವಾರು ಕಲಾವಿದರುಗಳು ಕನ್ನಡ ಚಿತ್ರರಂಗದಲ್ಲಿದ್ದಾರೆ. ಅವ್ರನ್ನೆಲ್ಲ ಕರೆಸಿ ಇದೇ ಥರವಾದ ಸೊಗಸಾದ ಸಮಾರಂಭವನ್ನು ಅವಾಗವಾಗ ಮಾಡಿ ಕನ್ನಡದ ನಟರಿಗೆ ಸುವರ್ಣ ವಾಹಿನಿ ಉತ್ತೇಜನ ಕೊಡಲಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ನಮಸ್ಕಾರ.